ಜೈನರಲ್ಲಿ ಭಾಳ ಒಂದು ಸಂದಿಗ್ಧತೆ ಇದೆ. ಅದೇನು ಅಂತ ಹೇಳಿದ್ರೆ, ಅವರು ಅಹಿಂಸಾವಾದಿಗಳು, ಆದರೆ ರಾಜ್ಯವನ್ನು ಆಳಿದರು. ಅಲ್ಲಿ ಕ್ಷಾತ್ರಕ್ಕೆ ಮಹತ್ವ ಇದೆ. ಇದನ್ನು ಅವರು ಹೇಗೆ ಮಾಡೋದು? ಓಂ ತತ್ಸತ್. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ. ಈ ಜಿನ ಅನ್ನೋ ಪದ ಎಷ್ಟು ಹಳೆಯದೋ ಜೈನ ಧರ್ಮದ, ಅಂದರೆ ತಾತ್ವಿಕವಾಗಿ ಜಿನ ಅನ್ನೋ ಪದ ಏನನ್ನು ರೆಪ್ರೆಸೆಂಟ್ ಮಾಡುತ್ತೋ ಅಷ್ಟೇ ಹಳೆಯದು. ಜಿನ ಅಂದರೆ ಗೆದ್ದವನು ಅಂತ, ವಿಕ್ಟರ್. ಯಾವ ಭಾಷೆಯಲ್ಲಿ? ಸಂಸ್ಕೃತ. ಜಿನ ಅಂದರೆ ಸಂಸ್ಕೃತ, ವಿಕ್ಟರ್. ಈ ನಾರ್ಮಲಿ ನಾವು ವಿಕ್ಟರ್ ಅಂತ ಕ್ರೈಸ್ತರಲ್ಲೂ ಹೆಸರಿಟ್ಕೊಳ್ತಾರೆ, ವಿಕ್ಟರ್ ಅಂತ. ಅದರ ಕಾಂಟೆಕ್ಸ್ಟ್ ಬೇರೆ ಇರ್ಬೋದು, ಒಟ್ಟಿನಲ್ಲಿ ಗೆದ್ದವರು ಅಂತ. ಈ ಗೆದ್ದವನು ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಕತ್ತಿ, ಅಥವಾ ಇವತ್ತಿನ ಸಂದರ್ಭದಲ್ಲಿ ಬಂದೂಕ, ರಕ್ತಪಾತ. ಭಾಳ ಮಜಾ ಇದೆ ಜೈನರು ಆ ಪದ ಇಟ್ಕೊಂಡು ಅದನ್ನು ಇನ್ವರ್ಡ್, ಅಂದರೆ ಅಂತರಂಗ ಯಾತ್ರೆ ಮಾಡಿದ್ದಾರೆ. ಹೌದು, ನೀನು ಗೆಲ್ಲಬೇಕು ಯಾವುದನ್ನು ಅಂದರೆ ನಿನ್ನ ಒಳಗೆ ಇರುವಂಥ ಕಾಮಕ್ರೋಧ ಇತ್ಯಾದಿಗಳು, ಲೋಭ ಮೋಹ ಮದ ಮತ್ಸರ, ಈ 6 ಶತ್ರುಗಳನ್ನು, ಅದು ಮತ್ತೆ ಎಲ್ಲ ಗೀತೆಯಲ್ಲಿ ಎಲ್ಲ ಕಡೆ ಬರೋದು ಅದೇ ಮಾತು. ಅದನ್ನು ಗೆಲ್ಲಬೇಕು. ಯಾರು ಇದನ್ನು ಗೆದ್ದರೋ ಅವನು ಜಿನ. ಅಂದರೆ ಯಾರ್ಯಾರು ಈ ಜಗತ್ತಿನಲ್ಲಿ ಗೆದ್ದು ಹೋಗಿದ್ದಾರೋ ಇದನ್ನು, ಈ ರೀತಿಯ ಒಳಗಿನ ಕತ್ತಲೆಯನ್ನು, ಅವರೆಲ್ಲರೂ ಕೂಡ ಜಿನ. ತೀರ್ಥಂಕರ ಅಂತ ಹೇಳಿದ್ರೆ, ತೀರ್ಥಂಕರ ಇವತ್ತು ಇರೋರೆಲ್ಲ ಸ್ವಾರ್ಥಂಕರರೇ, ತೀರ್ಥಂಕರರು ಯಾರೂ ಇಲ್ಲ. ತೀರ್ಥಂಕರ ಅಂದರೆ, ತೀರ್ಥ ಅಂದರೆ ಮಾಮೂಲಿ ಅರ್ಥ ನೀರು, ಪವಿತ್ರವಾದ ನೀರು, ದೇವಸ್ಥಾನಕ್ಕೆ ಮತ್ತೊಂದು ಕಡೆ ಅದು ತೀರ್ಥ ಕೊಡ್ತಾರೆ. ಇನ್ನೊಂದು ಅರ್ಥ ತಂದೆಗೆ ಹೇಳಬೇಕಾದ್ರೆ, ಅಥವಾ ತಂದೆ ಸಮಾನರಿಗೆ ಹೇಳಬೇಕಾದ್ರೆ ತೀರ್ಥರೂಪರಾದ, ತೀರ್ಥರೂಪ ಅಂತ ಹೇಳಿ. ಏನು ತೀರ್ಥ? ಈಗ ಶ್ರೀಪಾದ ತೀರ್ಥಂಗಳು ಅಂತಲೂ ಇದೆ, ಎಲ್ಲ ಕಡೆ ಎಲ್ಲ ಸಂಪ್ರದಾಯಗಳಲ್ಲೂ ಇದೆ. ತೀರ್ಥ ಅಂತ ಹೇಳಿದ್ರೆ ಅದೊಂದು ಪವಿತ್ರವಾದದ್ದು, ಅದು ಒಂದು. ಇನ್ನೊಂದು ತೀರ್ಥ ಅಂತ ಹೇಳಿದ್ರೆ ಈ ನೀರಿದೆಯಲ್ಲ, ತೀರ್ಥಂಕರ ಅನ್ನೋ ಪದಕ್ಕೆ ಬರೋದಾದರೆ, ಈ ಒಂದು ನೀರು ಅಥವಾ ಜಲ ಅಥವಾ ಸಾಗರ ಅದನ್ನು ದಾಟಿದವನು. ಈ ನೀರನ್ನು, ಈ ಭವವೆಂಬ, ಈ ಲೌಕಿಕವೆಂಬ ನೀರನ್ನು, ಜಲವನ್ನು ಯಾವನು ದಾಟಿದಾನೋ ಅಥವಾ ಯಾವಳು ದಾಟಿದಾರೋ ಅವರು ತೀರ್ಥಂಕರರು. ಹಾಗಾಗಿ ಯಾರ್ಯಾರು ಇದನ್ನು ದಾಟಿದಾರೋ ಅವರೆಲ್ಲರೂ ತೀರ್ಥಂಕರರು. ಅವರು ತುಂಬ ಜನ ಇರ್ಬೋದು, ಆದರೆ ಈಗ ಅವ್ರ ಪ್ರಕಾರ 24 ಜನ ಮಾತ್ರ ದಾಟಿರೋದು ಅಂತಾನೆ. ಆವಾಗ ನಿಮಗೆ ಕಾಲ, ಮಹಾಕಾಲ. ನಾನು ಒಂದು ಕಾದಂಬರಿಯನ್ನು ಬರೀತಾ ಇದ್ದೀನಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ. ಆದರೆ ಆ ಕಾಲ ಅಂತ ಇದೆಯಲ್ಲ, ಕಾಲದ ಕಾನ್ಸೆಪ್ಟು ಕ್ರೈಸ್ತರಿಗಿಂತ, ಇಸ್ಲಾಮು ಮತ್ತು ಯಹೂದಿಗಳು, ಜುಡಾಯಿಸಮ್ಗಿಂತ ಜೈನ, ಬೌದ್ಧ, ವೈದಿಕ ಮತ್ತು ಇನ್ನೂ ಅನೇಕ ತಂತ್ರ ಇತ್ಯಾದಿ ಧರ್ಮ ಅಂಥೇಳಿ, ನೀವು ದಾರಿಗಳು ಅಂಥೇಳಿ, ಅದರಲ್ಲಿ ತುಂಬ ವ್ಯಾಪಕವಾಗಿದೆ. ಏನಪ್ಪ ಅಂದರೆ, ನೀವು ಅಂದ್ಕೊಂಡಿರೋಷ್ಟು ಹೊಸಬರಲ್ಲ ಅಂತ. ನಾವು ತುಂಬ ಹಳಬರು. ನಾವು ಈ ಜೀವ ಇವತ್ತು ಯಾವುದೋ ಒಂದು ಶರೀರ ರೂಪದಲ್ಲಿ ಕೂತಿರುತ್ತಲ್ಲ, ಇದು ಇವತ್ತಿಂದಲ್ಲ, ತುಂಬ ಪುರಾತನವಾದ್ದು, ತುಂಬ ಪ್ರಾಚೀನವಾದ್ದು. ಮೋಸ್ಟ್ಲಿ ಇದು ಮಹಾವೀರನ ಕಾಲದಲ್ಲೂ ಇತ್ತೇನೋ ಈ ಜೀವ, ಬುದ್ಧನ ಕಾಲದಲ್ಲೂ ಇತ್ತೇನೋ, ರಾಮನ ಕಾಲದಲ್ಲೂ ಇತ್ತೇನೋ ಇದು. ಹಾಗಾಗಿ ಆ ಜೀವ ಇದೆಯಲ್ಲ, ಇದು ಅಷ್ಟು ಹಳೆಯದು. ಆ ಲೆಕ್ಕಕ್ಕೆ ತಗೊಂಡಾಗ ಈಗ ನಾವು ಹೇಗೆ ವ್ಯಾಕರಣದಲ್ಲಿ ವರ್ತಮಾನ, ಭೂತ, ಭವಿಷ್ಯತ್ ಅಂತ ಮಾಡ್ತೀವಿ, ಹಾಗೆ ವರ್ತಮಾನ ಕಾಲದ, ಅಂದರೆ ಪ್ರೆಸೆಂಟ್ ಯುಗದ 24 ಜನ ತೀರ್ಥಂಕರರಿದ್ದಾರೆ. ಅದರಲ್ಲಿ ಮೊದಲನೆಯವನು ವೃಷಭನಾಥ, ಯಾರು ಭರತ ಮತ್ತು ಬಾಹುಬಲಿಯ ತಂದೆ, ನಮ್ಮ ಶ್ರವಣಬೆಳಗೊಳದ ಬಾಹುಬಲಿ ಆತನ ತಂದೆ, ಅವನು ವೃಷಭನಾಥ, ಅಥವಾ ಅವನಿಗೆ ಆದಿನಾಥ ಅಂತಲೂ ಹೆಸರಿದೆ. ಅವನ ಬಗ್ಗೆ ಪಂಪ, ಕನ್ನಡದ ಮೊದಲನೇ ಕವಿ, ಅವನು ಆದಿಪುರಾಣ ಅಂತಲೂ ಕಾವ್ಯ ಬರೆದಿದ್ದಾನೆ. ಅವನು ಮೊದಲನೇವನು. ಈ ಮಹಾವೀರ 24. ಯಾವಾಗ ಅಂದರೆ ವರ್ತಮಾನ ಕಾಲದಲ್ಲಿ, ಅಂದರೆ ಅವರ ಜೈನರ ವರ್ತಮಾನ ಯುಗದ ಕಲ್ಪನೆಯೇ ಲಕ್ಷಾಂತರ ವರ್ಷಗಳಷ್ಟು ದೊಡ್ಡದಿದೆ. ಇದನ್ನು ಮಾಡರ್ನ್ ಹಿಸ್ಟ್ರಿ, ಅಂದರೆ ಕ್ರಿಶ್ಚಿಯನ್ ಹಿಸ್ಟ್ರಿ, ಮಾಡರ್ನ್ ಆ್ಯಂಥ್ರಪಾಲಜಿ ಅವರು ಒಪ್ಕೊಳ್ಳಲ್ಲ ಇದನ್ನೆಲ್ಲ. ಸುಮ್ಮನೆ ನೀವು ತುಂಬ ಹೇಳ್ತೀರಾ. ಹಾಗಾಗಿ ಅವರೇನು ಮಾಡಿದ್ರು, ಹರ್ಮನ್ ಜಾಕೋಬಿ, ಆಮೇಲೆ ಇನ್ನೂ ಕೆಲವು ಲೇಖಕರುಗಳೆಲ್ಲ ಭಾರತಕ್ಕೆ ಬ್ರಿಟಿಷ್ ಕಾಲದಲ್ಲಿ ಇದ್ದವರು, ಮ್ಯಾಕ್ಸ್ ಮುಲ್ಲರು ಸೇರಿ, ಅವರು ಒಂದು ಡಿಸ್ಕೌಂಟ್ ಕೊಟ್ಬಿಟ್ಟು 22ನೇ ತೀರ್ಥಂಕರನಿಂದ ಕೌಂಟ್ ಮಾಡೋಣ ಅಂತ. ಇದರೊಳ್ಳೆ ಮಜಾ ಇದೆ. 24 ಅಂತ ಒಪ್ಕೊಳ್ಳೋದು, ಆದರೆ ಅದರಲ್ಲಿ 21 ಜನಗಳನ್ನು ಮೈಥಲಾಜಿಕಲ್, ಸುಮ್ಮನೆ ಒಂದು ಕಲ್ಪನೆ ನಿಮ್ಮದು ಅಂತ ಬಿಟ್ಬಿಟ್ಟು ಐತಿಹಾಸಿಕವಾಗಿ ನೇಮಿನಾಥ, ಆಮೇಲೆ ಬಂದಂಥ ಇವನು ಪಾರ್ಶ್ವನಾಥ, ಆಮೇಲೆ ಮಹಾವೀರ, ಇವ್ರನ್ನ ಮಾತ್ರ ಅವರು ಹಿಸ್ಟಾರಿಕಲ್ ಅಂತ ತಗೊಳ್ತಾರೆ. ಅದರಲ್ಲೂ ಹೆಚ್ಚಾಗಿ ಪಾರ್ಶ್ವನಾಥಂದೇ ತಗೊಳ್ತಾರೆ. ಪಾರ್ಶ್ವನಾಥ 23ನೇ ತೀರ್ಥಂಕರರು, ಆಮೇಲೆ 24ನೇವರು ಮಹಾವೀರ. ಇನ್ನೊಂದು ಪಾಯಿಂಟ್ ಇದಕ್ಕೆ ಹೇಳಿ
ಈ ಭಾಗ ಮುಗಿಸ್ತೀನಿ. ಅದೇನೆಂದರೆ ಇವರು ವರ್ತಮಾನದ 24 ಜನ ಆದರೆ ಹಿಂದೆ 24 ಜನ ಆಗಿದ್ದಾರೆ. ಭೂತಕಾಲದ 24 ತೀರ್ಥಂಕರ ಅವರು ಇನ್ಯಾವುದೋ ಯುಗದಲ್ಲಾಗಿದ್ದಾರೆ. ಮುಂದೆ ಇನ್ನೊಂದು ಯುಗ ಬರುತ್ತೆ, ಈ ಪ್ರಳಯವೋ ಅಥವಾ ಈ ಒಂದು ಕಲಿಯುಗ ಮುಗಿದ ಮೇಲೆ ಇನ್ನೊಂದು ಯುಗ ಬರುತ್ತೆ. ಅವಾಗ ತಿರ್ಗಾ 24 ಜನ ಬರ್ತಾರೆ. ನೀವು ಕೇಳ್ಬೋದು ಇದಕ್ಕೇನು ಪ್ರೂಫು ಅಂತ. ಪ್ರತಿಯೊಬ್ಬ ಜೈನ ನಂಬಿಕೆ ಇರೋರು ಜೈನ ಧರ್ಮದಲ್ಲಿ ತಮ್ಮ ಮನೆಯಲ್ಲಿ ಈ 24 ಮೂರಲಿ 72 ಜನ ತೀರ್ಥಂಕರರನ್ನು ಪ್ರತಿನಿತ್ಯ ಅವರು ಬೆಳಗ್ಗೆ ಸ್ತೋತ್ರ ಹೇಳ್ಕೋಬೇಕಾದ್ರೆ ಸ್ಮರಣೆ ಮಾಡ್ತಾರೆ. ಆ 72 ಜನ ತೀರ್ಥಂಕರಲ್ಲಿ ಅಂದರೆ ಮುಂದೆ ಬರುವ 24 ತೀರ್ಥಂಕರರ ಪಟ್ಟಿಯಲ್ಲಿ ಭಗವಾನ್ ಶ್ರೀಕೃಷ್ಣನು ಒಬ್ಬ. ಅದನ್ನು ಅವರು ಅಫಿಷಿಯಲಿ ಅದನ್ನು ಒಪ್ಪಿದ್ದಾರೆ ಅವರು. ಯಾತಕ್ಕೆ ಅಂದರೆ ಇದನ್ನು ಓಶೋ ಹೇಳ್ತಾರೆ, ಅನೇಕರು ಹೇಳ್ತಾರೆ. ಕೃಷ್ಣನ ಹೆಸರು ತಂದಿದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ. ಈ ನೇಮಿನಾಥ ತೀರ್ಥಂಕರ ಮತ್ತು ಕೃಷ್ಣ ಇವತ್ತಿನ ಭಾಷೆಯಲ್ಲಿ ಹೇಳಿದ್ದಾರೆ ಕಸಿನ್ಸು. ಇದನ್ನು ಅವರ ಜೈನ ಹರಿವಂಶದಲ್ಲಿ ಜೈನ ನೇಮಿನಾಥ ಪುರಾಣ ಅಂತಲೇ ಕನ್ನಡದಲ್ಲಿದೆ ಮತ್ತು ಸಂಸ್ಕೃತದಲ್ಲಿದೆ. ಮತ್ತು ಜಿನಸೇನಾಚಾರ್ಯರು ಮತ್ತು ಗುಣಭದ್ರಾಚಾರ್ಯರು ಸೇರಿಕೊಂಡು ಮಹಾಪುರಾಣ ಬರೆದಿದ್ದಾರೆ. ಅದನ್ನು ಇದೇ ಜಯನಗರದಲ್ಲಿ ಇದ್ದಂತಹ ನಮ್ಮ ಯರ್ತೂರು ಶಾಂತಿರಾಜ ಶಾಸ್ತ್ರಿಗಳು ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಮಹಾಪುರಾಣದಲ್ಲಿ ವರ್ತಮಾನದ 24 ತೀರ್ಥಂಕರರ ಜೀವನ, ಸಾಧನೆ, ಅವರ ತಪಸ್ಸು, ಅವ್ರು ಹೇಗೆ ಕೇವಲ ಜ್ಞಾನ ಅಥವಾ ಮೋಕ್ಷವನ್ನು ಪಡೆದರು ಅನ್ನುವುದರ ಡೀಟೇಲ್ಸು, ಅವ್ರಿಗೆ ಏನೇನು ತಪಸ್ಸು ಮಾಡಬೇಕಾದ್ರೆ ಕಷ್ಟಗಳು ಬಂತು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಇದರೊಳಗಡೆ ಹೇಳುವಾಗ ಈ ನೇಮಿನಾಥ ಮತ್ತು ಕೃಷ್ಣ ಅವರು ಕಸಿನ್ಸು. ನೇಮಿನಾಥ ಏನೋ ಶಾಂತಿ ಅಥವಾ ಅಹಿಂಸೆ ದಾರಿಯಲ್ಲಿ ಹೋಗಿ ಅವನು ತೀರ್ಥಂಕರತ್ವವನ್ನು ಪಡೆದ. ಕೃಷ್ಣ ಅವತ್ತಿನ ಕಾಂಟೆಂಪರರಿ ರಾಜಕೀಯದಲ್ಲಿ ಧುಮುಕಿ ಅರ್ಜುನನಿಗೆ ಪ್ರಚೋದನೆಯನ್ನು ಕೊಟ್ಟು ಅರ್ಜುನನನ್ನು ಅವನು ನೀನು ಯುದ್ಧ ಮಾಡು ಅಂಥೇಳಿ ಪ್ರೇರೇಪಿಸಿದ. ಜೈನರ ದೃಷ್ಟಿಯಲ್ಲಿ ಕೃಷ್ಣ ಈ ದೃಷ್ಟಿಯಿಂದ ದೊಡ್ಡ ಮನುಷ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಅವನು ಯುದ್ಧಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದ್ದರಿಂದ ಹಿಂಸೆ, ಜೈನರದ್ದು ಭಾಳ ಮೇಯ್ನ್ ಪಾಯಿಂಟ್ ಹಿಂಸೆ ಮತ್ತು ಅಹಿಂಸೆ ಅಲ್ಲಿಗೆ ಬಂತು. ಹೀಗಾಗಿ ಅವನು ಅನೇಕ ರೀತಿಯ ನೋವುಗಳಿಗೆ ಹಿಂಸೆಗೆ ಕಾರಣನಾದ್ದರಿಂದ ಒಂದಷ್ಟು ಕರ್ಮಗಳು ಅವನಿಗೆ ಅಂಟ್ಕೊಂಡಿದೆ. ತಿರ್ಗಾ ಕರ್ಮ ಅನ್ನೋದು ಬರುತ್ತೆ. ಕರ್ಮಗಳು ಅಂಟ್ಕೊಂಡಿದ್ದರಿಂದ ಅವನು ಆ ಕರ್ಮಗಳನ್ನು ಕಳ್ಕೊಂಡ್ಮೇಲೆ ನಮಗವನು ಪೂಜ್ಯನೇ, ಈಗಲ್ಲ. ಈಗ ಅವನು ಜೈನರ ಒಂದು ನರಕದಲ್ಲಿದ್ದಾನೆ ಕೃಷ್ಣ. ಆದರೆ ಕೃಷ್ಣ ನಮ್ಮವನೇ. ಹಾಗಾಗಿ ಮಹಾತ್ಮ ಅವನಲ್ಲಿ ಯೋಗಿಯ ಎಲ್ಲ ಗುಣಗಳು ಇದೆ. ಈ ಕರ್ಮಗಳನ್ನೆಲ್ಲ ಕಳ್ಕೊಂಡ್ಮೇಲೆ ಮುಂದಿನ ಯುಗದಲ್ಲಿ ನಮ್ಮ ಜೈನರ ಕಲ್ಪನೆಯ ಮುಂದಿನ ಕಾಲಘಟ್ಟದಲ್ಲಿ ಈತ ಕೂಡ ಒಬ್ಬ ತೀರ್ಥಂಕರ, ಆಗಾಮಿ ತೀರ್ಥಂಕರ, ಭವಿಷ್ಯದ ತೀರ್ಥಂಕರ ಅಂತ ಹೇಳ್ತಾರೆ. ಈಗ ಒಬ್ಬ ವ್ಯಕ್ತಿ ತೀರ್ಥಂಕರ ಆದ ಅಂತ ಅದನ್ನು ಕ್ಯಾರೆಕ್ಟರೈಸ್ ಮಾಡುವಂಥದ್ದು ಏನಾದರೂ ಅಂಶಗಳು ಜೈನ ಇದರಲ್ಲಿ ಟೆಕ್ಸ್ಟ್ಗಳಲ್ಲಿ ಇದೆಯಾ? ಹೀಗಿದ್ದರೆ ಅವನು ತೀರ್ಥಂಕರ ಅಲ್ಲ, ಆ ರೀತಿ ಎಲ್ಲ ಟೆಕ್ಸ್ಟ್ ಅಂದರೆ ಹೆಂಗೆ ಗುರುತಿಸೋದು, ಹೆಂಗೆ ತೀರ್ಥಂಕರ ಒಂದಷ್ಟು ಲಕ್ಷಣಗಳನ್ನು ಕೊಡ್ತಾರೆ. ಉದಾಹರಣೆಗೆ ಅವ್ರಿಗೆ ಬೆವರೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಬಾಹ್ಯ ಲಕ್ಷಣಗಳು. ತುಂಬ ಜನಕ್ಕೂ ಬೆವರೋದಿಲ್ಲ, ಎಂಥ ಶಕೆ ಇದ್ದರೂ ಬೆವರೋದಿಲ್ಲ. ಆದರೆ ಅದು ಸುಮ್ಮನೆ ಇದಾಗಿ ಹೇಳಿದೆ ನಾನು. ಅದಕ್ಕಿಂತಲೂ ಕೂಡ ಅವರ ಸುಖ ದುಃಖಗಳಿಗೆ ಏನು ತೀರ್ಥಂಕರ ಅಂದರೆ, ಸುಖ ದುಃಖಗಳಿಗೆ ಉಳಿದವರೆಲ್ಲ ಜರ್ಜರಿತರಾಗ್ತಾರೆ. ನಾನು ಏನೇ ಸಿಟ್ಟು ಮಾಡ್ಕೊಳ್ಳಲ್ಲ ಅಂದರೂ 10 ನಿಮಿಷಕ್ಕೆ ಅವ್ರಿಗೆ ಸಿಟ್ಟು ಬರುತ್ತೆ. ಏನೇ ಕಾಮವಾಸನೆ ಇಲ್ಲ ಅಂದರೂ ಕಾಮವನ್ನು ಪ್ರಚೋದಿಸುವಂಥ ವಸ್ತುವೋ ಏನೋ ಒಂದು ಅವ್ರ ಎದುರಿಗೆ ಬಂದಾಗ ಅವ್ರು ಕಾಮ ಪ್ರಚೋದನೆಗೆ ಒಳಗೆ. ಮನುಷ್ಯರದೆಲ್ಲ ಮನುಷ್ಯ ಲೋಕದ ಹಣೆ ಬರಹವೇ ಇಷ್ಟು. ಆ್ಯಕ್ಚುಲಿ ಯಾವುದೇ ಜಾತಿ ಲಿಂಗದಲ್ಲಿದ್ದರೂ ಅಷ್ಟೇ. ಅವರಿಗೆ ಈ ಸುಖವನ್ನು ಹಿಂಬಾಲಿಸಿ ದುಃಖ ಬರ್ತದೆ, ದುಃಖವನ್ನು ಹಿಂಬಾಲಿಸಿ ಸುಖ ಬರ್ತದೆ. ಇದು ಯಾವತ್ತೂ ಬಿಡೋದಿಲ್ಲ. ಒಂದು ಚಕ್ರ ಆದಮೇಲೆ ಇನ್ನೊಂದು ಚಕ್ರ ಹೇಗೆ ಸುತ್ತತ್ತೋ, ಸುಖ ಆದಮೇಲೆ ದುಃಖ, ದುಃಖ ಆದಮೇಲೆ ಸುಖ ಎಲ್ಲ ಬರ್ತಾ ಇರುತ್ತೆ. ಅಂದರೆ ಮನುಷ್ಯರ ಸ್ವಭಾವ ಏನಂದರೆ ಸುಖದ ಗಳಿಗೆಗಳನ್ನು ಹೆಚ್ಚು ನೆನಪಿಟ್ಕೊಳ್ಳಲ್ಲ. ದುಃಖವನ್ನು ನೆನಪಿಟ್ಕೊಳ್ಳೋದ್ರಿಂದ ಅಯ್ಯೋ ನಮ್ಮ ಜೀವನ ಎಲ್ಲ ಪೂರ್ತಿ ದುಃಖ ಅಂತಾರೆ. ಮತ್ತು ಸುಖನೂ ಇರುತ್ತೆ, ಸುಖ ದುಃಖ ಎರಡೂ ಅವರ ಕರ್ಮದ ಪ್ರಕಾರ ಬರ್ತಾ ಇರುತ್ತೆ. ಈ ಸುಖ ದುಃಖಗಳನ್ನು ಯಾರು ಮೀರಿದಾರೋ, ಅಂದರೆ ಯಾರು ಅದನ್ನು ಲೆಕ್ಕಿಸುವುದಿಲ್ಲವೋ ಅಂಥವರು ಆ ದಾರಿಯಲ್ಲಿದ್ದಾರೆ ಅಥವಾ ಅದನ್ನು ಅವರು ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಎರಡನೇದು ಅವರ ಶಾಂತಿ, ಅಂದರೆ ಅವರಲ್ಲಿರುವಂಥ ಒಂದು ಪರಮಶಾಂತಿ, ಒಂದು ಕಾರುಣ್ಯ, ಒಂದು ಔದಾರ್ಯ. ಮಹಾವೀರ ತಪಸ್ಸು ಮಾಡಿಕೊಂಡು ಹಳ್ಳಿಗೆ ಹೋಗುವಾಗ ಬಿಹಾರದಲ್ಲಿ ಊರೂರಿನಲ್ಲಿ ಅವನಿಗೆ ಕಲ್ಲು ಹೊಡೆದಿದ್ದಾರೆ. ಊರೂರಲ್ಲಿ ಮುಳ್ಳಿನ ರಾಶಿಗಳನ್ನು ಅವನ ಮೈ ಮೇಲೆ ಎರಚಿದ್ದಾರೆ. ಮೊದಲೇ ಬೆತ್ತಲೆ ದೇಹ ಬೇರೆ, ಏನು ಮೈ ಮೇಲೆ ಬಟ್ಟೆ ಇಲ್ಲ. ಅವನಿಗೆ ಹಾಕಿ ಇವನು ಯಾರೋ ಹುಚ್ಚ ಹೋಗ್ತಾ ಇದ್ದಾನೆ ಬಟ್ಟೆ ಹಾಕ್ಕೊಳ್ಳದೆ ಅಂಥೇಳಿ ಹಾಕಿದ್ದಾರೆ. ಇದೆಲ್ಲ ಗ್ರಂಥಗಳಲ್ಲೂ ಇದೆ. ಮತ್ತು ಓಶೋ, ರಜನೀಶ್ ಅವರು ಮಹಾವೀರ ವಾಣಿ ಅಂತ ಅದ್ಭುತವಾದ 2 ಸಂಪುಟಗಳು ಹಿಂದಿಯಲ್ಲಿದೆ, ಆಮೇಲೆ ಬೇರೆ ಭಾಷೆಗಳಲ್ಲೂ ಬಂದಿದೆ. ಅದರಲ್ಲಿ ಹೇಳ್ತಾರೆ ಅವರು ಅದು ಯಾವುದನ್ನು ಲೆಕ್ಕಿಸಿಲ್ಲ. ಸಮದುಃಖೇ ಸುಖೇ ಕೃತ್ವ ಲಾಭಾಲಾಭವು ಜಯವು ಅಂತ ಭಗವದ್ಗೀತೆಯಲ್ಲಿ ಏನು ಬರುತ್ತೆ. ದುಃಖ ಸುಖ ಏನು ಬಂದರೂ ಕೂಡ, ಜಯ ಅಪಜಯಗಳು ಏನು ಬಂದರೂ, ಗೆಲುವು ಸೋಲುಗಳು ಬಂದರೆ ಯಾರು ಅದನ್ನು ಲೆಕ್ಕಿಸದೆ ತನ್ನ ಅಂತರಂಗದ ವಿಜಯದ ಕಡೆಗೆ ಮಾತ್ರವೇ ಗಮನವನ್ನು ಕೊಟ್ಟು ಅದನ್ನು ಅವರು ಒಂದು ದಿವಸ ಅಂದರೆ ಅನೇಕ ಜನ್ಮಗಳೇ ಆಗ್ಬೋದು. ಒಂದು ದಿವಸ ಅಂದರೆ ಅದು ಒಂದು ದಿವಸ ಅಲ್ಲ,
ಸುಮ್ಮನೆ ಅದಕ್ಕೊಂದು ಕಥೆ ಅಥವಾ ಘಟನೆ ಹೇಳೋದಾದರೆ ಈ ಮೊದಲನೇ ಅಂದರೆ ಈ ಕಾಲಘಟ್ಟದ ಮೊದಲನೇ ತೀರ್ಥಂಕರ ಹೇಳಿದ್ನಲ್ಲ ವೃಷಭದೇವ. ಸೊ ವೃಷಭದೇವ ತಪಸ್ಸಿಗೆ ಹೋಗಬೇಕು ಅಂತ ಅವ್ನಿಗೆ ಅನ್ನಿಸ್ತು. ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದರು, ಮೊಮ್ಮಕ್ಕಳು ಹತ್ತಕ್ಕೂ ಬಂದಿತ್ತು. ಅವನು ಹೋಗಬೇಕಾದ್ರೆ ಅಥವಾ ಕೊನೆಯ ಒಬ್ಬ ಪುಟ್ಟ ಮಗು ಇತ್ತು, ಒಂದು ಪುಟಾಣಿ ಬಾಲಕ 4-5 ವರ್ಷದ ಹುಡುಗ ಅವರು ಹೋಗ್ತಾ ಇದ್ದಾರೆ ದೊಡ್ಡವರು ಮನೆಯಲ್ಲಿ, ನಾನು ಹೋಗ್ತೀನಿ ತಪಸ್ಸಿಗೆ ಅಂತ ಹೇಳಿಬಿಟ್ಟು ಅವನು ಹೋದ. ಸ್ವಲ್ಪ ಒಂದು ಮಳೆಗಾಲ ಬಂತು, ಬಿಸಿಲು ಬಂತು, ಈ ಹುಡುಗನಿಗೆ ತಡ್ಕೊಳಕ್ಕಾಗಲಿಲ್ಲ. ಆ ಹುಡುಗ ವಾಪಸ್ ಬಂದ. ಒಂದಷ್ಟು ಕಾಲ ಆದಮೇಲೆ ಅವನ ಆಯಸ್ಸು ಮುಗೀತು. ಆ ಮಗು ಅನೇಕ ಕೋಟಿ ಅಥವಾ ಲಕ್ಷಾಂತರ ವರ್ಷಗಳಲ್ಲಿ ಹುಟ್ಟಿ ಬೆಳೆದು ಹುಟ್ಟಿ ಸತ್ತು ಎಲ್ಲ ಆದಮೇಲೆ ಮುಂದೆ ಅವನೇನೆ ವೈಶಾಲಿಯಲ್ಲಿ ಹುಟ್ಟಿದಂತಹ 24ನೇ ತೀರ್ಥಂಕರ ಮಹಾವೀರ. ಅಂದರೆ ವೃಷಭನಾಥನ ಅರಮನೆಯಲ್ಲಿ ಯಾವ ಜೀವ ಇತ್ತೋ, ಅಂದರೆ ಮೊದಲನೇ ತೀರ್ಥಂಕರನ ಅರಮನೆಯಲ್ಲಿ ಅವನೇನೇ 24ನೇ ತೀರ್ಥಂಕರ. ಅಂದರೆ ಈ ಜೀವಗಳ ಅಂದರೆ ಮನುಷ್ಯರ ಕರ್ಮಯಾತ್ರೆ ಎಷ್ಟು ದೊಡ್ಡದು. ಇವತ್ತಿನ ನಮ್ಮ ಆಧುನಿಕವಾದ ಸೋಷಿಯಾಲಜಿ ಇರ್ಬೋದು, ಮೊನ್ನೆ ನಡೆದ ಎಲೆಕ್ಷನ್ ಇರ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಇದರಲ್ಲಿ ನಾವು ಮರೆಯುವಂಥದ್ದು ಏನು ಅಂದರೆ ಹಿಂದೂಗಳಾಗಿ ಅಥವಾ ಭಾರತೀಯರಾಗಿ ಕರ್ಮವನ್ನು ನಾವು ಮರೀತಾ ಇದ್ವಿ. ಕರ್ಮ ಇದೆಯಲ್ಲ, ಬಸವಣ್ಣನೂ ಹೇಳ್ತಾನೆ, ಕರ್ಮಸ್ಥಿತಿ ಬೆನ್ನ ಬಿಡೋದು ಅಂತ ಹೇಳ್ತಾನೆ. ಕರ್ಮ ಯಾರನ್ನೂ ಬಿಟ್ಟಿದ್ದಲ್ಲ. ಅದು ಯಾವಾಗ ಅವ್ರಿಗೆ ಸತ್ಫಲಗಳನ್ನು ಕೊಡಬೇಕೋ ಕೊಡುತ್ತೆ, ಯಾವಾಗ ಅವ್ರಿಗೆ ದುಷ್ಟಫಲ ಅನ್ನೋದು ಅನುಭವಿಸೋರ ದೃಷ್ಟಿಯಿಂದ ಅಷ್ಟೇ. ಅದೇನು ಇನ್ನು ಅವರ ವಿರೋಧಿಗಳಿಗೆ ಚೆನ್ನಾಗಿರುತ್ತೆ ಅದು. ಆ್ಯಕ್ಚುಲಿ ಇವನು ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ. ಹೀಗಾಗಿ ಕರ್ಮ ಅನ್ನೋದಕ್ಕೆ ಜಾತಿ, ಲಿಂಗ, ವರ್ಣ, ಕುಲ ಎಲ್ಲವನ್ನೂ ಮೀರಿ ಹೋಗುತ್ತೆ. ಅದನ್ನು ನಾವು ತೀರ್ಥಂಕರರ ಸಂದರ್ಭದಲ್ಲೂ ಅವರಿಗೂ ಕರ್ಮ ಬಿಟ್ಟಿದ್ದಲ್ಲ, ಆದರೆ ಆ ಕರ್ಮ ವಿಪಾಕವನ್ನು ಅವ್ರು ಗೆದ್ದವರು ಅಂತ ಅರ್ಥ. ಈ ಜೈನ ಫಿಲಾಸಫಿನ, ಜೈನ ತತ್ವವನ್ನು ಅರ್ಥ ಮಾಡ್ಕೊಬೇಕಂದ್ರೆ ಯಾವ ಕೃತಿಗಳು ಮುಖ್ಯ? ಉದಾಹರಣೆಗೆ ವೇದಾಂತವನ್ನು ಅಥವಾ ನಾವು ವೈದಿಕ ಪರಂಪರೆಯನ್ನು ಅರ್ಥ ಮಾಡ್ಕೊಬೇಕಂದ್ರೆ ವೇದಾಂತವನ್ನು ಓದಬೇಕು, ಉಪನಿಷತ್ತುಗಳನ್ನು. ಬುದ್ಧನ ಬಗ್ಗೆ ಅರ್ಥ ಮಾಡ್ಕೊಬೇಕಂದ್ರೆ ಧಮ್ಮಪದವನ್ನು ಓದಬೇಕು. ಅದೇ ಥರ ಜೈನ ಫಿಲಾಸಫಿನ ಅರ್ಥ ಮಾಡ್ಕೊಬೇಕಂದ್ರೆ ಏನು ಓದಬೇಕು, ಅದು ಮೊದಲನೇದು. ಮತ್ತು ಅದನ್ನು ಓದಿದಾಗ ನಮಗೆ ಇಂಥ ಒಂದು ಅಂಶ ಅವರನ್ನು ಜೈನರಾಗಿ ಪ್ರತ್ಯೇಕವಾಗಿ ನಾವು ನೋಡುವಂತೆ ಮಾಡುತ್ತೆ ಅನ್ನೋದು ಅಂಶ ಯಾವುದು ನಮ್ಮನ್ನು, ಅಂದರೆ ಇವಾಗ ಜೈನ ಮತ್ತು ಜೈನರಲ್ಲದವರನ್ನು ಯಾವುದು ಬೇರೆ ಮಾಡ್ತಾ ಇದೆ? ಜೈನ ಅಂದರೆ ಸ್ಪೆಸಿಫಿಕ್ ಆಗಿ ಏನು? ಜೈನ ಗ್ರಂಥಗಳ ರಾಶಿ ಇದೆಯಲ್ಲ, ಇದು ತುಂಬ ಇದೆ. ತೀರ್ಥಂಕರ್ ಮಹಾವೀರ್ ಅವ್ರ ಉನ್ಕಿ ಆಚಾರ್ಯ ಪರಂಪರಾ ಅಂತ ಹಿಂದಿನಲ್ಲಿ ದೊಡ್ಡ ಸಂಪುಟಗಳೇ ಬಂದಿದೆ. ಕೆಲವು ಭಾಗವನ್ನು ಶ್ರವಣಬೆಳಗೊಳದಲ್ಲಿರುವಂಥ ಪ್ರಾಕೃತ ಸ್ಟಡಿ ಸೆಂಟರ್ನವರು ಅನುವಾದ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ಅಂತ ಹೀರಾಲಾಲ್ ಜೈನ್ ಅವರು ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಅದನ್ನು ಮಿರ್ಜಿ ಅಣ್ಣಾರಾಯರು ಅಂತ ನಮ್ಮ ಕರ್ನಾಟಕದ ಶೇಡ್ಬಾಳದಲ್ಲಿದ್ದವರು ಅವರು ಅದನ್ನು ಮಾಡಿದ್ದಾರೆ. ಅವ್ರದ್ದೇನೆ ಕನ್ನಡದಲ್ಲಿ ಜೈನ ಧರ್ಮ ಅಂತ ಒಂದು ದೊಡ್ಡ ಗ್ರಂಥ ಇದೆ. ಇವತ್ತಿಗೂ ಅದು ಭಾಳ ಉಪಾದೇಯವಾದ ಗ್ರಂಥ, ಅಂದರೆ ಒಳ್ಳೆಯ ಗ್ರಂಥ. ಇದಲ್ಲದೆ ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ, ಬೇರೆ ಭಾಷೆಗಳಲ್ಲಿದೆ. ಇದೆಲ್ಲ ಅವ್ರದ್ದಾಯಿತು. ಇನ್ನು ರಾಧಾಕೃಷ್ಣನ್ನು, ಹಿರಿಯಣ್ಣ, ಆಮೇಲೆ ಬಲದೇವ್ ಉಪಾಧ್ಯಾಯ, ಚಂದ್ರಧರ್ ಶರ್ಮಾ ಇತ್ಯಾದಿ ಭಾರತೀಯ ಫಿಲಾಸಫಿ ದರ್ಶನಗಳ ಬಗ್ಗೆ ಬರೆದಿರೋ ಲೇಖಕರ ಪುಸ್ತಕಗಳಲ್ಲೂ ಅನೇಕ ಬರುತ್ತೆ. ಬಟ್ ಗೊತ್ತಾಯ್ತು, ಅದೇ ಇದು ಪೀಠಿಕೆ. ಅಂದರೆ ಇದಲ್ಲದೆ ಮೂಲ ಜೈನರು ಪ್ರಾಕೃತ ಭಾಷೆಯಲ್ಲಿ, ಅಂದರೆ ಅರ್ಧಮಾಗದಿನಲ್ಲಿ ಮತ್ತು ಮಹಾರಾಷ್ಟ್ರೀಯ ಪ್ರಾಕೃತದಲ್ಲಿ, ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಪ್ರಾಕೃತ ಭಾಷೆಯ ವಿಕಾಸಕ್ಕೆ, ಸಂಸ್ಕೃತ ಭಾಷೆಯ ವಿಕಾಸಕ್ಕೆ ಜೈನರ ಕೊಡುಗೆ ಬಹಳ ದೊಡ್ಡದು. ಅದರಲ್ಲಿ ಆಗಮಗಳು ಅಂತ ಬರುತ್ತೆ. ಅದಕ್ಕೆ ಪೂರ್ವಾಗಮ ಅಂತಾರೆ. ಪೂರ್ವಾಗಮ ಅಂದರೆ ಯಾವುದಕ್ಕೆ ಪೂರ್ವ ಅಂದರೆ ಭಗವಾನ್ ಮಹಾವೀರ ತೀರ್ಥಂಕರರ ಜನ್ಮವಾಗುವುದಕ್ಕಿಂತ ಮುಂಚೆ ಯಾವ ಜ್ಞಾನರಾಶಿ ಇತ್ತೋ ಅದು ಪೂರ್ವ. ಅದಕ್ಕೆ ಪೂರ್ವ ಅಂತ ಕರೀತಾರೆ. ಪೂರ್ವಾಗಮ ಅಂತ ಕರೀತಾರೆ. ಆ ಪೂರ್ವಾಗಮಗಳು ಇವತ್ತು ನಷ್ಟವಾಗಿದೆ. ಬರೀ ಅವುಗಳ ಹೆಸರುಗಳಿಗೆ ಮಾತ್ರ ನಮಗೆ ಸಿಕ್ಕಲ್ಲ, ಟೆಕ್ಸ್ಟೇ ಇಲ್ಲ. ಅದು ಜೈನರು ಒಪ್ಕೊಂಡಿದ್ದಾರೆ, ಎಲ್ಲ ಜೈನ ವಿದ್ವಾಂಸರು ಒಪ್ಪಿದ್ದಾರೆ. ಪೂರ್ವಾಗಮ ಆದಮೇಲೆ ಮಹಾವೀರ ತೀರ್ಥಂಕರರು, ಅಂದರೆ ಇದು ಪ್ರಾಫಿಟಿಕ್ ಅಲ್ಲ ಅನ್ನೋದು ನಾನು ಹೇಳ್ತಾ ಇರೋದು, ಪ್ರಾಫಿಟಿಕ್ ರಿಲಿಜನ್ ಅಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಮಹಾವೀರರು ಏನೋ ಅವರು ಕೇವಲ ಜ್ಞಾನವನ್ನು, ಆತ್ಮಜ್ಞಾನವನ್ನು ಪಡೆದ್ರು, ಅದು ಮುಂದೆ ಹೇಳ್ಬೋದು. ಅದನ್ನು ಆತ್ಮಜ್ಞಾನವನ್ನು ಪಡೆದ ಮೇಲೆ ಒಂದು ಸಭೆ ಏರ್ಪಡ್ತು. ಅಲ್ಲಿ ಹೇಗೆ ನಾವು ಧರ್ಮಸ್ಥಳದಲ್ಲಿ ನೋಡ್ತೀವಲ್ಲ, ಹುಲಿ ಮತ್ತು ಹಸು ಒಟ್ಟಿಗೆ ಅದು ಒಂದೇ ಕೊಳದಲ್ಲಿ ನೀರು ಕುಡಿತಿರೋ ಚಿತ್ರ ಧರ್ಮಸ್ಥಳದಲ್ಲಿದೆ ಅಲ್ವಾ, ಅದು ಜೈನರಲ್ಲೂ ಬರೋ ಕಲ್ಪನೆ. ಆಗ ಒಂದು ದೊಡ್ಡ ಒಂದು ಮಂಟಪ ಆಯಿತು. ಆ ಮಂಟಪದಲ್ಲಿ ಅನೇಕ ಜ್ಞಾನಾಸಕ್ತರು, ಕುತೂಹಲಿಗಳು ಎಲ್ಲ ಬಂದರು. ಮಹಾವೀರ ತೀರ್ಥಂಕರ ಏನೂ ಮಾತಾಡ್ತಾ ಇಲ್ಲ. ಅಂದರೆ ಜೈನರ ಲಿಟ್ರೇಚರ್ ಎಲ್ಲಿ ಶುರುವಾಗುತ್ತೆ ಅಂತ ಮಹಾವೀರ ತೀರ್ಥಂಕರರು ಸಂತೃಪ್ತವಾದ ಭಾವದಲ್ಲಿ ಮೌನವಾಗಿ ಆನಂದವಾಗಿದ್ದಾರೆ. ಆ ಆನಂದದ ತರಂಗಗಳು ಮೌನದ ತರಂಗಗಳಾಗಿ ಪರಿವರ್ತನೆಗೊಂಡು ಇಡೀ ಸಭೆಯನ್ನು, ಈ ಥರ ಒಂದು ಸಭೆ, ಇದಕ್ಕಿಂತ ದೊಡ್ಡ ಸಭೆ, ತುಂಬ ಚೆನ್ನಾಗಿದೆ, ಒಂದು ಸಭೆಯಲ್ಲಿ ಆವರಿಸ್ತು.
ಆ ಜಾಗ ಇದೆಯಲ್ಲ ಅದಕ್ಕೆ ಸಮವಸರಣ ಅಂತ ಕರೀತಾರೆ, ಸಮವಸರಣ ಮಂಟಪ ಅಂತ ಕರೀತಾರೆ. ಹೇಗೆ ಅನುಭವ ಮಂಟಪ ಅಂತ ವಚನಗಳಲ್ಲಿ ಬರುತ್ತೆ, ಸಮವಸರಣ ಮಂಟಪ ಅದನ್ನು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ತುಂಬ ಅದ್ಭುತವಾದ ವರ್ಣನೆ. ಆಗ ಮಹಾವೀರರ ವಿಚಾರಗಳು ಏನು ಬರ್ತಾ ಇದೆ, ತತ್ವ ವಿಚಾರಗಳು, ಜ್ಞಾನ ವಿಚಾರಗಳು, ಇದನ್ನು ಅವರು ಮಾತನಾಡದೆಯೇ, ಅಂದರೆ ಗುರು ಅಥವಾ ಕೇವಲ ಜ್ಞಾನಿ ಮಾತನಾಡಿದೆಯೇ ಮೌನದಲ್ಲಿ ಹೇಳಿದ ಮಾತನ್ನು ಒಬ್ಬ ವ್ಯಕ್ತಿ ಕ್ಯಾಚ್ ಮಾಡ್ದ. ಅವನಿಗೆ ಜೈನರಲ್ಲಿ ಗಣಧರ ಅಂತ ಕರೀತಾರೆ. ಗಣಧರ ಅವನು 24 ತೀರ್ಥಂಕರಿಗೆ 24, ಅವಾಗಲೇ ನಿಮ್ಗೆ ಹೇಳ್ತಿದ್ದೆ ಮ್ಯಾಥಮೆಟಿಕ್ಸ್ ಥರ, 24 ತೀರ್ಥಂಕರಿಗೆ 24 ಗಣಧರರು, 24 ಯಕ್ಷರು, 24 ಯಕ್ಷಿಯರು, ಇದು ಅವ್ರ ಲೆಕ್ಕ. ಆ ಗಣಧರನಿಗೆ ಅರ್ಥ ಆಯಿತು, ಅವನ ಹೆಸರು ಗೌತಮ ಗಣಧರ ಅಂತ. ಆ ಗೌತಮ ಗಣಧರ ಅದನ್ನು ದಾಖಲೆ ಮಾಡಿದ್ರು, ಅಂದರೆ ಅದನ್ನು ಭೂಮಿಗೆ ತಂದವರು, ಪ್ರಸಾರ ವೇದಗಳ ಬಗ್ಗೆ ನಾವು ಹೇಳ್ತೀವಲ್ಲ ಅಪೌರುಷೇಯ, ಆಮೇಲೆ ಯಾರೋ ಅದನ್ನು ಮುಂದಿನವರು ಬರೆದರು ಅಥವಾ ಅದನ್ನು ಜನಕ್ಕೆ ಸಿಗೋಗಿ ಮಾಡು, ಆ ರೀತಿ ಗೌತಮ ಗಣಧರ ಮಾಡಿದ್ಮೇಲೆ ಇನ್ನು ಮುಂದೆ ಜಂಬೂಸ್ವಾಮಿ ಅವರು ಇವರು ಮಾಡಿ ಭದ್ರಬಾಹು ತನಕ ಬಂದರು. ಅಂದರೆ ನಮ್ಮ ಶ್ರವಣಬೆಳಗೊಳಕ್ಕೆ ಬಂದು ದೇಹವನ್ನು ಬಿಟ್ಟಂಥ ಮುನಿಗಳು ಅಂತ ಭದ್ರಬಾಹು ಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ಭದ್ರಬಾಹು ಬಗ್ಗೆ ನಮ್ಮ ಕನ್ನಡದ ವಡ್ಡಾರಾಧನೆ, ಶಿವಕೊಟ್ಯಾಚಾರ್ಯನ ವಡ್ಡಾರಾಧನೆಯಲ್ಲೂ ಒಂದು ಕಥೆ ಇದೆ, ಭದ್ರಬಾಹುವಿನ ಕಥೆ ಅಂತ. ಆ ಭದ್ರಬಾಹು ತನಕ ಇದೊಂದು ಜ್ಞಾನ ಪರಂಪರೆ. ಅಲ್ಲಿಗೆ ಈ ಜ್ಞಾನ ಪರಂಪರೆ ಮುಗೀತು. ಆಮೇಲೆ ಏನಿದ್ರೂ ಅದರ ರಿಪಿಟೇಷನ್ನು, ಅದರ ಮೇಲೆ ವ್ಯಾಖ್ಯಾನ, ಭಾಷ್ಯ ಬರೆಯುವಂಥದ್ದು ಬಂತು. ಅಂದರೆ ಮಹಾವೀರರು ಎಲ್ಲೂ ಬಾಯಿ ಬಿಟ್ಟು ಉಪದೇಶ ಮಾಡಿಲ್ಲ, ಅವರು ಮೌನ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಒಂದು ಬರುತ್ತೆ, ಅದರೊಳಗಡೆ ಹೇಳ್ತಾರೆ ಗುರುಚ ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ. ಈಗ ನಮ್ಮ ವಿಷಯ ಇವತ್ತು ಜೈನ ವೈದಿಕ ದರ್ಶನಗಳ ಒಳನೋಟ ಅಂತ ಇದೆಯಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ, ಗುರುವಾದವನು ಅಂದರೆ ಯಾರೋ ಒಂದು ಆ ಭಗವಂತನ ತತ್ವವನ್ನು ಪಡ್ಕೊಂಡಿದ್ದಾರೆ, ಅವರು ಏನನ್ನೂ ಹೇಳೋದಿಲ್ಲ, ಅದು ಎದುರುಗಡೆ ಯಾರಿಗೆ ತಿಳಿಬೇಕೋ ಆ ಸಾಮರ್ಥ್ಯ ಇರೋರಿಗೆ ತಾನಾಗೆ ಅದು ತಿಳಿತಾ ಇರುತ್ತೆ. ಇದನ್ನೇ ನಮ್ಮ ಯೋಗಶಾಸ್ತ್ರದಲ್ಲಿ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಹೇಳುವಾಗ ಪರಾ ಹಂತದಲ್ಲಿ ಮಾತುಕತೆಯೇ ಇಲ್ಲ, ಅದಿಲ್ಲವೇ ಇಲ್ಲ. ಆದರೆ ಮೌನ ಸಂಭಾಷಣೆನೇ ಆಗ್ತಾ ಇರುತ್ತೆ. ಒಂದು ಸಿನಿಮಾ ಹಾಡು ಇದೆ, ಈ ಮೌನ ಸಂಭಾಷಣೆ ಅಂತಲೇ ಒಂದು ಹಳೆಯದೊಂದು ಸಿನಿಮಾ ಹಾಡು, ಅದು ಪ್ರೇಮಿಗಳ ನಡುವೆ ನಡೆಯುವಂಥದ್ದು. ಪ್ರೇಮಿಗಳಿಗೆ ಅಂದರೆ ಲೌಕಿಕವಾದ ರೀತಿ ದೇಹಭಾವೋ ಶೃಂಗಾರ ಭಾವವನ್ನು ಇಟ್ಕೊಂಡು ಪ್ರೇಮ ಮಾಡೋರಿಗೇ ಇವನ ಅವಳ ಕಣ್ಣೋಟ, ಕುಡಿ ಹುಬ್ಬು, ಅದರಿಂದನೇ ಅವರಿಗೆ ಒಂದು ಅವಳ ಹೃದಯ ಇವನಿಗೆ, ಇವಳ ಹೃದಯ ಅವ್ರಿಗೆ ಅರ್ಥ ಆಗಬೇಕಾದ್ರೆ ಮತ್ತು ಅವರು ಇನ್ನು 50-60 ವರ್ಷ ಆದಮೇಲೆ ಮಣ್ಣಲ್ಲಿ ಮಣ್ಣಾಗ್ತಾರೆ, ಗಾಳಿಯಲ್ಲಿ ಗಾಳಿಯಾಗಿ ಸುಟ್ಟು ಬೂದಿ ಆಗ್ತಾರೆ. ಆ ಪ್ರೇಮ ಅಲ್ಲಿಗೆ ಮುಗೀತವ್ರ ಕತೆ. ಆ ಜೀವ ಅಲ್ಲಿ ಅಂಟಿತ್ತು, ಅಂಟು ಮುಗೀತು. ಆ ಕರ್ಮಕ್ಕೋಸ್ಕರ ಸೇರಿಕೊಂಡ್ರು, ಆ ಕರ್ಮ ಬಿಡ್ತು, ಜೀವದ ಒಂದು ಸಪರೇಷನ್ ಆಯಿತು. ಅವ್ರಿಗೆ ಆಗಿರುವಾಗ ಒಂದು ಸಕಲ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನಂತವಾದ ಜ್ಞಾನ ಇದೆಯಲ್ಲ, ಯಾವ ಸೀಮಾತೀತವಾದ ಜ್ಞಾನ, ಅದನ್ನು ಒಬ್ಬ ಗುರುವಾದವನು, ಭಗವಂತನಾದವನು, ಮಹಾವೀರನಾದವನು ತಿಳ್ಕೊಂಡಿದ್ದಾಗ ಅದನ್ನು ಅವನು ಹೇಳೋ ಇದೇ ಇಲ್ಲ. ಈ ಜೈನರ ಆಗಮನಕ್ಕೂ ಆಗಮಗಳಿಗೂ ನೀವು ಹೇಳಿದ್ರಿ 12 ಹಳೆದಿತ್ತು, ಈಗ 12 ಅಂತ. ಅದಕ್ಕೂ ಮತ್ತು ಈಗ ವೈದಿಕರ ಶೈವ ಆಗಮ ಇವುಗಳಿಗೂ ಸಾಮ್ಯತೆ ಇದೆಯಾ ಅಥವಾ ಎರಡು ಹೆಸರು ಮಾತ್ರ ಒಂದೇ ಬೇರೆ ಬೇರೆ? ಇಲ್ಲ, ಇದು ಆಗಮ ಅಂದರೆ ಏನು ಗೊತ್ತಾ, ಈಗ ವ್ಯಾಕರಣದಲ್ಲೂ ಆಗಮ ಸಂಧಿ ಅಂತಿದೆ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ 3 ಕನ್ನಡ ಸಂಧಿಗಳು ಅಂತ ಸ್ಕೂಲಲ್ಲಿ ಓದ್ತೀವಿ ನಾವು. ನಾನು ಒಂದು ಕಾಲದಲ್ಲಿ ಮೇಷ್ಟ್ರಾಗಿದ್ದಾಗ ಪಾಠ ಮಾಡ್ತಿದ್ದೆ. ಅದನ್ನು ಆಗಮ ಅಂದರೆ ಬರೋದು ಅಂತ ಅಲ್ವಾ, ಆಗಮಿಸಿದರು, ಆಗಮನ. ಆಗಮ ಅಂದರೆ ಬರೋ ಅಂತ, ಬಂದದ್ದು ಅಂತ. ಅಂದರೆ ಬಂದದ್ದು ಅಂದರೆ ವೇದಗಳು ಅಥವಾ ಶ್ರುತಿ ಅನ್ನುವುದು ನಾವು ವೈದಿಕ ದೃಷ್ಟಿಯಿಂದ ಹೇಳಿ ಇದ್ದದ್ದು, ಆಮೇಲೆ ಅದಕ್ಕೆ ಸೇರಿಕೊಳ್ಳುವಂತೆ ಇದು ಬಂದು ಸೇರಿದ್ದು. ಮೊದಲನೇದನ್ನು ಮಾಡಿದವರು ಭಗವಂತ ಅಥವಾ ಆಮೇಲೆ ಅದನ್ನು ಜಗತ್ತಿಗೆ ಕಂಡುಹಿಡಿದು ಕೊಟ್ಟಂಥವರು ಋಷಿಗಳು. ಅದನ್ನು ಆಮೇಲಿನ ಹಂತದಲ್ಲಿ ಯಾರು ವ್ಯಾಖ್ಯಾನ ಮಾಡಿ ಆಗಮಗಳ ಸ್ವರೂಪದಲ್ಲಿ ಕೊಟ್ಟವರು ಆಚಾರ್ಯರು. ಈ ಅರ್ಥದಲ್ಲಿ ನಾವು ತೊಗೊಳ್ತೀವಿ. ಜೈನರಲ್ಲಿ ಹಂಗೆ ತೊಗೊಳ್ಳಲ್ಲ. ಹಂಗೆ ತೊಗೊಂಬಿಟ್ರೆ ಏನಾಗುತ್ತೆ, ಮಹಾವೀರ ತೀರ್ಥಂಕರ ಎಲ್ಲರೂ ಕೂಡ ಒಂದು ಹೈಯೆಸ್ಟ್ ಅಂತ ತೊಗೊಳಕ್ಕಾಗಲ್ಲ, ಆಚಾರ್ಯರ ಥರ ಆಗಿಬಿಡ್ತಾರೆ. ಅವರಲ್ಲಿ ಆಚಾರ್ಯರು ಅಂದರೆ ಮುಂದೆ ಬಂದಂಥ ಆಚಾರ್ಯರು, ಕುಂದಕುಂದಾಚಾರ್ಯರು, ಯಲಾಚಾರ್ಯರು, ಗೃಧ್ರಪಿಂಚಾಚಾರ್ಯರು, ನಮ್ಮ ಕಾಲದಲ್ಲಿ ಇದ್ದಂತಹ ಬೇರೆ ಬೇರೆ ಆಚಾರ್ಯರು, ಶ್ರವಣಬೆಳಗೊಳದಲ್ಲಿ ನಿನ್ನೆ ಮೊನ್ನೆ ತನಕ ಇದ್ದಂಥ ಚಾರುಕೀರ್ತಿ ಭಟ್ಟಾರಕರು, ಇವರೆಲ್ಲ ಆಚಾರ್ಯರು. ಇನ್ನೂ ಅನೇಕ ಆಚಾರ್ಯರು ಇದ್ದಾರೆ. ಅಂದರೆ ಆ ಜ್ಞಾನವನ್ನು ಜಗತ್ತಿಗೆ ಯಾರು ವಿವರಿಸ್ತಾರೆ ಅವರು ಆಚಾರ್ಯರು. ವ್ಯತ್ಯಾಸ ನೀವು ಕೇಳಿದ್ರಲ್ಲ, ಇದನ್ನು ಸಿದ್ಧಪುರುಷರು ಅಂದರೆ ಶೈವಾಗಮಗಳು ವೈಷ್ಣವಾಗಮಗಳನ್ನು ಸಿದ್ಧಪುರುಷರು, ಸಿದ್ಧರು ಅಂತಿದ್ದಾರಲ್ಲ, ಅವರು ಕೊಟ್ಟಿರುವಂಥದ್ದು. ಯೋಗಿಗಳು ಸಿದ್ಧರು ಕೊಟ್ಟಿರುವಂಥದ್ದು ಈ ಶೈವ, ವೈಷ್ಣವ, ಶಾಕ್ತ ಆಗಮಗಳು. ಇದೇ ತಾನೇ ಮೇಯ್ನ್ 3. ಇನ್ನೂ ಕೆಲವಿದೆ, ಗಣಪತಿ ಆಗಮ ಇದೆ, ಕೌಮಾರ ಆಗಮ ಇದೆ. ಆಮೇಲೆ ಅವರಲ್ಲಿ ಅದು ಸ್ವತಃ ಭಗವಂತ ಅಂದರೆ ಆಮೇಲೆ ಹೇಳ್ತೀನಿ ಅದನ್ನ, ದೇವರು ಅನ್ನೋ ಅರ್ಥ ಅಲ್ಲ, ಈ ಭಗವಂತ ಮಹಾವೀರನ ವಾಣಿ, ಮಹಾವೀರನ ವಾಣಿ ಅದು ಅವರಿಗೆ ಆಗಮ. ಇದು
ಈ ಮಹಾವೀರರ ಕಾಲದ ನಂತರದಲ್ಲಿ ಬಂದಾಗ ಅವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಉತ್ತರಾಧ್ಯಯನ ಸೂತ್ರ ಅನ್ನುವಂಥ ಒಂದು ಗ್ರಂಥ. ಪ್ರಾಕೃತದಲ್ಲಿ ಹೆಚ್ಚು ಬಂತು ಅಂತ ಹೇಳಿದ್ನಲ್ಲ, ಷಟ್ಖಂಡಾಗಮ ಅಂತ ಬಂತು. ಮೊದಲು 12 ಹೊಟ್ಟೋಯ್ತು, ಆಮೇಲೆ ಬಂದಂಥದ್ದನ್ನೆಲ್ಲ ಡಿವೈಡ್ ಮಾಡಿದಾಗ 6 ಖಂಡಗಳು, ಷಟ್ಖಂಡಾಗಮ ಅಂತ ಬಂತು. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಸಾಹಿತ್ಯ ಕಷಾಯ ಪಾಹುಡ ಅಂತ ಬಂತು, ಅಥವಾ ಕಸಾಯ ಪಾಹುಡ ಅಂತ ಬಂತು. ಅದರ ಮೇಲೆ ಅನೇಕರು ವ್ಯಾಖ್ಯಾನಗಳನ್ನು ಮಾಡ್ಕೊಂಡು ಬಂದಿದ್ದು ಧವಳ, ಜಯಧವಳ, ಅತಿಧವಳ ಅಂತ ಬಂತು. ಆ ಧವಳ ಗ್ರಂಥಗಳೆಲ್ಲ ಜಗತ್ತಿನಲ್ಲಿ ನಷ್ಟವಾಯಿತು. ಅದರ ಫೈನಲ್ 1 ಕಾಪಿ ಸಿಕ್ಕಿದ್ದು ಮೂಡುಬಿದ್ರೆಯಲ್ಲಿ ಮಠದಲ್ಲಿ ಇವತ್ತು ಉಂಟು ಧವಳದ ಕಾಪಿ. ಆ ಧವಳಗಳೆಲ್ಲ ಈಗ ಧವಳ ಗ್ರಂಥಗಳೆಲ್ಲ. ಹಾಗಾಗಿ ಧವಳ ಅನ್ನೋದು ಜೈನರ ಮನೆಗಳಲ್ಲಿ ಹೆಚ್ಚು ಬಳಕೆಯಲ್ಲಿ ಇವತ್ತಿಗೂ ಇರುವಂಥ ಪದ ಧವಳ ಅಂತೇಳಿ. ಧವಳ ಕೀರ್ತಿ ಅಂತೆಲ್ಲ ಮಾತುಗಳು ಬರುತ್ತೆ, ಅದು ಉಳ್ಕೊಂತು. ಅದರೊಳಗಡೆ ಇರೋವಂಥದ್ದು ಏನು ಅಂತ ಹೇಳಿದ್ರೆ, ಜೈನ ತತ್ವಜ್ಞಾನದ ಸಾರವತ್ತಾದ ಭಾಗ ಯಾವುದಿದೆ ಅದನ್ನು ತುಂಬ ವಿವರವಾಗಿ ಅದನ್ನು ಬರೆದಿಟ್ಟಿದ್ದಾರೆ. ಇದು ಜೈನ ಸಾಹಿತ್ಯ. ಇತ್ತೀಚೆಗೆ ಆ ಗ್ರಂಥಗಳೆಲ್ಲ ಪ್ರಾಕೃತ ಭಾಷೆಯಿಂದ, ಅದು ಹಿಂದಿಯಲ್ಲಿತ್ತು ಮುಂಚೆ, ಸಾಕಷ್ಟು ಹಿಂದಿಯಲ್ಲಿ ತುಂಬ ಕೆಲಸ ಆಗಿದೆ. ಅದು ಕನ್ನಡದಲ್ಲೂ ಕೂಡ ಇವಾಗ ಅದು ನಮಗೆ ಸಿಗ್ತಾ ಇದೆ. ಈಗ ಯಾಗೊಂದು ಕೇಳಿ, ವೈದಿಕದಿಂದ ಜೈನವನ್ನು ಪ್ರತ್ಯೇಕಿಸೋದು ಯಾವುದು ಅಂತ, ಅದು ಒಂದು. ಆಮೇಲೆ ನಮ್ಮಲ್ಲಿರುವ ಕರ್ಮ, ಪುನರ್ಜನ್ಮ, ಆತ್ಮ, ದೇವರು, ಇದು ಅಲ್ಲಿ ಯಾವ ರೀತಿಯಲ್ಲಿ ಪ್ರಕಟವಾಗುತ್ತೆ ಜೈನದಲ್ಲಿ? ಜೈನರಿಂದ ಅಂದರೆ ಈಗ ತಾತ್ವಿಕವಾಗಿ ಮಾತನಾಡುವಾಗ ಸಾಂಸ್ಕೃತಿಕವಾಗಿ ಎಲ್ಲರೂ ಒಂದೇ, ಅದು ನಮ್ಮೆಲ್ಲರಿಗೂ ಗೊತ್ತಿರೋದೇನೆ. ಸಾಂಸ್ಕೃತಿಕವಾಗಿ ಜೈನ, ಬೌದ್ಧ, ವೀರಶೈವ ಎಲ್ಲವೂ ಕೂಡ ಕಲ್ಚರಲಿ ಒಂದೇ. ಆದರೆ ಅದನ್ನು ವಿವರಿಸಿಕೊಳ್ಳುವ ರೀತಿಗಳು, ಈಗ ಒಂದು ಮಾವಿನ ಹಣ್ಣು ಅಂತಿದ್ದರೆ, ಮಾವಿನ ಹಣ್ಣು ಅನ್ನೋದಕ್ಕೆ ಒಂದು ಸೇಬಿನ ಹಣ್ಣಿಗಿಂತ ಬೇರೆ ಒಂದು ಲಕ್ಷಣ ಇದೆ, ಅಥವಾ ಕಿತ್ತಳೆ ಹಣ್ಣಿಗಿಂತ ಮಾವಿನ ಹಣ್ಣಿಗೆ ಒಂದು ಬೇರೆ ಲಕ್ಷಣ. ಹಾಗಂತ ಎಲ್ಲ ಮಾವಿನ ಹಣ್ಣು ಒಂದೇ ಅಂತ ನಾವು ಒಂದು ಏಕರೂಪತೆಯನ್ನು ತರೋಕ್ಕಾಗಲ್ಲ. ಅದರಲ್ಲಿ ಆಪೂಸ ಇದೆ, ಇನ್ನೊಂದು ಯಾವುದೋ ಇದೆ, ಮಲಗೋಬ ಇದೆ, ಮತ್ತೊಂದಿದೆ ಅಲ್ವಾ. ಅದರಲ್ಲೇ 100 ರೀತಿಯ ಮಾವಿನ ಹಣ್ಣು ಇದೆ, ನಾಗ್ಪುರದ ಮಾವಿನ ಹಣ್ಣು ಇದೆ, ಅನೇಕ ರೀತಿಯ ಮಾವಿನ ಹಣ್ಣುಗಳು ಇದೆ ನಮ್ಮಲ್ಲಿ. ಅದರದ್ದೇ ಜಾತಿಗಳು ಅಂತ ಹೇಳ್ತೀವಿ, ಅಥವಾ ಒಳ ಪ್ರಭೇದಗಳು ಅಂತೀವಿ. ಆ ರೀತಿಯಲ್ಲಿ ನೋಡಿದಾಗ ಜೈನರು ಮತ್ತು ಉಳಿದವರು, ಅಂದರೆ ಈಗ ವೈದಿಕ ಅಂತ ತಗೊಂಡ್ರೆ, ಅಂದರೆ ವೇದಗಳನ್ನು, ಉಪನಿಷತ್ತುಗಳನ್ನು ಒಪ್ಕೊಳ್ಳುವಂಥ ಚಿಂತನೆ ಮಾಡೋರು ಬಳಸುವಂಥ ಪದಗಳಿದೆಯಲ್ಲ, ಅಂದರೆ ಟೆಕ್ನಿಕಲ್ ಪಾರಿಭಾಷಿಕ ಪದಗಳು ಒಂದೇ. ಈಗ ಕರ್ಮ ಅಂತ ಇಟ್ಕೊಳ್ಳಿ, ಜನ್ಮ, ಕರ್ಮ, ಜನ್ಮಾಂತರ, ಮೋಕ್ಷ, ಈ ಪದಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದನ್ನು ಅವರು ಇಂಟರ್ಪ್ರಿಟ್ ಮಾಡಿದಾರಲ್ಲ, ಅದನ್ನು ಹೇಗೆ ಅವರು ವಿವರಿಸ್ತಾರಲ್ಲ ಅದಿದೆ. ಈಗ ಬರುವಾಗ ನಾನು ಬೆಳಗ್ಗೆ ಓಶೋ ಅವ್ರದ್ದೊಂದು ಉಪನ್ಯಾಸ ಕೇಳ್ತಾ ಇದ್ದೆ. ಓಶೋ ಅವರು ಹುಟ್ಟಿನಿಂದ ಜೈನರು, ಜನ್ಮಹತ್ ಜೈನರು, ಜಬಲ್ಪುರದ ಹತ್ರ ಅವರ ಜನ್ಮ ಆಗಿದ್ದು. ಜೈನ ಇದ್ರ ಬಗ್ಗೆ ತುಂಬ ಅವರು ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಆಧುನಿಕ ಇದನ್ನು ಕೂಡ ರಜನೀಶ್ ಜೈನ ರಜನೀಶ್ ಅವರು, ರಜನೀಶ್ ಹೆಸರು ಜೈನ ಹೆಸರು, ರಜನೀಶ್ ಚಂದ್ರ ಅವರು. ಈ ಯೋಗ ಅಂತ ತಗೊಳ್ಳಿ ಉದಾಹರಣೆಗೆ. ಯೋಗ ಅಂದರೆ ನಮ್ಮಲ್ಲಿ ಅಂದರೆ ಈಗ ವೈದಿಕ ಯೋಗ ಮೀಮಾಂಸೆನಲ್ಲಿ, ಅಂದರೆ ದಯಾನಂದ ಸರಸ್ವತಿ ಇತ್ಯಾದಿಯವರು ಬರೆದಿರೋದ್ರಲ್ಲಿ ಒಂದು ಆತ್ಮ ಅಂತಿದೆ, ಒಂದು ಪರಮಾತ್ಮ ಅಂತಿದೆ. ಪರಮಾತ್ಮನಿಂದ ನಾವು ಯಾವುದೋ ಕಾರಣಕ್ಕೆ, ಅಜ್ಞಾನದ ಕಾರಣಕ್ಕೆ ಬೇರ್ಪಟ್ಟಿದ್ದೀವಿ. ನಾವು ವಾಪಸ್ಸು ಪರಮಾತ್ಮನ ಕಡೆಗೆ ಸಾಧನೆ ಮೂಲಕ ಹೋಗ್ತೀವಿ, ಅಂದರೆ ಎಳಿತೀವಿ. ಸಾಧನೆ ನಮ್ಮನ್ನು ಎಳೆಯುತ್ತೆ ಪರಮಾತ್ಮನ ಕಡೆಗೆ. ಇವಾಗ ಯೋಗ ಅಂದರೆ ಏನಾಗುತ್ತೆ, 2 ಸೇರ್ಕೊಳ್ಳೋದು ಅಂತ ಆಗುತ್ತೆ. ಯುಜ್ ಅನ್ನೋ ಧಾತುವಿನಿಂದ ಯೋಗ ಅಂದರೆ ಸೇರ್ಕೊಳ್ಳೋದು, ಕೂಡ್ಕೊಳ್ಳೋದು. ಯಾವುದು? ಆತ್ಮ ಮತ್ತು ಪರಮಾತ್ಮ ಮತ್ತೆ ಮಿಲನವಾಗುವುದು, ಸೇರಿಕೊಳ್ಳುವುದು ಯೋಗ. ಮಹಾವೀರನ ಕೇಳಿದ್ರೆ ಮಹಾವೀರರಲ್ಲಿ ಯೋಗ ಇಲ್ಲ, ಮಹಾವೀರರಲ್ಲಿರೋದು ಅಯೋಗ. ಅಲ್ಲೂ ಯೋಗ ಶಬ್ದ ಇದೆ, ಆದರೆ ಅದರ ವಿನಿಯೋಗ ಅಂತೀವಲ್ಲ, ಅಂದರೆ ಬಳಕೆ ಬೇರೆ ಇದೆ. ಏನು ಬಳಕೆ ಬೇರೆ ಇದೆ ಅಂದರೆ, ಅಯೋಗ ಅಂದರೆ ಇನ್ನು ಹೊಸದಾಗಿ ಏನು ಸೇರಿಸ್ಕೊಳ್ಳೋ ಗೊತ್ತಿಲ್ಲ. ಅದು ಯಾಕೆ ಅಂತ ಹೇಳ್ತೀವಿ. ಐ ಥಿಂಕ್ ಇವಾಗ ನಾವು ನಮ್ಮ ಈ ಪಾಡ್ಕಾಸ್ಟ್ನ ಕೇಂದ್ರಕ್ಕೆ ಬಂದ್ವಿ ಅಂತ ಅನ್ಸತ್ತೆ ನನಗೆ. ದೇವರ ಕಲ್ಪನೆ ಜೈನರಲ್ಲಿಲ್ಲ. ಜೈನರಲ್ಲಿ ರಾಮ, ಕೃಷ್ಣ, ದುರ್ಗೆ, ಕಾಳಿ, ಅಥವಾ ಶಂಕರಾಚಾರ್ಯರು ಹೇಳುವಂಥ ನಿರ್ಗುಣ ಬ್ರಹ್ಮ, ಪರಬ್ರಹ್ಮ, ಬ್ರಹ್ಮನ್, ಪರಮಾತ್ಮ ಇಲ್ಲ ಅವರಲ್ಲಿ. ಇದನ್ನು ಮೊದಲು ನಾವು ಕ್ಲಿಯರ್ ಮಾಡ್ಕೊಂಡು, ಈ ದೃಷ್ಟಿಯಿಂದ ವೈದಿಕರು ಅವರನ್ನು ನಾಸ್ತಿಕರು ಅಂತ ಕರೆದರು. ಈಗಿನ ಆಧುನಿಕ ಹಿಂದಿನ ಕಾಲದವರು ಇವರು ವೇದಗಳನ್ನು ಪ್ರಮಾಣವಾಗಿ ತಗೊಳ್ಳೋದಿಲ್ಲ, ಹಾಗಾಗಿ ಇವರು ನಾಸ್ತಿಕರು ಅಂತ ಹೇಳಿದರು. ಮನುಸ್ಮೃತಿ ಇತ್ಯಾದಿಗಳಲ್ಲಿ ನಾಸ್ತಿಕೋ ವೇದ ನಿಂದಕಃ ಅಂತ ಬರುತ್ತೆ. ಇವರು ನಿಂದನೆಯನ್ನು ಮಾಡಿಲ್ಲ ವೇದಗಳನ್ನು, ಅದನ್ನು ಒಪ್ಪಲಿಲ್ಲ. ನಮ್ಮಲ್ಲಿ ವೇದಗಳನ್ನು ಒಪ್ಪದೆ 2-3 ಸಾವಿರ ವರ್ಷ ಬಾಳಿಕೊಂಡು ತಾಳಿಕೊಂಡು ಬಂದಿರೋರು ಜೈನರು. ಇವತ್ತಿಗೂ ಕೂಡ ಅವ್ರದ್ದು ಒಂದು ವಿಚಾರ, ದೇವಸ್ಥಾನ, ಮತ್ತೊಂದು ಎಲ್ಲವೂ, ಅಥವಾ ಬಸದಿಗಳು ಎಲ್ಲ ಇದ್ದಾವೆ. ಜೈನರಲ್ಲಿ ಈಗ ಅಯೋಗದ ಬಗ್ಗೆ ಹೇಳ್ತಿದ್ದೆ. ಅಯೋಗ ಅಂದರೆ ಸೇರದೇ ಇರೋದು ಅಥವಾ ಸೇರಿದ್ದನ್ನು ಬಿಡಿಸ್ಕೊಳ್ಳೋದು ಅಂತ. ಅಯೋಗ ಅಂದರೆ ಯೋಗವಲ್ಲದ್ದು. ಸರಿ, ಯೋಗವಲ್ಲದ್ದು ಅಂದರೆ ಏನು? ಸುಮ್ಮನೆ ಗ್ರಾಮರ್ ಹೇಳ್ದಂಗೆ ಆಗುತ್ತೆ. ಯೋಗವಲ್ಲದ್ದು ಅಂದರೆ ಸೇರ್ಕೊಳ್ಳೋದೇ ಇರೋದು ಅಂತ, ಅಥವಾ ಸೇರ್ಕೊಂಡಿರೋದ್ರಿಂದ
ಬಿಡಿಸ್ಕೊಂಡ್ರೆ ಸಾಕು. ಯಾವುದರಿಂದ? ರಾಗದ್ವೇಷಗಳು, ವಿಕಾರಗಳು. ಈಗ ನಾವು ಯಾವುದ್ರ ಜೊತೆ ಅಟ್ಯಾಚ್ ಆಗಿರೋ ಸಂಸಾರ, ಒಂದೇ ಮಾತಲ್ಲಿ ಸಂಸಾರ. ಈ ಸಂಸಾರದ ಜೊತೆಗೆ ಜೀವ ಸೇರ್ಕೊಂಡ್ಬಿಟ್ಟಿದೆ. ಈಗ ಸಂಸಾರದ ಜೊತೆ ಸೇರ್ಕೊಂಡಿರೋದು ಜೀವ ಅದರ ಕರ್ಮದ ಕಾರಣಕ್ಕೆ, ಭಗವಂತನ ಕಾರಣಕ್ಕಲ್ಲ, ದೇವರ ಕಾರಣಕ್ಕಲ್ಲ. ಸಂಸಾರದಿಂದ ಜೀವ ಪ್ರತ್ಯೇಕಗೊಂಡ್ರೆ ಅದು ಅಯೋಗ. ಯು ಹ್ಯಾವ್ ಟು ಡಿಸ್ಜಾಯಿಂಟ್ ಫ್ರಮ್ ದಿ ಸಂಸಾರ. ಆವಾಗ ನಿಮಗೆ ಮೋಕ್ಷದ ಕಡೆಗೆ, ಜ್ಞಾನದ ಕಡೆಗೆ ಹೋಗಿ. ಇದೊಂದು ಬಹಳ ಸೂಕ್ಷ್ಮ ವ್ಯತ್ಯಾಸ. ಇದನ್ನು ಅವ್ರು ಯಾಕೆ ಹೇಳ್ತಿದ್ದಾರೆ ಅಂದರೆ, ಪರಮಾತ್ಮ ಅನ್ನೋದು ಒಂದು ನಮ್ಮಲ್ಲಿ ಏನು ಹೇಳ್ತಾರೆ, ಆಕಾಶಾತ್ ಪತಿತಂ. ಅಂದರೆ ವ್ಯತ್ಯಾಸ ಏನು ಅಂತ ವೈದಿಕ ಮತ್ತು ಇದಕ್ಕೆ ಸೂಕ್ಷ್ಮ ವ್ಯತ್ಯಾಸ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ, ಇದು ಭಾಳ ಫೇಮಸ್. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅಂದರೆ ಆಕಾಶದಿಂದ ಬಿದ್ದ ನೀರು ಅದು ಹಳ್ಳ ಕೊಳ್ಳಗಳಲ್ಲಿ ಎಲ್ಲ ಕಡೆಗಳಲ್ಲಿ ಹರಿದು ಹೇಗೆ ನದಿಯನ್ನು, ಸಮುದ್ರವನ್ನು ಸೇರುತ್ತೋ ನದಿ, ಅದೇ ರೀತಿ ಜೀವಾತ್ಮರಾದ ನಾವೆಲ್ಲರೂ ನದಿಗಳು, ಪರಮಾತ್ಮನೇ ಒಂದು ಸಮುದ್ರ, ನಾವೆಲ್ಲರೂ ಕೊನೆಗೆ ನದಿಯು ಸಾಗರವನ್ನು ಸೇರುವಂತೆ ಅವನನ್ನು ಸೇರ್ತೀವಿ. ಈ ಮಾತಿನ ಅರ್ಥ ಏನು? ಭಾಳ ಸೀರಿಯಸ್ ಡಿಸ್ಕಷನ್ ಮಾಡ್ತಾರೆ ಜೈನರಲ್ಲಿ. ಯಾವುದನ್ನು ನೀವು ಪರಮಾತ್ಮ ಅಂತ ಹೇಳ್ತಿದ್ದೀರೋ, ಸಮುದ್ರದ ರೂಪಕ ಕೊಟ್ಟು, ಇವನು ಸೋರ್ಸು ಅಲ್ವಾ, ಇವನೇ ನಿಮಗೆ ಆಕರ, ಸೋರ್ಸಿಗೆ ನಾವು ಹೋಗಿ ಸೇರ್ಕೊತೀವಿ ಅಂತ. ವಾಪಸ್ಸಲ್ಲಿ ಜೈನರ ಲಾಜಿಕ್ಕು ಅವರ ಚಿಂತನೆ ಬರುತ್ತೆ. ಅವ್ರು ಹೇಳ್ತಾರೆ, ಒಂದು ಚಮಚ ತೊಗೊಳ್ಳಿ, ಬೆಳಗಿನ ಸಂಜೆ ತನಕ ಒಂದು ಚಮಚದಿಂದ ನೀರನ್ನು ತೆಗೆದು ಹಾಕ್ತಾಯಿರಿ ಸಮುದ್ರದಿಂದ. ಅಟ್ಲೀಸ್ಟ್ ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ ತೆಗಿತಾ ಹೋದರೆ ಯಾವತ್ತೋ ಒಂದು ದಿವಸ ಸಮುದ್ರ ಖಾಲಿ ಆಗುತ್ತಾ? ಇಲ್ಲಿಂದ ನಿಮಗೆ ಜೈನ ಮೈಂಡ್ ಅಥವಾ ಜೈನರ ಮನಸ್ಥಿತಿ ಹೆಂಗೆ ವರ್ಕ್ ಆಗುತ್ತೆ, ಫಿಲಾಸಫಿ ಅಂತ ಅರ್ಥ ಆಗುತ್ತೆ. ಒಂದು ಚಮಚ ತೊಗೊಳ್ಳಿ, ಒಂದು ಸೌಟು ಬೇಡ, ಒಂದು ಚಮಚ ತಗೊಂಡು ದಿನಾಗಲೂ ನೀರನ್ನು ಸಮುದ್ರದಿಂದ ಆಚೆ ಹಾಕ್ತಾಯಿದ್ರೆ ಒಂದು ದಿವಸ ಸಮುದ್ರ ಬರಿದಾಗತ್ತೆ. ಹಾಗಾದರೆ ನಿಮ್ಮ ಕಾನ್ಸೆಪ್ಟ್ ಆಫ್ ಪರಮಾತ್ಮ ಖಾಲಿ ಆಗ್ತಾನ ಅಂತ ಅವ್ರು ಕೇಳೋದು. ಇದನ್ನು ಕೇಳ್ತಿರೋದು ಯಾಕೆ ಅಂದರೆ, ಪರಮಾತ್ಮನ ಕಾನ್ಸೆಪ್ಟ್ ಇಲ್ಲದೆ ಕೂಡ ನಾವು ಮೋಕ್ಷ ಪಡಿತೀವಿ. ಮೋಕ್ಷದ ಬಗ್ಗೆ ತಕರಾರಿಲ್ಲ ನಮಗೆ, ಪರಮಾತ್ಮನ ಬಗ್ಗೆ ತಕರಾರಿದೆ. ಪರಮಾತ್ಮ ಅಂದರೆ ಯಾರು ಅಂದರೆ, ಹಾಗಾದರೆ ಯಾರು ಸಂಸಾರದಿಂದ ಬಿಡುಗಡೆ ಹೊಂದಿ ಅಥವಾ ಸಪ್ರೇಟಾಗಿ ತನ್ನ ಸಾಧನೆ ತಪಸ್ಸಿನಿಂದ, ತಪಸ್ಸು ಸಾಧನೆ ಎಲ್ಲ ಇದೆ ಜೈನರಲ್ಲಿ, ಅವನು ತನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೋ, ಆತ್ಮ ಇದೆ, ಆತ್ಮದ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಪರಮಾತ್ಮ ಅಂತ ಯಾವುದೂ ಇಲ್ಲ. ಆಗ ಬೇಕಾದರೆ ನೀವು ಅವನನ್ನು ಪರಮಾತ್ಮ ಅಂತ ಇಟ್ಕೊ. ತನ್ನನ್ನು ತಾನು ಕಂಡುಕೊಂಡ ಜೀವ ಇದೆಯಲ್ಲ, ತನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಜೀವ ಇದೆಯಲ್ಲ, ಅವನೇನೇ ತೀರ್ಥಂಕರ, ಅವನೇನೇ ಕೇವಲಿ. ಇದು ಅವರ ಕಾನ್ಸೆಪ್ಟ್. ಈಗ ನಮ್ಮಲ್ಲಿ ಬ್ರಹ್ಮವಸ್ತು ಅನ್ನೋದೊಂದು ಇದೆಯಲ್ಲ, ಅದನ್ನು ಆ ಥರದ ಕಾನ್ಸೆಪ್ಟೇ ಇಲ್ಲ ಅವರಲ್ಲಿ. ಬ್ರಹ್ಮವಸ್ತು ಅಂತ ನೀವು ಕೇಳಿದಾಗ ಅದೊಂದು ಕಾನ್ಸ್ಟೆಂಟ್ ಇದೆ ಅಂತ ಹೇಳ್ದಂಗೆ ಆಗುತ್ತೆ. ಮಿಕ್ಕಿದ್ದು ಯಾವುದು ಏನಾದರೂ ಬದಲಾವಣೆ ಆಗಲಿ, ಅದು ಮಾತ್ರ ಇದೆ. ಆ ರೀತಿಯದು ಅವರಲ್ಲಿಲ್ಲ. ಹಾಗಾಗಿಯೇ ತಾತ್ವಿಕವಾಗಿ ಜೈನರು ದ್ವೈತಿಗಳಾಗ್ತಾರೆ, ಅವರು ಅದ್ವೈತಿಗಳಾಗಲ್ಲ. ಅವರು ತಾತ್ವಿಕವಾಗಿ ಈ ಶಂಕರಾದ್ವೈತ, ರಾಮಾನುಜ, ವಿಶಿಷ್ಟಾದ್ವೈತ ಆ ಚರ್ಚೆಗೆ ಬರ್ತಿಲ್ಲ ನಾನು. ಹೇಗೆ ಸಾಂಖ್ಯರು ದ್ವೈತಿಗಳು ಅಂದರೆ ಪ್ರಕೃತಿ ಪುರುಷ ಅಂತ ಅವ್ರು ಯಾವಾಗಲೂ ಒಪ್ಕೊತಾರೆ. ಎರಡು ಘಟಕ ದ್ವೈತ ಅಂದರೆ ಎರಡಿದೆ ಅಂತ, ಡ್ಯುಯಲ್. ಪ್ರಕೃತಿ ಪುರುಷನ ಇಟ್ಕೊಳ್ದೇನೆ ಅವ್ರು ಮಾತಾಡೋಕ್ಕಾಗಲ್ಲ. ಹಾಗೆ ಇವರು ಕರ್ಮದ ಸಂಘಾತ, ಕರ್ಮದಿಂದ ಬಿಡುಗಡೆ, ಅಂದರೆ ಕರ್ಮದ ಜೊತೆ ಜಾಯಿಂಟ್ ಆಗೋದು, ಕರ್ಮದಿಂದ ಡಿಸ್ಜಾಯಿಂಟ್ ಆಗೋದು, ಈ ವಿಷಯವನ್ನೇ ಇಟ್ಕೊಂಡು ಅವ್ರು ಹೇಳೋದ್ರಿಂದ ಅದನ್ನು ನಾವು ಒಟ್ಟಾರೆ ಇವರಿಂದ ಹಿಡಿದು ಬಲದೇವ್ ಉಪಾಧ್ಯಾಯ, ಬೇರೆ ಬೇರೆ ಸ್ಕಾಲರ್ಸ್ ಹೇಳಿರುವಂಥದ್ದು, SN ದಾಸ್ಗುಪ್ತ, ಸುರೇಂದ್ರನಾಥ್ ದಾಸ್ಗುಪ್ತ ಅದ್ಭುತವಾಗಿ 5 ಸಂಪುಟ ಬರೆದಿದ್ದಾರೆ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ. ಅವ್ರು ಹೇಳೋದು ಇದು ದ್ವೈತ ಅಂತ. ಹಾಗಾಗಿ ಒಂದು ನಮಗಿರಬೇಕಾದ ತಿಳುವಳಿಕೆ ಏನಂದರೆ, ಈ ದ್ವೈತ ಅನ್ನೋದು ಮಧ್ವಾಚಾರ್ಯರು ಬಂದ ಮೇಲೆ ಬಂತು ಅಂತ ನಾವು ಅನ್ಕೋಬಾರ್ದು. ದ್ವೈತ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಈ ಜಗತ್ತನ್ನು ನೀವು ಒಂದಾಗಿ ನೋಡ್ತೀರಾ, ಈ ಜಗತ್ತನ್ನು ಎರಡಾಗಿ ನೋಡ್ತೀರಾ. ಈ ಜಗತ್ತನ್ನು ಒಂದಾಗಿ ನೋಡುವಂಥದ್ದು ಒಂದು ಚಿಂತನೆ ಇದೆ ಭಾರತೀಯರಲ್ಲಿ. ಈ ಭಾರತೀಯರೊಳಗೇ ಈ ಜಗತ್ತನ್ನು ಎರಡು ಮೂಲಭೂತವಾದ ಹತ್ತಿರಕ್ಕೆ ಬಂದರೂ ಫೈನಲಿ ಒಂದಾಗಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಎರಡು ಘಟಕ ಇದೆ. ಅದನ್ನು ಅವರು ಆ ಅರ್ಥದಲ್ಲಿ ಜೈನರು ತಗೊಳ್ಳೋದ್ರಿಂದ, ನೀವು ಕೇಳಿದ ಪ್ರಶ್ನೆಗೆ ಜೈನರಲ್ಲಿ ಪರಬ್ರಹ್ಮ ಅನ್ನೋದಕ್ಕೆ ಸ್ಥಾನ ಇಲ್ಲ. ಯಾಕಂದರೆ ಪರಬ್ರಹ್ಮನಿಂದ ನೀವೇನು ಮಾಡಬೇಕು? ಪರಬ್ರಹ್ಮ ಈಗ ಜೀವದ ಉದ್ದೇಶ ಏನು? ಎಲ್ಲ ಭಾರತೀಯ ತತ್ವಜ್ಞಾನದ ಉದ್ದೇಶ ಮೋಕ್ಷ. ಮೋಕ್ಷದಲ್ಲಿ ಯಾರಿಗೂ ಜಗಳ ಇಲ್ಲ, ಮೋಕ್ಷ ಬೇಕು. ಬೌದ್ಧರಿಗೂ ಬೇಕು, ಜೈನರಿಗೂ ಬೇಕು, ವೈದಿಕರಿಗೂ ಬೇಕು, ವೀರಶೈವನೂ ಬೇಕು, ಸಿಖ್ರಿಗೂ ಬೇಕು, ಎಲ್ರಿಗೂ ಮೋಕ್ಷ ಬೇಕು. ಈ ಮೋಕ್ಷವನ್ನು ಪಡೆಯಲು ಪರಮಾತ್ಮ ನಿಮಗೆ ಅವಶ್ಯಕತೆ ಇಲ್ಲ ಅಂತ. ಪರಮಾತ್ಮನ ಧಿಕ್ಕಾರ ಅಲ್ಲ ಇದು. ಈಗ ಮಾಡ್ರನ್ ನಮ್ಮ ಮಾರ್ಕ್ಸಿಸ್ಟು ಲೇಖಕರು ಬರೀಬೇಕಾದ್ರೆ ಪರಮಾತ್ಮನ ಧಿಕ್ಕಾರದ ಪ್ರಶ್ನೆ, ಧಿಕ್ಕಾರ ಅಂತ ಹೇಳಬೇಕಾದ್ರೆ ಲಾಜಿಕಲಿ ಅದು ಇರಬೇಕಾಗತ್ತೆ. ಈಗ ಚೇರು, ಈ ಚೇರಿಗೆ ಧಿಕ್ಕಾರ, ಕುರ್ಚಿಗೆ ಧಿಕ್ಕಾರ ಅಂದರೆ ಬದಲು ಕುರ್ಚಿ ಇರಬೇಕಾಗತ್ತೆ. ಇರುವಂಥದ್ದಕ್ಕೆ ಧಿಕ್ಕಾರ ಹೇಳ್ಬೋದೇ ಹೊರತು ಇಲ್ಲದೇ ಇರುವ ಅಭಾವವಿರುವ ವಸ್ತುವಿಗೆ ನೀವು ಧಿಕ್ಕಾರ ಹೇಳೋಕ್ಕಾಗಲ್ಲ. ಮತ್ತು ಅಭಾವ ಅನ್ನೋ ಶಬ್ದ ಬಳಸಿದ ಮೇಲೆ ವಸ್ತು ಅಂತ ಬಳಸೋಕ್ಕೆ ಆಗಲ್ಲ ನೀವು. ಹೀಗಾಗಿ ಪರಮಾತ್ಮ ವಸ್ತುವಿನ ಚರ್ಚೆನೇ ಅವರಿಗೆ ಅಪ್ರಸ್ತುತ. ಜೈನರ ಪ್ರಕಾರ ಸೃಷ್ಟಿ ಯಾಕಾಗಿದೆ? ಈಗ ನಮ್ಮ ವೇದಾಂತಗಳಲ್ಲಿ ತಗೊಂಡ್ರೆ
ಬ್ರಹ್ಮನ ಅದು ಏನು ಬ್ರಹ್ಮ ತತ್ವ ಇಚ್ಛೆಯಿಂದ ಆಯಿತು ಅಂತ ಬಂದರೆ ಬ್ರಹ್ಮವಸ್ತುವಿನ ಅಹಂಕಾರ ಅಂದರೆ ಇಚ್ಛೆಯಿಂದ ಮನಸ್ಸಿನಿಂದ ಆಯಿತು ಅಂತ, ಮನಸ್ಸಲ್ಲ ಇಚ್ಛೆಯಿಂದ ಆಯಿತು ಅಂತ. ಜೈನರ ಪ್ರಕಾರ ಈ ಸೃಷ್ಟಿಯೆಲ್ಲ ಯಾಕಾಗಿದೆ? ಪುದ್ಗಲಗಳಿಂದ. ಪುದ್ಗಲ ಅಂತ ಒಂದು ಕಾನ್ಸೆಪ್ಟ್ ಅವರಲ್ಲಿ ಕರ್ಮ, ಹಿಂಸೆ, ಅಹಿಂಸೆ ಮತ್ತು ಷಡ್ದ್ರವ್ಯಗಳು. ಅವರ ಬೇಸಿಕ್ ವಿಚಾರ ಬರೋದು ಷಡ್ದ್ರವ್ಯಗಳು. ಅದರೊಳಗಡೆ ಧರ್ಮ ಅಂತ ಒಂದು, ಕಾಲ ಅಂತ ಒಂದು, ಗುಣ ಅಂತ ಒಂದು, ಪುದ್ಗಲ ಅಂತ ಒಂದಿದೆ. ಪುದ್ಗಲ ಅಂತ ಹೇಳಿದರೆ ಇದು ಭೌತ ವಸ್ತುಗಳ ಒಂದು ದ್ರವ್ಯ, ಒಂದು ಫಿಸಿಕಲ್ ಆ್ಯಟಮ್ಸ್ ಅಂತ ಬರುತ್ತಲ್ಲ ಆ ರೀತಿದು. ಅದು ಸೇರ್ಕೊಂಡ್ಬಿಟ್ಟು ನಮಗೆ ಈ ಜಗತ್ತಿನ ಒಂದು ಸಂರಚನೆ ಆಗಿದೆ. ಅದು ಸುಮ್ಮನೆ ಇರೋಕ್ಕಾಗಲ್ಲ. ಈಗ ನನಗೆ ಜೀವ ಇರ್ಬೋದು, ಜೀವ ಇರೋನಾದರೂ ಕೂಡ ನಾನು ದೇಹವನ್ನು ಹೊತ್ತಿದ್ದಾಗ ಮಾತ್ರ ಫಂಕ್ಷನ್ ಮಾಡೋಕ್ಕಾಗಲ್ಲ. ಮತ್ತು ನಾನೀಗ ಮೈಕನ್ನು ಇಟ್ಕೊಂಡು ನನಗೆ ಜೀವ ಇದೆ, ಮೈಕಿಗೆ ಜೀವ ಇಲ್ಲ. ನಾನು ನನ್ನ ವಿಚಾರಗಳನ್ನು ಈ ಜೀವವಿಲ್ಲದ ಪುದ್ಗಲ ಪದಾರ್ಥ ಅಂತಿರು. ಪುದ್ಗಲ ಅಂತ ಹೇಳಿದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಸೋ ಮೆನಿ ಭೌತಿಕವಾದ ಐಟಮ್ಸ್, ಅವುಗಳನ್ನು ಇಟ್ಕೊಂಡು ಅದು ಮಾಡ್ತಾಯಿದ್ದೆ. ಹಾಗಾಗಿ ಈ ಪುದ್ಗಲಗಳಿದೆಯಲ್ಲ, ಈ ಪುದ್ಗಲಗಳ ಜೊತೆಗೆ ನನಗೇನು ಬಂತು? ಅಟ್ಯಾಚ್ಮೆಂಟ್ ಬಂತು. ಎಕ್ಸಾಂಪಲ್ ಹೇಳ್ತಿರೋದು, ನಾನು ಸ್ವಯಂ ಪ್ರಕಾಶನಾದ ಆತ್ಮ ಅಂತ ನನಗೆ ಇನ್ನೂ ಗೊತ್ತಿಲ್ವಲ್ಲ. ನನ್ನನ್ನು ಹೊಳಪು ತರಬೇಕು ಅಂದರೆ ನನಗೊಂದು ಕನ್ನಡಿನಲ್ಲಿ ನಾನು ಸ್ವಲ್ಪ ತಲೆ ಬಾಚ್ಕೊಂಡು ಪೌಡ್ರ್ ಹಚ್ಕೊಂಡು, ಅದೊಂದು ಸಿನಿಮಾ ಮಾಡಿದೆಯಲ್ಲ, ತಲೆ ಬಾಚ್ಕೊಂಡು ಪೌಡ್ರ್ ಹಚ್ಕೊಂಡು ಅಂತ, ಅದನ್ನು ಮಾಡ್ಕೊಂಡು ಬಂದರೆ ನಂಗೆ ಚೆನ್ನಾಗಿರುತ್ತೆ ಅಂತ ನನಗನ್ಸಿದೆ. ಇದು ಅಜ್ಞಾನದ ಕಾರಣಕ್ಕೆ. ಇದು ವಾಪಸ್ ಬರ್ತಾ ಇರೋದೇನು ಅಂದರೆ ಆ ಕನ್ನಡಿ, ಆ ಮೈಕು ಅನ್ನುವಂಥ ಜಡ ಪದಾರ್ಥದ ಬಗ್ಗೆ ನನಗೊಂದು ಅಟ್ಯಾಚ್ಮೆಂಟ್. ಇದೇ ಸಂಸಾರ. ಹೀಗಾಗಿ ಸಂಸಾರದ ಕಡೆಗೆ ಜೀವಕ್ಕೆ ಇರುವ ಅಟ್ಯಾಚ್ಮೆಂಟೇ ಈ ಲೋಕದ ಸೃಷ್ಟಿಗೆ ಕಾರಣವೇ ಹೊರತು ಒನ್ ಫೈನ್ ಮಾರ್ನಿಂಗ್ ಜಗತ್ತಿನಲ್ಲಿರೋ ಎಲ್ಲ ಜೀವಗಳಿಗೂ ಈ ಜಡ ಪದಾರ್ಥಗಳ ಮೇಲೆ ಮೋಹವೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೃಷ್ಟಿ ಪ್ರಕ್ರಿಯೆ ಮುಗ್ದೇ ಹೋಗುತ್ತೆ. ಅದಾಗಕ್ಕೆ ಅನೇಕ ಕೋಟಿ ವರ್ಷಗಳು ಬೇಕು ಅನ್ನೋದು ಅವರ ಲೆಕ್ಕಾಚಾರ. ಅದಕ್ಕೆ ಆಮೇಲೆ ಅವ್ರು ಹೇಳೋದು, ನೀವು ತೀರ್ಥಂಕರನ ದಾರಿಯಲ್ಲಿ ಬನ್ನಿ, ತ್ರಿರತ್ನಗಳು, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮ್ಯಕ್ ದರ್ಶನ ಅನ್ನುವಂಥ 3 ರತ್ನಗಳಿದೆ. ಆ ದಾರಿಯಲ್ಲಿ ನೀವು ಬನ್ನಿ ಅಂತ ರನ್ನ, ಪಂಪ, ಜನ್ನ ಎಲ್ಲರೂ ಅದನ್ನೇ ಹೇಳಿರೋದು. ರತ್ನಾಕರವರ್ಣಿ ಪ್ರತಿಯೊಬ್ಬರು ಅದನ್ನೇ ಹೇಳಿರೋದು. ಕನ್ನಡದಲ್ಲಿ ಬೇರೆ ಭಾಷೆಗಳಲ್ಲೂ ಅದನ್ನೇ ಹೇಳಿದೆ. ಹೀಗೆ 3 ಜ್ಯುವೆಲ್ಸ್ ಅಂತ ಹೇಳ್ತಾರೆ ಅದಕ್ಕೆ ಜೈನರಲ್ಲಿ. ಈ ನಮ್ಮ ಉಪನಿಷತ್ತುಗಳಲ್ಲಿ ಮನಸ್ಸಿಗೇನೋ ಭಾಳ ಇಂಪಾರ್ಟೆನ್ಸ್ ಕೊಡಲ್ಲ. ಈ ಪಾಶ್ಚಾತ್ಯರು ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ನಮ್ಮ ಭಾರತೀಯ ಫಿಲಾಸಫಿಯಲ್ಲಿ ಮನಸ್ಸಿಗೇನು ಭಾಳ ಇಂಪಾರ್ಟೆನ್ಸ್ ಇಲ್ಲ. ಈಗ ನನಗೇನೋ ಬೇಜಾರಾಯಿತು, ನಂಗೆ ತುಂಬ ಲೋನ್ಲಿ ಫೀಲ್ ಆಗ್ತಿದೆ, ಇಂಥದ್ದಕ್ಕೆಲ್ಲ ಏನಂತ ಬೆಲೆ ಇಲ್ಲ. ಶಿಶುನಾಳ್ ಶರೀಫರು ಕೂಡ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಅಂತ ಅವರದನ್ನು ಬರೆದಿದ್ದಾರೆ ಪದ್ಯದಲ್ಲಿ. ಜೈನರಲ್ಲಿ ಮನಸ್ಸಿಗೆ ಏನು ಸ್ಥಾನ ಇದೆ? ಅವರು ಕೂಡ ನಮ್ಮ ಯೋಗ ಸೂತ್ರ ಥರನೇ ನೋಡಿದಾರಾ ಅಥವಾ ಬೇರೆ ಏನಾದ್ರು ಇದೆಯಾ? ಮನಸ್ಸನ್ನು ಎಲ್ಲರೂ ನೋಡಿದ್ದಾರೆ. ಮನಸ್ಸು ಒಂದು ಇಂಪಾರ್ಟೆಂಟ್ ಆದ ಘಟಕ ಅನ್ನೋದನ್ನು ಜೈನರಲ್ಲೂ ಕೂಡ ಬರುತ್ತೆ. ವಾಪಸ್ಸು ಆ ಮನಸ್ಸನ್ನು ನಿಯಂತ್ರಣ ಮಾಡ್ತಾ ಇರೋದು ಮನುಷ್ಯರ ಕರ್ಮಗಳೇನೆ. ಕರ್ಮಗಳು ಅದನ್ನು ನಿಯಂತ್ರಣ ಮಾಡ್ತಾ ಇರುವಾಗ ಆ ಮನಸ್ಸನ್ನು ಹಂತ ಹಂತವಾಗಿ ಒಂದು ಅಧಮ ಸ್ಥಿತಿಯಿಂದ ಒಂದು ಮಧ್ಯಮ ಸ್ಥಿತಿ ಮತ್ತು ಒಂದು ಉತ್ತಮ ಸ್ಥಿತಿಗೆ ತೊಗೊಂಡು ಹೋಗಬೇಕು. ತುಂಬ ಕ್ಯಾಲ್ಕುಲೇಟೆಡ್. ಇವತ್ತು ನಮ್ಮ PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಆ ಥರ ಇದೆ ಅವರ ತತ್ವಚಿಂತನೆ ಜೈನರ. ಇದು ಸ್ವಲ್ಪ ಮಟ್ಟಿಗೆ ಅದು ಪೆಡ್ಯಾಂಟಿಕ್ ಅಂತಲೂ ಅನಿಸುತ್ತೆ. ಅಂದರೆ ತುಂಬ ಅಂದರೆ ಅದು ಅವ್ರನ್ನ ಟೀಕೆ ಮಾಡೋಕ್ಕೆ ಹೇಳ್ತಿಲ್ಲ, ಅದನ್ನು ವರ್ಣಿಸ್ತಾ ಇದ್ದೀನಿ. ತರ್ಕಕರ್ಕಶ ಅಂತ ಹೇಳ್ತೀವಿ ಒಂದು ಪದ. ತರ್ಕಕರ್ಕಶವಾದ ಅಂದರೆ ತುಂಬ ಕ್ಯಾಲ್ಕುಲೇಟ್. ಅದು ಇಷ್ಟು ಕೋಟಿ, ಜಗತ್ತಿನಲ್ಲಿ ಇಷ್ಟು ಕೋಟಿ ಪುದ್ಗಲಗಳಿದೆ, ಇಷ್ಟು ಕೋಟಿ ಅಣುಗಳಿದೆ ಅಂತ, ಅದನ್ನು ಇಷ್ಟು ಕೋಟಿ, ಇಷ್ಟು ಲಕ್ಷ ಅಂತೆಲ್ಲ. ಅದಕ್ಕೆ ಓಷ ತಮಾಷೆ ಮಾಡ್ತಾರೆ, ಅವರೇ ಜೈನರು. ಅದಕ್ಕೆ ಜೈನರು ವ್ಯಾಪಾರಿಗಳಾಗಿತ್ತು. ಇಸ್ ಎ ಮ್ಯಾಥಮೆಟಿಕಲ್ ಮೈಂಡ್ ಅಂತ ಹೇಳ್ತಾರೆ. ಜೈನ ಮೈಂಡ್ ಇಸ್ ಎ ಮ್ಯಾಥಮೆಟಿಕಲ್ ಮೈಂಡ್. ಮತ್ತು ಭಾರತದ ಗಣಿತಶಾಸ್ತ್ರಕ್ಕೆ, ಭಾರತೀಯ ವಿಜ್ಞಾನದ ಗಣಿತ ಇದೆಯಲ್ಲ, ಅದಕ್ಕೆ ಮಹಾವೀರಾಚಾರ್ಯ ಈ ಥರ ಬೇರೆ ಬೇರೆ ಜೈನ ವಿಜ್ಞಾನಿಗಳು ಅಥವಾ ಗಣಿತಶಾಸ್ತ್ರಜ್ಞರು ಕೊಡಿದ್ದಾರೆ. ಈ ಮನಸ್ಸಿನಿಗೆ ಬಂದಾಗ ಈ ಮನಸ್ಸನ್ನು ಇದೆಯಲ್ಲ, ಇದು ಹೇಗೆ ನಮ್ಮಲ್ಲಿ ಸತ್ವ, ರಜಸ್ಸು, ತಮಸ್ಸು ಅಂತ ಉಪನಿಷತ್ತುಗಳಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆಯಲ್ಲಿ ಬರುತ್ತೆ ಮತ್ತು ಪತಂಜಲಿ ಯೋಗಸೂತ್ರದಲ್ಲಿ ಬರುತ್ತೆ. ಅದೇ ಥರ ಇವರಲ್ಲಿ ಈ ಮನಸ್ಸು ಒಂದು ಕಪ್ಪು ಛಾಯೆಯಲ್ಲಿರುತ್ತೆ. ಕಪ್ಪು ಅಂತ ಹೇಳಿದ್ರೆ ಅದು ಅಂಧಕಾರಮಯವಾಗಿರುತ್ತೆ, ಅದು ಒಂದು ಹಂತ. ಆಮೇಲೆ ಒಂದು ರೀತಿ ಕಪ್ಪು ಬಿಳುಪು ಮಿಶ್ರಿತವಾಗಿರುತ್ತೆ. ಕೆಂಪು ಬಣ್ಣದ ಹಂತದಲ್ಲಿ ಮನಸ್ಸಿರುತ್ತೆ. ಇದನ್ನೆಲ್ಲ ಇವತ್ತು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಹಿಂದೆ ರಷ್ಯಾದಲ್ಲೆಲ್ಲ ಮಾಡಿದ್ರು. ಮನುಷ್ಯನ ದೇಹವನ್ನು ಯಾವುದೋ ಒಂದು ಯಂತ್ರದ ಮೂಲಕ ಹಾಕಿದ್ರೆ ಅವನದೆಲ್ಲ ಆರ ಅಂತೀವಲ್ಲ, ಅದನ್ನು ಬೇರೆ ಬೇರೆ ಲೇಯರ್ಸಲ್ಲಿ ಯಾವ್ಯಾವ ಕಲರ್ ಇದೆ, ಆ ಕಲರ್ ಹೀಲಿಂಗ್ ಮಾಡೋದ್ರಿಂದ ಇವನ ವ್ಯಕ್ತಿತ್ವವನ್ನು ಹೇಗೆ ಸರಿ ಮಾಡ್ಬೋದು ಅನ್ನೋದೆಲ್ಲ ಹಿಂದೆ ಬಂತು. 70ನೇ ಇಸ್ವಿನಲ್ಲಿ ಅದು ಬಂತು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಅದ್ರ ಬಗ್ಗೆನೇ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರು. ರಾಮಚಂದ್ರಾಯರು ಬರೆದಿದ್ರು ಅಂತ ನಂಗೆ ನೆನಪೋದು, ಕಿರ್ಲಿಯನ್ ಫೋಟೋಗ್ರಫಿ ಬಗ್ಗೆ. ಅದಾದಮೇಲೆ ಇವಾಗ ಒಬ್ಬ ವಿದೇಶಿ ಲೇಖಕ ಕೆನ್ ವಿಲ್ಬರ್ ಅಂತ ಇದ್ದಾನೆ. ಕೆನ್ ವಿಲ್ಬರು
ಮನುಷ್ಯ ಅವನು ಹೊರಗಡೆ ಏನೇ ತಳುಕು ಬಳುಕು ಮಾಡಿದ್ರೆ ಒಳಗಡೆ ಮನಸ್ಸು ಅಂತಿದೆಯಲ್ಲ, ಆ ಮನಸ್ಸು ಅಂಧಕಾರದಲ್ಲಿದೆಯಾ, ಸ್ವಲ್ಪ ಬಿಡಿಸ್ಕೊಂಡಿದೆಯಾ, ಇದ್ದಿದ್ರಲ್ಲಿ ಸ್ವಲ್ಪ ಉತ್ತಮನ, ಅದಕ್ಕಿಂತ ಇನ್ನಷ್ಟು ಉತ್ತಮನ, ಈ ಹಂತಗಳನ್ನು ಕಲರ್ ಮೂಲಕ ಅವನು ಹೇಳ್ತಾನೆ. ಅವನ ಸೈಕಾಲಜಿಗೆ ಕಲರ್ಸ್ನ ಅವನು ಕೊಡ್ತಾನೆ. ಅದನ್ನೇ ನೀವು ನೋಡ್ಬೋದು ಕೆನ್ ವಿಲ್ಬರ್, ಅದು ಅರವಿಂದ್ರಲ್ಲೂ ಬರುತ್ತೆ. ಅರವಿಂದ್ರ ಇಂಟೆಗ್ರೇಲ್ ಯೋಗದಲ್ಲಿ ಧ್ಯಾನದಲ್ಲಿ ನೀವು ಮೆಚ್ಯೂರಿಟಿಯನ್ನು ಪಡೆಯೋಕ್ಕೆ ಮುಂಚೆ ನಿಮಗೆ ಬರುವಂಥ ಕಲರ್ಸೇ ಬೇರೆ. ಧ್ಯಾನವನ್ನು ಪಡಿತಾ ಪಡಿತಾ ಅದರಲ್ಲಿ ಒಂದು ಸಾಧನೆ ಪ್ರಗತಿ ಆಗ್ತಾ ಇನ್ನಷ್ಟು ಪಕ್ವತೆ ಬರ್ತಾ ಹೋದಾಗ ಬರುವಂಥ ಬೆಳಕಿನ ಕಲ್ಲರ್ ಇದೆಯಲ್ಲ, ಅಂದರೆ ಬೆಳಕಿನ ಬಣ್ಣ ಎಲ್ಲವೂ ಅದು ಬಿಳಿಯಲ್ಲ. ಆ್ಯಕ್ಚುಲಿ ಅದಂದರೆ ತುಂಬ ಅದು ಶ್ವೇತ, ಅದು ಬಿಳಿಯಲ್ಲ, ಅದು ಆಮೇಲೆ ಬರುತ್ತೆ ಅಂತ. ಇದನ್ನೇ ಅವರು ಆರ್ತಧ್ಯಾನ, ಕಪೋತ ಧ್ಯಾನ, ರೌದ್ರ ಧ್ಯಾನ ಮತ್ತು ಶುಕ್ಲ ಧ್ಯಾನ ಅಂತ 4 ರೀತಿ ಧ್ಯಾನಗಳಾಗಿ ಜೈನರು ತರ್ತಾರೆ. ಒಬ್ಬ ಜೋಯಿಂದು ಅಂತ ಒಬ್ಬ ಜೈನ ತತ್ವಜ್ಞಾನಿ, ಅವನು ಪರಮಾತ್ಮ ಪ್ರಕಾಶ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪರಮಾತ್ಮ ಪ್ರಕಾಶದಲ್ಲಿ ಇದನ್ನು ಹೇಳ್ತಾನೆ, ಧ್ಯಾನವನ್ನು ಮಾಡುವಾಗ ಹಂತಗಳನ್ನು ಬರುತ್ತೆ. ನಮ್ಮಲ್ಲಿ ಅದು ಪತಂಜಲಿ ಯೋಗ ಸೂತ್ರದಲ್ಲಿ ಕೂಡ ಯೋಗ ಭೂಮಿಗಳು ಅಂತ ಕರೀತಾರೆ. ಅದರಲ್ಲಿ ಕಲ್ಲರ್ಗಿಂತ ಮನಸ್ಸಿನ ಅವಸ್ಥೆಗಳ ಬಗ್ಗೆ ಹೇಳ್ತಾನೆ. ಇಲ್ಲಿ ಜೋಯಿಂದುನಲ್ಲಿ ಬಣ್ಣಗಳನ್ನು ಇಟ್ಕೊಂಡು ಅವನು ಹೇಳ್ತಾನೆ. ಇದನ್ನು ಅನೇಕರು ಎಕ್ಸ್ಪೆರಿಮೆಂಟಿಗೆ ಒಳಪಡಿಸ್ತಾ ಇದ್ದಾರೆ. ಇದು ನಿಜ ಹೌದು ಅಂತಲೂ ಅನಿಸುತ್ತೆ. ಸಾಮಾನ್ಯ ಅನುಭವದಲ್ಲಿ ತೊಗೊಳ್ಳೋದಾದರೆ ಸಿನಿಮಾಗಳಲ್ಲೆಲ್ಲ ವಿಲನ್ಗೋ ಅಥವಾ ಹೀರೋಗೋ ಸಿಟ್ಟು ಬಂದಿದ್ದರೆ, ಈಗಿನ ಪಿಕ್ಚರ್ಗಳಿಗಿಂತ ಸ್ವಲ್ಪ ಹಳೆಯದು ರಾಜ್ಕುಮಾರ್, ವಜ್ರಮುನಿ ಆ ಕಾಲದ ಪಿಕ್ಚರ್ ನೋಡಿದ್ರೆ ಅಲ್ಲೆಲ್ಲ ರೆಡ್ ಕಲರ್ ಹಾಕೋದು ಮುಖದ ಮೇಲೆ ಅಲ್ವಾ. ಪಂತ ಪ್ರಹ್ಲಾದ ಸಿನಿಮಾದಲ್ಲಿ ಹಿರಣ್ಯಕಶಿಪುಗೆ ಸಿಟ್ಟು ಬಂತು ಅಂದರೆ ಮುಖದ ಮೇಲೆ ರೆಡ್ ಕಲರ್ ಹಿಂಗೆ ಆಗ್ತಾ ಇರುತ್ತೆ. ಅದೇ ಆ ಕಲರ್ ಮೂಲಕ ಅವರ ಒಂದು ಅವತ್ತಿನ ಆ ಹೊತ್ತಿನ ಮನಸ್ಸಿನ ಸ್ಥಿತಿ ಏನು ಅನ್ನುವುದನ್ನು ಹೇಳ್ತಾರೆ. ಮತ್ತು ಸರಸ್ವತಿ ಬಗ್ಗೆ ನಾವು ಹೇಳುವಾಗ ಯಾಕೊಂದೇಂದು ತುಷಾರ ಹಾರಧವಳ ಅನ್ನೋ ಹೇಳುವ ತುಷಾರ ಶ್ವೇತ ಅವಳು ಅಲ್ವಾ, ಶ್ವೇತ ಯಾ ಶುಭ್ರ ವಸ್ತ್ರಾನ್ ಅಲ್ಲಿ ಹೇಳ್ಬೇಕಾದ್ರೆ ಬಿಳಿ ಬಟ್ಟೆಯನ್ನು, ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಹಾಕ್ಕೊಂಡಿದ್ದಾಳೆ ಅಂತ ಹೇಳುವಾಗ ಕೂಡ ಜ್ಞಾನ ಅನ್ನೋದು ಹೆಚ್ಚು ಪಕ್ವವಾದಾಗ ಅದು ಬಿಳಿಯ ಬಣ್ಣದ ಸ್ವರೂಪವನ್ನು ಹೊಂದಿರುತ್ತೆ ಅಂತ ನಮ್ಮಲ್ಲೂ ಹೇಳ್ತೀವಿ. ಜೈನರಲ್ಲೂ ಸರಸ್ವತಿಯ ಕಲ್ಪನೆ ಇದೆ, ಅವರು ಕೂಡ ಅದನ್ನು ಹೇಳ್ತಾರೆ. ಶಬ್ದ ಅನ್ನೋದು ಅದರ ಅತ್ಯಂತ ಪ್ಯೂರ್ ಫಾರ್ಮ್ನಲ್ಲಿ ಅದು ಬಿಳಿ ಬಣ್ಣದಲ್ಲಿರುತ್ತೆ ಅಂತ. ಇವತ್ತಿನ ಲಿಂಗ್ವಿಸ್ಟ್ಗಳಿಗೆ ತುಂಬ ತಮಾಷೆ ಅನಿಸ್ಬೋದು, ಇದೇನಿದು ಶಬ್ದಕ್ಕೆಲ್ಲ ಕಲರ್ ಹೇಳ್ತಾ ಇದ್ದಾರೆ ಅದು ಅಂತ. ಅದಿದೆ, ಅದು ಹೊಕ್ಕಳಿನ ನಾಭಿಮೂಲದಿಂದ ಬರುವಾಗ ಶಬ್ದ. ನಾವೆಲ್ಲ ಮಾತಾಡೋದು ಗಂಟ್ಲಿಂದ ಮಾತಾಡ್ತೀವಿ, ಕೆಲವರು ಗಂಟ್ಲಿಂದಲೂ ಮಾತಾಡೋದು, ನಾಲ್ಗೆಯಲ್ಲೇ ಮಾತಾಡ್ತಾರೆ. ಅದು ಹೊಕ್ಕಳದಿಂದ ಬರುವಾಗ ನಾಭಿಮೂಲದಿಂ ಕಹಳೆಯ ಪಾಂಗಿನವಲ್ ಅಂತ ಕೇಶಿರಾಜ ಅಂತ ಒಬ್ಬ ಜೈನ ವ್ಯಾಕರಣ ತಜ್ಞ ಕನ್ನಡದಲ್ಲಿ ಶಬ್ದಮಣಿ ದರ್ಪಣ ಬರೆದವನು ಅಂತ ಹೇಳಿ ಶಬ್ದಂ ಆವಾಗ ಶ್ವೇತಮಧು ಶಬ್ದಂ ಅಂತೇಳಿ ಹೇಳ್ತಾನೆ, ಬಿಳಿ ಬಣ್ಣದಲ್ಲಿ ಇರ್ತದೆ ಅನ್ನೋದು. ಅಂದರೆ ಅದು ಯೋಗಿಗಳಾದವರು ಸ್ವಚ್ಛವಾದ ಮನಸ್ಸಿಂದ ಇರುವಂಥ ಜನ ಮಾತನಾಡುವ ಮಾತಿದೆಯಲ್ಲ, ಅದು ತುಂಬ ಶುದ್ಧವಾಗಿರುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುವಾಗ ಈ ಶ್ವೇತ ಅನ್ನೋದು ಬರುತ್ತೆ. ಅಂದರೆ ನಿಮ್ಮ ಪ್ರಶ್ನೆಗೆ ಬಂದಾಗ ಮನಸ್ಸಿನ ಹಂತದಲ್ಲಿ ಕಪ್ಪು ಹಂತದ ಮನಸ್ಸು, ಒಂದು ಸಿಮೆಂಟ್ ಕಲರ್ ಒಂದು ಆ ರೀತಿಯ ಒಂದು ಮನಸ್ಸು, ಆಮೇಲೆ ಕೆಂಪು ಹಂತದ ಮನಸ್ಸು, ಆಮೇಲೆ ಬಿಳಿ ಹಂತದ ಮನಸ್ಸು ಅಂತ ಅವರು ಮನಸ್ಸಿನ ವಿಭಾಗವನ್ನು ಮಾಡ್ತಾರೆ. ಈ ಶ್ವೇತಾಂಬರರಿಗೂ ದಿಗಂಬರರು ಎರಡು ಸೆಕ್ಟ್, ಅದನ್ನೇನು ಸೆಕ್ಟ್ ಅಂತ ಹೇಳ್ಬೋದಾಗ ಗೊತ್ತಿಲ್ಲ, ಎರಡು ವಿಭಾಗಗಳು ಜೈನರಲ್ಲಿದೆ. ಇದು ಯಾವಾಗಿಂದ ಶುರುವಾಯಿತು? ಮಹಾವೀರರ ನಂತರ ಶುರುವಾಯಿತಾ, ಮುಂಚೆಯಿಂದನೇ ಇತ್ತಾ? ಮತ್ತು ಇವರಲ್ಲಿ ಏನು ವ್ಯತ್ಯಾಸಗಳಿದೆ? ಈ ಮನುಷ್ಯನ ಇತಿಹಾಸ ನೋಡಿದ್ರೆ ಇವ್ರು ಜೈನರು ಅಂತಲ್ಲ, ಯಾರನ್ನೇ ನೋಡಿದ್ರು ಒಂದಿದ್ದರೆ ಅದನ್ನು ಡಿವೈಡ್ ಮಾಡಿ ತುಂಬ ಮಾಡೋದು, ತುಂಬ ಅನ್ನೋದು ಜಾಸ್ತಿ ಆಗ್ಬಿಟ್ಟಾಗ ಅದನ್ನೆಲ್ಲ ಸೇರಿಸ್ಬಿಟ್ಟು ತಿರ್ಗಾ ಒಂದು ಮಾಡೋದು. ತುಂಬ ಸತಿ ಇದು ಮನೆಯಲ್ಲಿ ಬಟ್ಟೆ ಜೋಡಿಸುವಾಗ, ಪಾತ್ರೆ ಜೋಡಿಸುವಾಗಿಂದ ಹಿಡಿದು ಹಾಗೆ ಇರುತ್ತೆ. ಒಂದು ಕೊಳದಪ್ಪಲೆ, ಅದರೊಳಗೆ ಒಂದು ಚಿಕ್ಕದು, ಅದರೊಳಗೆ ಒಂದು ಚಿಕ್ಕದು, ಕೊನೆಗೆ ಒಂದು ಚೋಟ ಪಾತ್ರೆ ಎಲ್ಲ ಹಾಕೋದು. ಆಮೇಲೆ ಇನ್ನೊಂದು ಸತಿ ಯಾವಾಗಲೂ ಮಾಡಬೇಕು, ಸರಿ ಬರೋಲ್ಲ ಅಂದರೆ ಎಲ್ಲನೂ ಹರಡ್ಬಿಟ್ಟು ಡಿಸ್ಪ್ಲೇ ಮಾಡೋದು. ಈ ಥರದ್ದು ಬರ್ತಾ ಇರುತ್ತೆ. ಅಂದರೆ ಈ ಎಲ್ಲವನ್ನು ಒಟ್ಟಿಗೆ ಸೇರಿಸೋದು ಮತ್ತು ಅದನ್ನು ಬಿಡಿಸೋದು ಬರುತ್ತೆ. ಮುಖ್ಯವಾಗಿ ಜೈನರಲ್ಲಿ ಶ್ವೇತಾಂಬರ ದಿಗಂಬರ ಅಂತ ಬಂದಿದ್ದು ಭಾಳ ದೊಡ್ಡ ತಾತ್ವಿಕವಾದ ಚರ್ಚೆ ಅಂತ ಇವಾಗ ಮಾಡಿದ್ರು ಕೂಡ ಅವರಲ್ಲಿ ಬಂದಿದ್ದು ಏನು ಅಂತ ಹೇಳಿದ್ರೆ, ಒಂದು ಅರ್ಥದಲ್ಲಿ ಮೋಕ್ಷವನ್ನು ಪಡೆದ ಮೇಲೆ, ಅಂದರೆ ಜ್ಞಾನದ ಉನ್ನತ ಹಂತವನ್ನು ಪಡೆದ ಮೇಲೆ ದೇಹದ ಹಂಗೆ ಇಲ್ಲ ಅಂದಮೇಲೆ ಬಟ್ಟೆಯ ಹಂಗೆ ಯಾಕೆ ಅಂತ. ದೇಹಭಾವ ಇರೋವಾಗ ಲಜ್ಜೆ, ಒಂದು ಅವಮಾನ ಅಥವಾ ಲಜ್ಜೆ ಉಂಟಾಗುತ್ತೆ, ಶೈನೆಸ್ ಇರುತ್ತೆ, ದೇಹವನ್ನು ತೆರೆದುಕೊಂಡು ಓಡಾಡಬಾರ್ದು ಅಂತ ಇರುತ್ತೆ, ಸಾಕಷ್ಟು ಮುಚ್ಕೊಂಡಿರಬೇಕು ಅನಿಸುತ್ತೆ. ಅದು ಆ ಭಾವವೇ ಇಲ್ಲವಲ್ಲ. ಮತ್ತು ಇದು ವಿರಕ್ತರಿಗೆ ಸಂಬಂಧಪಟ್ಟಿದ್ದು, ಸಂಸಾರಿಗಳಿಗಲ್ಲ. ಹಾಗಾಗಿ ನಾವು ಈ ಆಕಾಶವೇ ಅಂಬರ, ಅಂಬರ, ಈ ಇಡೀ ದಿಕ್ಕುಗಳೇ ನನಗೆ ಬಟ್ಟೆ, ಆ ಅರ್ಥದಲ್ಲಿ ದಿಗಂಬರ. ಅದು ನಮ್ಮ ದತ್ತಾತ್ರೇಯರ ಬಗ್ಗೆ ಹೇಳಬೇಕಾದ್ರೆ ಕೂಡ ದಿಗಂಬರಾಯ ಅಂತಲೇ ದತ್ತಾತ್ರೇಯರ ಬಗ್ಗೆ ಬರೋದು. ಆ ರೀತಿ ದಿಕ್ಕುಗಳನ್ನೇ ಅಂಬರವಾಗಿ ಇಟ್ಕೊಂಡು
ಹೋಗ್ತಾ ಇರುವಂಥ ವ್ಯಕ್ತಿಗಳು, ಅಕ್ಕಮಹಾದೇವಿಯವರ ಜೀವನದಲ್ಲೂ ಕೂಡ ಇದೇ ರೀತಿಯ ಮಾತು ಬರುತ್ತೆ. ಹಾಗಾಗಿ ಅದು ದಿಗಂಬರ ಪಂಥವಂತು. ಅಂದರೆ ದೇಹಭಾವವನ್ನು ಕಳಚಿದ್ದು. ದೇಹಭಾವವನ್ನು ಕಳಚಿದ ಮೇಲೂ ಒಂದು ಮೈ ಮೇಲೆ ಒಂದಾದರೂ ಬಟ್ಟೆ ಇರಬೇಕು, ಅದು ಬಿಳಿ ಬಣ್ಣದ ಬಟ್ಟೆ ಇರಬೇಕು. ಆವಾಗಲೇ ನಾನು ಬಿಳಿಯ ಮಹತ್ವ ನಿಮ್ಗೆ ಹೇಳಿದೆ, ಅದಕ್ಕೆ ಅದು ಎರಡು ಚೆನ್ನಾಗಿ ಸೇರ್ಕೊಂತು. ಇವಾಗ ಅದಕ್ಕೆ ಶ್ವೇತಾಂಬರರು ಅಂತ, ಶ್ವೇತಪಟ ಅಂತೆಲ್ಲ ಬಂತು. ಇದು ಇಷ್ಟೇ ವ್ಯತ್ಯಾಸ. ಆಮೇಲೆ ಏನಾಗುತ್ತೆ ಅಂದರೆ ಮನುಷ್ಯನ ಲಾಜಿಕ್ಕು ನಾವು ಅವರು ಒಂದು ಸ್ವಲ್ಪ ಬೇರೆ ಅಂದ ತಕ್ಷಣ ಯಾಕೆ ಬೇರೆ ಅಂತೆಲ್ಲ ಪಾಯಿಂಟ್ ಔಟ್ ಮಾಡೋಕ್ಕೆ ಶುರು ಮಾಡುತ್ತೆ. ತುಂಬ ಏನು ವ್ಯತ್ಯಾಸ ಏನು ಇರೋದಿಲ್ಲ ಅದರೊಳಗಡೆ. ಆವಾಗ ಮತ್ತು ಭಾಳ ಮುಖ್ಯವಾಗಿ ಮನುಷ್ಯನ ಎಲ್ಲರದ್ದು, ಬರೀ ಭಾರತೀಯರು ಅಂತಲ್ಲ, ಮನುಷ್ಯನ ಮೈಂಡಿನ ಸ್ವಭಾವ ಏನು ಅಂದರೆ ಆದಷ್ಟು ಕ್ಲಾಸಿಫಿಕೇಷನ್ ಮಾಡೋದು. ಕ್ಲಾಸಿಫೈ ಮಾಡಿ ಮಾಡಿ ಅದರೊಳಗಡೆ ಇನ್ನೊಂದು ಕ್ಲಾಸಿಫೈ. ನಿಮ್ಮ ಇಡೀ ನೀವೆಲ್ಲ ಕಾಲೇಜ್ಗಳಲ್ಲಿ ಓದಿರೋ ಟೆಕ್ಸ್ಟ್ ಬುಕ್ಗಳು ನೋಡಿದ್ರೆ ಅರ್ಧದಷ್ಟು ಪೇಜಸ್ ಎಲ್ಲ ಬರೀ ಕ್ಲಾಸಿಫಿಕೇಷನ್. ಈಗ ಸೈನ್ಸ್ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಇನ್ನೊಂದು ಬಯಾಲಜಿ, ಆಮೇಲೆ ತಿರ್ಗಾ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಅದರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಇನ್ನೊಂದು ಪಾಲಿಮರ್ ಸೈನ್ಸು. ಹೀಗೆ ಒಡೆದು ಡಿವೈಡ್ ಮಾಡೋದು. ತುಂಬ ಇದೆಲ್ಲ ಜಾಸ್ತಿ ಆದಮೇಲೆ ಒಬ್ಬ ಯಾರೋ ದೊಡ್ಡ ಫಿಲಾಸಫಿ ಥರದೊಂದು ಬಂದು ಎಲ್ಲವನ್ನು ಸೇರಿಸ್ಬಿಟ್ಟು ಒಂದು ಗ್ರ್ಯಾಂಡ್ ಥಿಯರಿ ಅಂತ ಕೊಡ್ತಾನೆ. ಫಿಸಿಕ್ಸ್ನಲ್ಲೂ ಕೂಡ ಅದೇ ಆಗಿರೋದು, ಅಂಬ್ರೆಲಾ ಥಿಯರಿ ಅಂತ ಹೇಳ್ತಾರೆ. ಹೊಸತಿ ಇದನ್ನು ಹೇಳಿದೆ ಅನ್ಸುತ್ತೆ. ಇದುವರೆಗೂ ವಿಜ್ಞಾನದಲ್ಲಾಗಿರೋ ಎಲ್ಲ ಚಿಂತನೆಗಳನ್ನು ಒಂದು ಥಿಯರಿ ಮೂಲಕ ಹೇಳೋಕ್ಕಾಗತ್ತಾ ಅಂತ ಸ್ಟೀಫನ್ ಹಾಕಿಂಗು ಇತ್ಯಾದಿಗಳೆಲ್ಲ ಯೋಚನೆ ಮಾಡಿ ಅಂಬ್ರೆಲಾ ಥಿಯರಿ ಅಂತ. ಮತ್ತು ಇಷ್ಟೆಲ್ಲ ಯಾಕೆ ಡಿವೈಡ್ ಮಾಡಿದ್ರಿ ಅಂದರೆ ಅದು ಅನ್ವೇಷಣೆಯ ಹಂತ. ಹಾಗೆ ಕೇವಲೀಭುಕ್ತಿ ಅನ್ನೋದು ಒಂದು ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ನಿರ್ದಿಷ್ಟವಾಗಿ ಹೇಳಬೇಕಾದ್ರೆ ತೀರ್ಥಂಕರತ್ವವನ್ನು, ಮೋಕ್ಷತ್ವವನ್ನು ಪಡೆದ ಮೇಲೆ ವ್ಯಕ್ತಿಗೆ ಹಸುವಾಗಲ್ವ? ನಾನು ಹೇಳೋದು ಇದು ಪ್ರಶ್ನೆನೇ ಅಲ್ಲ ಅಂತ. ನಿಮಗೇನು ಅದು ಹೌ ಡಸ್ ಇಟ್ ಮ್ಯಾಟರ್? ಇಲ್ಲ ಅದು ನೀವು ಶ್ವೇತಾಂಬರರು ದಿಗಂಬರರು ಅಂತ ಡಿಸೈಡ್ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟು. ಹಾಗಾಗಿ ಅವ್ರಿಗೆ ಆಹಾರವನ್ನು ಅವರು ಆಮೇಲೆ ಸೇವಿಸ್ತಾರ, ಆಹಾರವನ್ನು ಸೇವಿಸ್ತಾ ಇದ್ದರೆ ದಿಗಂಬರದವರು ಒಂದು. ಆಮೇಲೆ ಸ್ತ್ರೀ ಮುಕ್ತಿ, ಸ್ತ್ರೀಯರಿಗೆ ಮುಕ್ತಿ ಇದೆಯೋ ಇಲ್ವೋ? ನನ್ನ ಪ್ರಕಾರ ಪುರುಷರಿಗೆ ಮುಕ್ತಿ ಇದೆಯೋ ಇಲ್ವೋ ಅಂತ ಕೇಳ್ಕೋಬೇಕು ಅಷ್ಟು, ಸತ್ಯವಾಗಿ ಹೇಳಬೇಕು ಅಂದರೆ. ಸ್ತ್ರೀಯರಿಗೆ ಜನ್ಮಜಾತ ಮುಕ್ತಿನೇ ಇರೋದು ಆ್ಯಕ್ಚುಲಿ. ನಾನು ಶಾಕ್ತ, ನಾನು ತಾಂತ್ರಿಕ ಪರಂಪರೆಯನ್ನು ನಂಬುದವನು, ಅದಿರಲಿ ಇದೆ. ಆ ಪ್ರಶ್ನೆಯನ್ನು ಇಟ್ಕೊಂಡು ಸ್ತ್ರೀಯರಿಗೆ ಮುಕ್ತಿ ಇದೆ ಅಂತ ಒಂದು ಪಂಥ ಅಥವಾ ಒಂದು ಗುಂಪು, ಸ್ತ್ರೀಯರಿಗೆ ಮುಕ್ತಿ ಇಲ್ಲ ಅಂತ. ಅವಾಗ ನೀವು ಕೇಳಿದ ಪ್ರಶ್ನೆ ಮುಕ್ತಿ ಇದೆಯೋ ಮುಕ್ತಿ ಇಲ್ವೋ ಅಂತ ಹೇಳೋದು ಯಾರೋ? ಮುಕ್ತಿಗೆ ಒಳಗಾದವ್ರು ತಾನೆ ಹೇಳೋದು, ಉಳಿದವ್ರು ಹೆಂಗೆ ಹೇಳೋಕ್ಕಾಗತ್ತೆ? ಇದೊಂದು ಸೂಕ್ಷ್ಮವಾದ ಪ್ರಶ್ನೆ. ಆದರೂ ಅದನ್ನು ಶಾಸ್ತ್ರೀಯವಾಗಿ ಆ ರೀತಿ ಅದನ್ನು ಅವರು ಮಾಡಿದರು. ಹೀಗೊಂದು 2-3 ವ್ಯತ್ಯಾಸಗಳನ್ನು ಮಾಡಿದ್ರು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ ದಿಗಂಬರ ಪಂಥದಲ್ಲಿ ಸ್ತ್ರೀಯರಿಗೆ ಮುಕ್ತಿ ಇಲ್ಲ. ಕರ್ನಾಟಕದಲ್ಲಿ, ದಕ್ಷಿಣ ಭಾಗದ ಕರ್ನಾಟಕದಲ್ಲಿ ಇರುವಂಥದ್ದು ಅದೇನೆ. ಅದು ಇನ್ನೂ ಹೆಂಗಾಗಿದೆ ಅಂದರೆ ಶ್ವೇತಾಂಬರರು ಒಂದು ರೆವಲ್ಯೂಷನರಿ ಸೆಕ್ಟ್ ಅನ್ನೋ ಥರ ಅಲ್ಲ, ಅದು ನಮ್ಮ ಮಾಡರ್ನ್ ಇಂಟರ್ಪ್ರಿಟೇಷನ್ ಹಾಗೆ ಬರುತ್ತಲ್ಲ. ಸ್ತ್ರೀಯರಿಗೆ ಅವರು ಮುಕ್ತಿ ಕೊಡ್ತಾ ಇದ್ದಾರಲ್ಲ, ಅದೇನೋ ಪಾರ್ಲಿಮೆಂಟಲ್ಲಿ ಸೀಟ್ ಕೊಟ್ಟಂಗೆ ಅನ್ನೋ ಥರ ಅಂದ್ಕೊಂಡಿದ್ದಾರೆ. ಅದು ಇವಾಗೆಲ್ಲ ಬರ್ತಿದೆಯಲ್ಲ ಪಾರ್ಲಿಮೆಂಟಲ್ಲಿ 11% ಸೀಟು ಅಂತ. ಅಷ್ಟು ಸಿಂಪಲ್ ಆಗಿರೋ ವಿಷಯ ಅಲ್ಲ ಅದು ಆ್ಯಕ್ಚುಲಿ. ಆದರೆ ಸ್ತ್ರೀಯರಿಗೆ ಮುಕ್ತಿ ಇದೆಯೋ ಇಲ್ವೋ ಅಂತ ಶಾಸ್ತ್ರಕಾರರು ಅವರು ಬರೀ ಇವತ್ತು ಸಭೆ ಜೈನರದ್ದು ಹೇಳ್ತಿದ್ದೀನಿ, ವೈದಿಕರ ಸಭೆ ಆದರೂ ಅದೇ ಹೇಳೋದು ನಾನು. ಈ ಶಾಸ್ತ್ರಕಾರರು ಹೆಂಗೆ ಹೇಳ್ತಾರೆ ಅದನ್ನು? ಸ್ತ್ರೀಯರಿಗೆ ಮುಕ್ತಿ ಇದೆಯೋ ಪುರುಷರಿಗೆ ಮುಕ್ತಿ ಇದೆಯೋ? ತಪಸ್ ಮಾಡಿ ಸಾಧನೆ ಮಾಡಿರುವ ಆ ಜೀವದ ಪಕ್ವತೆಗೆ ಸಂಬಂಧಪಟ್ಟ ಪ್ರಶ್ನೆ. ಸುಮ್ಮನೆ ನಿಮಗೊಂದು ಜೈನರಿಗೆ ಲಾಜಿಕ್ಕೇ ಇಷ್ಟ ಅಲ್ವ? ನಾನು ಲಾಜಿಕ್ಕಾಗಿ ಪ್ರಶ್ನೆ ಕೇಳ್ತೀನಿ. ಜೈನ ಗ್ರಂಥಗಳಲ್ಲೇ ಬರೋದು, ಮಹಾವೀರರು ಆ ಜ್ಞಾನವನ್ನು ಪಡ್ಕೊಂಡಾದಮೇಲೆ ಕಾಡಿನಲ್ಲೋ ನಗರದಲ್ಲೋ ಸಂಚಾರ ಮಾಡುವಾಗ ಅವರಲ್ಲಿ ಮಮತೆ, ವಾತ್ಸಲ್ಯ ಅನ್ನೋದು ಲೋಕದ ಬಗ್ಗೆ, ಒಬ್ಬಿಬ್ಬರ ಬಗ್ಗೆ ಅಲ್ಲ, ಇಡೀ ಪ್ರಪಂಚದ ಬಗ್ಗೆ ಹೆಂಗೆ ಬರ್ತಿತ್ತು ಅನ್ನೋದನ್ನು ವರ್ಣಿಸ್ಬೇಕಾದ್ರೆ ಜೈನ ಗ್ರಂಥಗಳಲ್ಲಿ ಅವರ ಎದೆಯಿಂದ, ಈ ತಾಯಿಯಾದವಳ ಎದೆಯಿಂದ ಹೇಗೆ ಹಾಲು ಬರುತ್ತೋ ಹಾಗೆ ಮಹಾವೀರ ತೀರ್ಥಂಕರ ಎದೆಯಿಂದ ಹಾಲು ಬರ್ತಾಯಿತ್ತು. ಇದನ್ನೊಂದು ಸಭೆಯಲ್ಲಿ ಹೇಳಿದೆ ನಾನು, ಮಹಾರಾಣೀಸ್ ಕಾಲೇಜಲ್ಲಿ ಒಂದು ಸೆಮಿನಾರ್ ಆದಾಗ. ಅವ್ರ ಹೆಸರು ಹೇಳಲ್ಲ, ಒಬ್ಬ ಕನ್ನಡದ ಜೈನ ವಿದ್ವಾಂಸರು ಗಲಾಟೆ ಮಾಡಿದ್ರು, ನೀವು ಹಿಂಗೆಲ್ಲ ಹೇಳಬಾರ್ದು, ಮೂಢನಂಬಿಕೆಯನ್ನು ಹೇಳಿದೆ. ನಾನು ನಿಮ್ಮ ಗ್ರಂಥದಲ್ಲಿ ಹೇಳ್ತಿರೋದು ಅಂತ ಹೇಳಿದೆ ನಾನು. ಇದು ಓಶೋ ರಜನೀಶ್ ಅವರು ಮಹಾವೀರ ವಾಣಿಯಲ್ಲಿ ಹೇಳಿರೋದು. ವಾತ್ಸಲ್ಯದ ಸೂಚಕವಾಗಿ ಅವರ ಎದೆಯಿಂದ ಹಾಲು ಬಂತು ಅಂತ. ಇದು ಬರುತ್ತೆ ನಮ್ಮ ಕನ್ನಡದ ಶಾಸನಗಳಲ್ಲಿ ಮತ್ತು ರನ್ನನ ಕಾವ್ಯದಲ್ಲಿ. ಅತ್ತಿಮಬ್ಬೆಯನ್ನು ಹೇಳಬೇಕಾದ್ರೆ ಯಾವಾಗ ಸ್ತ್ರೀಗೆ ಒಂದು ಮಗುವನ್ನು ಅಥವಾ ಒಂದು ಕಿಶೋರಿಯನ್ನು ನೋಡಿದಾಗ ವಾತ್ಸಲ್ಯ ಬಂತು ಅಂತ ಆಯಿತೋ, ಅವಾಗೆಲ್ಲ ಅವಳ ಎದೆಯ ಭಾಗದಲ್ಲಿ ಇರ್ತಕ್ಕಂತಹ ವಸ್ತ್ರ ನೆನೆದು ಹೋಯಿತು ಹಾಲಿನಿಂದ ಅನ್ನೋ ವರ್ಣನೆ ನಮ್ಮಲ್ಲಿ ಬರುತ್ತೆ. ಅದು ವಾತ್ಸಲ್ಯದ ಪ್ರಕಟೀಕರಣ ಅದು ಆ್ಯಕ್ಚುಲಿ. ಇದನ್ನು ಇವರು ಲಾಜಿಕಲ್ಲಾಗಿ ತೊಗೊಂಡ್ಬಿಟ್ಟು ಅದಕ್ಕೆ ಹಾಗೆಲ್ಲ ನೀವು ಹೇಳ್ತಾ ಇದ್ದೀರ, ಮಹಾವೀರ ತೀರ್ಥಂಕರರು ಪುರುಷರು, ಅವರಿಗೆಲ್ಲ ಹಾಗೆಲ್ಲ ಬರುತ್ತೆ, ಹಾಲು ಬರ್ತದೆ ಅಂದರೆ ಹೇಗೆ ಹೇಳೋದು? ನಿಮ್ಮ ಗ್ರಂಥಗಳಲ್ಲಿ ಹೇಳಿದೆ. ಹಾಲು ಅನ್ನೋದು ಪ್ರಶ್ನೆ ಅಲ್ಲ, ವಾತ್ಸಲ್ಯ ಅನ್ನೋದು ಸಂಕೇತ ಅದು ಆ್ಯಕ್ಚುಲಿ. ವಾತ್ಸಲ್ಯ ಅನ್ನೋದು ಆ ರೀತಿ ಬರುತ್ತೆ. ಇದಾದಮೇಲೆ ತೊಡಕು ಎಲ್ಲಿ ಬಂತು ಅಂದರೆ 24 ಜನ
ಈ ಶ್ವೇತಾಂಬರರು ಹೇಳೋದ್ರಿಂದ ಶ್ವೇತಾಂಬರರು ಮಲ್ಲಿನಾಥ ಅಂತ ತಗೊಳ್ಳದೆ ತೀರ್ಥಂಕರನ್ನ ಮಲ್ಲಿ ಅಂತ ತಗೊಂಡ್ರು. ಮಲ್ಲಿ ಅಂತ ಅವರು ತೀರ್ಥಂಕರು. ಓಶೋ ರಜನೀಶ್ ಅದ್ರ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ. ಇವರು ಮಲ್ಲಿನಾಥ ಅಂತ ಮಾಡಿದ್ರು. ಕನ್ನಡದಲ್ಲಿ ಒಬ್ಬ ಜೈನ ಕವಿ ಫೇಮಸ್ಸು, ಅವನು ಮಲ್ಲಿನಾಥ ಪುರಾಣ ಅಂತಲೇ ಬರೆದ. ನೀವು ಹಾಸನದಿಂದ ನೀವು ಮೈಸೂರು ಕಡೆ ಹೋಗಬೇಕಾದ್ರೆ ಮಲ್ಲಿಪಟ್ಟಣ ಅಂತಲೇ ಊರಿದೆ. ಪ್ರಾಯ ಅದು ಮಲ್ಲಿನಾಥನಿಗೆ ಸಂಬಂಧಪಟ್ಟಿದ್ದು ಗೊತ್ತಿಲ್ಲ. ಅಂದರೆ ಒಟ್ಟಿನಲ್ಲಿ ಈ ಸ್ತ್ರೀ ವಿಚಾರವನ್ನು ತೆಗೆದುಕೊಂಡು ಅವರಿಗೆ ಮೋಕ್ಷವಿದೆಯೇ ಮೋಕ್ಷವಿಲ್ಲವೇ ಅನ್ನುವ ಪ್ರಶ್ನೆಯನ್ನು ಜೈನ ಧರ್ಮಕ್ಕೆ ಸಂಬಂಧಪಟ್ಟವರು ತುಂಬ ವರ್ಷಗಳ ಕಾಲ ಅದನ್ನು ಅವರು ಮುಂದುವರಿಸಿದ್ರು. ಪ್ರಾಯ ಅದು ಅಷ್ಟೊಂದು ಉಪಯುಕ್ತವಾದ ಚರ್ಚೆ ಅಲ್ವೇನೋ ದರ್ಶನದ ಚರ್ಚೆನಲ್ಲಿ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಹೌ ಡಸ್ ಇಟ್ ಮ್ಯಾಟರ್? ತೀರ್ಥಂಕರನಾಗಬಲ್ಲ ಜೀವಕ್ಕೆ ಜನ್ಮವನ್ನೇ ಕೊಡುವ ತಾಯಿ ಅವಳಿಗೆ ಮೋಕ್ಷ ಇಲ್ಲ ಅಂತ ಹೇಳೋದು ಲಾಜಿಕಲಿ ಸರಿ ಇಲ್ಲ. ಅಂದರೆ ಮೋಕ್ಷವಾಗಬಲ್ಲ ಜನ್ಮಕ್ಕೆ ಗೊತ್ತಿಲ್ಲ. ಇದನ್ನು ಹೇಳಿದ್ಮೇಲೆ ಯಾರು ಜೈನ ಆಚಾರ್ಯರುಗಳು ನನ್ನ ಹತ್ರ ಚರ್ಚೆಗೆ ಬಂದರೂ ಬರ್ಬೋದು, ಗೊತ್ತಿಲ್ಲ. ಆಗ ನನ್ನನ್ನು ಭಗವಾನ್ ಮಹಾವೀರನೇ ಕಾಪಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಹೇಳೋಣ ಬಿಡಿ, ಚರ್ಚೆ ಬಂದರೆ ಹೇಳೋಣ ಅಂತ. ಅದಕ್ಕೇನು ಒಟ್ಟಿನಲ್ಲಿ ಈ ಚರ್ಚೆ ಅಂದರೆ ಇದನ್ನು ನಾವು ಫಿಲಾಸಫಿಕಲ್ ಚರ್ಚೆ ಅಂತ ತೊಗೋಬೇಕಾ, ಥಿಯಾಲಜಿಕಲ್ ಚರ್ಚೆ ಅಂತ ತೊಗೋಬೇಕಾ ಅಂದರೆ ನನ್ನ ಪ್ರಕಾರ ಇದು ಮತಧರ್ಮದ ಚರ್ಚೆ ಹೊರತು ಇದು ದಾರ್ಶನಿಕ ಚರ್ಚೆ ಅಲ್ಲ. ದಾರ್ಶನಿಕ ಚರ್ಚೆಯಲ್ಲಿ ನೀವು ಅದನ್ನು ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ಪುದ್ಗಲಗಳು ಅಂದರೆ ನೀವು ಧ್ಯಾನ ಮಾಡಿದರೆ ಅಥವಾ ಒಂದು ಕ್ರಮದಲ್ಲಿ ಹೋದರೆ ಪುದ್ಗಲರ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ಈ ಸ್ತ್ರೀ ಮುಕ್ತಿ ಸ್ತ್ರೀ ಭುಕ್ತಿ ಅನ್ನೋದನ್ನು, ಸ್ತ್ರೀ ಮೋಕ್ಷ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ತೊಗೊಂಡಾಗ ನಾವು ಅದನ್ನು ಆ ರೀತಿ ಬಗೆಹರಿಸೋಕ್ಕಾಗಲ್ಲ. ಮೋಸ್ಟ್ಲಿ ಅದು ಆಮೇಲೆ ಸೇರಿಕೊಂಡಿರೋ ಒಂದು ಅಡಿಷನಲ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಜೈನ ಟ್ರೆಡಿಷನ್ಸ್ ಅಥವಾ ಜೈನ ಆಚರಣೆಗಳು ಹಿಂದೂ ಅಂದರೆ ವೈದಿಕ ಆಚರಣೆಗಳಲ್ಲೂ ಏನಾದರೂ ಹಾಸುಹೊಕ್ಕಾಗಿದೆ, ಅಂದರೆ ಕೊಡುಕೊಳ್ಳುವಿಕೆ ಏನಾದರೂ ಇದೆಯಾ? ಸಾಕಷ್ಟು ಕಡೆಗಳಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರೆಲ್ಲರೂ, ನಾನು ಮತ್ತೆ ಹೇಳ್ತೀನಲ್ಲ, ವಠಾರದ ಕಾನ್ಸೆಪ್ಟ್ ಅಂತ. ಎಲ್ಲ ಒಂದೇ ಒಂದು ವಠಾರದಲ್ಲಿ ಬೇರೆ ಬೇರೆ ಮನೆಗಳಿರ್ತಾರೆ. ಅವ್ರು ಒಂದೇ ನಲ್ಲಿ ನೀರು ಹಿಡ್ಕೊತಿರ್ತಾರೆ ಅಥವಾ ಒಂದೇ ಬಾವಿಯಿಂದ ಇದು ಮಾಡ್ತಾರೆ. ಅವ್ರ ಮನೇಲಿ ಕಾರ್ಯಕ್ರಮ ಆದರೆ ಇವರು ಊಟಕ್ಕೆ ಕರೀತಾರೆ. ಅವ್ರ ಮನೇಲಿ ಯಾರೋ ಒಂದು ಸಾವಾಯಿತು ಅಂತ ಹೇಳಿದ್ರೆ ಇವರು ಹೋಗಿ ಸಹಾಯ ಮಾಡ್ತಾರೆ. ಆಸ್ಪತ್ರೆಗೆ ಯಾರ್ದೋ ಮನೆ ಕಾರ್ನಲ್ಲಿ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಯಾರಿಗೆ ಎಮರ್ಜೆನ್ಸಿ ಇರುತ್ತೋ. ಆ ರೀತಿ ಒಂದು ಸಹಕಾರ ಇದೆ. ಆದ್ರೂ ಅವ್ರವ್ರ ಮನೆ ಅಡುಗೆ ಅವ್ರು ಮಾಡ್ಕೊತಾರೆ. ಯಾವುದೋ ಸ್ಪೆಷಲ್ ಅಕೇಶನ್ಸಲ್ಲಿ ಒಟ್ಟಿಗೆ ಊಟ. ಹಂಗೆ ತೊಗೊಂಡ್ರೆ ಜೈನ, ಬೌದ್ಧ, ವೀರಶೈವ, ಸಿಖ್, ವೈದಿಕ ಅಥವಾ ಬ್ರಾಹ್ಮಣ ಇತ್ಯಾದಿಗಳನ್ನು ಹಂಗೆ ತೊಗೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ. ನೋಡಿ, ಬ್ರಿಟಿಷ್ನವ್ರು ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ ಒಂದು ಸಮಸ್ಯೆ. ಅವರಿಗೆ ಬ್ರಿಟಿಷ್ನವರಿಗೆ ಈ ಅವರ ಭಾರತದ ಈ ಕಾನೂನನ್ನೆಲ್ಲ ರಚನೆ ಮಾಡಬೇಕಾದ್ರೆ ಕೈಗೆ ಮೊದಲು ಸಿಕ್ಕಿದ್ದೆ ಬ್ರಾಹ್ಮಣರು. ಅವರನ್ನು ಇಟ್ಕೊಂಡು ಏನು ಅಂತ ಕೇಳಿದ್ರು. ಹಿಂದೂ ಧರ್ಮದ ಲಕ್ಷಣಗಳನ್ನೆಲ್ಲ ಬ್ರಾಹ್ಮಣ ವಿದ್ವಾಂಸರು ಕಲ್ಕತ್ತಾ ಇತ್ಯಾದಿಗಳಲ್ಲಿ ಕೆಲವರು ಹೇಳಿದ್ದು ಸರಿ ಇರ್ಬೋದು, ಆದರೆ ಅಷ್ಟೇ ಹಿಂದೂ ಧರ್ಮ ಅಲ್ಲ. ಇದರಿಂದ ಏನಾಯಿತು ಅಂದರೆ ಬ್ರಾಹ್ಮಿನಿಸಮ್ ಈಸ್ ಈಕ್ವಲ್ ಟು ಹಿಂದೂಯಿಸಮ್ ಅಂತಾಯಿತು. ಈ ಬೈಯೋರ್ಗೂ ಇದು ಖುಷಿ, ಸಮರ್ಥನೆ ಮಾಡೋರಿಗೂ ಇದೇ ಖುಷಿ. ಆ್ಯಕ್ಚುಲಿ ಹಿಂದೂ ಧರ್ಮದ ಭಾಗವಾಗಿ ಬ್ರಾಹ್ಮಣ ವಿಚಾರವನ್ನೇ ನಾವು ತೊಗೊಳ್ಬೋದೇ ಹೊರತು ಇವತ್ತಿನ ಅರ್ಥದಲ್ಲಿ. ಅದರಲ್ಲಿ ವೀರಶೈವದ ಆಚರಣೆಯೂ ಇದೆ, ಸಿಖ್ರದ್ದು ಇದೆ, ಬೌದ್ಧರದ್ದು ಇದೆ, ಜೈನರದ್ದು ಇದೆ. ಇಟ್ ಈಸ್ ಮಚ್ ಬಿಗ್ಗರ್ ದ್ಯಾನ್ ವಾಟ್ ವಿ ಕ್ಯಾನ್ ಇಮ್ಯಾಜಿನ್. ಆ ಅರ್ಥದಲ್ಲಿ ತೆಗೆದುಕೊಂಡಾಗ ಇಲ್ಲಿ ಯಾರೋ ಕುರುಬರ ಫ್ಯಾಮಿಲಿನಲ್ಲಿ ಅವ್ರದ್ದೊಂದಷ್ಟು ಧಾರ್ಮಿಕ ಆಚರಣೆ ಇರುತ್ತೆ, ಅದು ಹಿಂದೂ ಧರ್ಮದ್ದೇ ಭಾಗ. ಇವತ್ತು ಯಾರು ನಾವು ದಲಿತರು ಅಂತ ಹೇಳ್ತೀವಿ, ಅವರ ಮನೆಗಳಲ್ಲಿ ಆಚರಣೆ ಮಾಡ್ತಾರೆ, ಅದು ಹಿಂದೂ ಧರ್ಮದ್ದೇ ಭಾಗ ಅಲ್ವಾ? ಅದನ್ನು ನಾವು ತೆಗೆದುಕೊಂಡಾಗ ಈ ಜೈನರ ಅನೇಕ ಆಚರಣೆಗಳಿದೆಯಲ್ಲ, ಈ ಉದಾಹರಣೆಗೆ ಜೈನರಲ್ಲಿ ಅನಂತನಾಥ ತೀರ್ಥಂಕರ ಅಂತ ಅನಂತನಾಥನ ಒಂದು ಆರಾಧನೆ ನಡೆಯುತ್ತೆ, ತೀರ್ಥಂಕರ. ಈ ಉಳಿದ ಹಿಂದೂಗಳಲ್ಲಿ ಅನಂತ ಪದ್ಮನಾಭನ ವ್ರತ ಮಾಡ್ತಾರೆ, ಅದು ಅದೇ ದಿವಸ ಬರುತ್ತೆ. ತಿಥಿ ಪ್ರಕಾರ ಹೆಚ್ಚು ಕಡಿಮೆ ಅದೇ ಟೈಮ್ನಲ್ಲಿ ಅನಂತನ ಬರುತ್ತೆ. ಭಾಳ ಮಜಾ ಅಂದರೆ ಜೈನರಲ್ಲಿ ಅವನು 14ನೇ ತೀರ್ಥಂಕರ. ಇದರ ನೀವು ಡೇಟನ್ನು ನೋಡಿದ್ರೆ ನಿಮಗೆ ಅದರ ಬಗ್ಗೆ ಇದಾಗುತ್ತೆ. ಎರಡನೇದು ಮಾಸ್ತಿಯವ್ರು ಬರೀತಾರೆ, ಈ ಮಧ್ವಾಚಾರ್ಯರು ಬಂದಮೇಲೆ ಅಲ್ಲಿ ತನಕ ಹಿಂದೂಗಳಲ್ಲಿ ಅಥವಾ ವೈದಿಕರಲ್ಲಿ ಪ್ರಾಣಿ ಬಲಿ ಅನ್ನೋದು, ಅಂದರೆ ಯಜ್ಞಯಾಗಗಳಲ್ಲಿ ಮಾಂಸಾಹಾರ ಅಂತಲ್ಲ, ಪ್ರಾಣಿ ಬಲಿ ಅನ್ನೋದು ಒಂದು ಮಟ್ಟಕ್ಕದು ಪ್ರಚಾರದಲ್ಲಿತ್ತು. ಮಧ್ವಾಚಾರ್ಯರು ಬಂದಮೇಲೆ ಪಶು ಬಲಿಯ ಬದಲು ಅವರು ಒಂದು ಹಿಟ್ಟಿನಿಂದ ಮಾಡಿರುವಂತಹ ಒಂದು ಪ್ರಾಣಿಯನ್ನು ಬಲಿ ಕೊಡಬೇಕು, ಪಿಷ್ಟ ಅಂತೆಲ್ಲ ಅವರು ಮಾಡಿದ್ರು ಅಂತ ಅಲ್ಲಿ ಬರುತ್ತೆ. ಆ್ಯಕ್ಚುಲಿ ಅದಕ್ಕೆ ಕಾರಣ ಜೈನರ ಒಂದು ಪ್ರಭಾವನೂ ಇರಬೇಕು. ವೀರಶೈವ ಹೆಸರು ಹೇಳ್ತಾರೆ ಮಾಸ್ತಿಯವರು, ಮತ್ತು ಜೈನರ ಪ್ರಭಾವ ಕೂಡ ಉಂಟಾಗಿರಬೇಕು ಅಂತ ಅವರು ಒಂದು ಥರ ಏನು ಹೇಳ್ಬೋದು ನಮ್ಮ ದೇಶದಲ್ಲಿ ಅಂದರೆ, ಹಿಂಸೆ ಎನ್ನುವುದು ಅತಿರೇಕಕ್ಕೆ ಹೋದಾಗ ಅದನ್ನು ಅಹಿಂಸೆ ಕಂಟ್ರೋಲ್ ಮಾಡಿದೆ, ಅಹಿಂಸೆ ಅನ್ನೋದು ಅತಿರೇಕಕ್ಕೆ ಹೋದಾಗ ಕ್ಷಾತ್ರ ಅನ್ನೋದು ಅದನ್ನು ಕಂಟ್ರೋಲ್ ಮಾಡಿದೆ. ಹಿಂಸೆ ಕಂಟ್ರೋಲ್ ಮಾಡಿದೆ ಅಂತ ಹೇಳಲ್ಲ, ಕ್ಷಾತ್ರ ಅನ್ನೋದು ಕ್ಷಾತ್ರ ಭಾವವೇ ಇಲ್ಲದೆ ಹೋದಾಗ ಅದನ್ನು ತುಂಬಿಸುವ ಕೆಲಸವನ್ನು ಕ್ಷಾತ್ರ ಮಾಡಿದೆ. ಹೀಗಾಗಿ ಜೈನರಿಗೆ ಕ್ಷಾತ್ರದಲ್ಲಿ ವಿರೋಧ ಇಲ್ಲ. ಎಷ್ಟೊಂದು ಜೈನ ರಾಜರು ಆಳಿದ್ದಾರೆ, ತುಂಬ ಜನ ಜೈನರು ರಾಜರು ಇಲ್ಲಿ ನಾನು ಗುರುತು ಮಾಡಿದ್ದೆ, ಇವಾಗ ಸಿಕ್ಕಿದ್ರೆ ಹೇಳ್ತೀನಿ, ಇಲ್ಲಾಂದರೆ ನೆನಪಿನಲ್ಲಿ ಹೇಳಬೇಕು. ಜೈನರಲ್ಲಿ ಆ ರೀತಿಯ ಕಾನ್ಸೆಪ್ಟು ಇದೆ. ಅವರಲ್ಲಿ ಏನು ಅಹಿಂಸೆ ಅಂತ ಹೇಳಿದ್ರೆ 100% ಅಹಿಂಸೆಯನ್ನು ಆಚರಣೆ ಮಾಡ್ಬೋದಾದವರು ಸನ್ಯಾಸಿಗಳು ಅಥವಾ ಯತಿಗಳು.
ಅವರಲ್ಲಿ ಯಾರೋ ಸನ್ಯಾಸಿಗಳು ಬರ್ತಾರೆ ಅವ್ರು ಮಾಡ್ಬೋದೇ ಹೊರತು ಗೃಹಸ್ಥರಿಗೆ ಮಾಡೋಕ್ಕಾಗಲ್ಲ. ಈಗ ಕೃಷಿ ಮಾಡಬೇಕು, ಕೃಷಿ ಮಾಡಬೇಕಾದ್ರೆ ನೀವು ಭೂಮಿಯನ್ನು ಹದ ಮಾಡಬೇಕು, ಗುದ್ಲಿಯಿಂದ ಅಥವಾ ಪಿಕಾಸಿಯಿಂದ ಅಗಿಬೇಕು. ಎಷ್ಟೋ ಪ್ರಾಣಿಗಳಿಗೆ ಬೇಕು ಅಥವಾ ಬೇಡ ಅಂದರೂ ತಾಕತ್ತೆ. ಇವತ್ತಿನ ಲೆಕ್ಕದಲ್ಲಿ ನಾವು ಸಿಂಪಡಿಸ್ತೀವಿ, ಕೆಮಿಕಲ್ ಆಗಲಿ ಅಥವಾ ಮತ್ತೊಂದಾಗಲಿ, ಅದ್ರ ಮೂಲಕ ಎಷ್ಟೋ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಥವಾ ಕೀಟಗಳು ತೀರ್ಕೊಳ್ತವೆ. ಅದಕ್ಕೆ ನಾವು ಕ್ಷಮೆಯನ್ನು ಕೇಳ್ಬೋದೇ ಹೊರತು ಅದೆಲ್ಲವೂ ಕೂಡ ಆರಂಭ ಹಿಂಸೆ, ಸಂಕಲ್ಪ ಹಿಂಸೆ ಅಂತೆಲ್ಲ ಬೇರೆ ಬೇರೆ ರೀತಿಯ ಹಿಂಸೆಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಆದರೆ ಅಹಿಂಸೆಯ ಕಾರಣಕ್ಕೆ ಜೈನನಾದ ರಾಜ ದುಷ್ಟರನ್ನು, ಕಳ್ಳರನ್ನು, ಅಪರಾಧಿಗಳನ್ನು ಕ್ಷಮಿಸಬಾರ್ದು, ಅವರಿಗೆಲ್ಲ ಸರಿಯಾದ ರೀತಿ ದಂಡನೆಯನ್ನು ಕೊಡಬೇಕು ಅಂತಲೇ ಜೈನರ ನೀತಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಚಿದಾನಂದ ಮೂರ್ತಿಯವರಂಥ ಬಹಳ ದೊಡ್ಡ ಸ್ಕಾಲರ್ ಕೂಡ ಜೈನರಲ್ಲಿ ಮುಂದೆ ಅವರ ಜೈನ ಧರ್ಮದ ಪ್ರಭಾವ ಕಡಿಮೆ ಆಗ್ತಾ ಹೋದಾಗ ಆ ಪ್ರಭಾವವನ್ನು ತಡೆಗಟ್ಟಿ ಅವರ ಪಾಪ್ಯುಲಾರಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ತಾಂತ್ರಿಕ ಆಚರಣೆಗಳನ್ನು ಜೈನ ಧರ್ಮದಲ್ಲಿ ತಂದರು. ಯಕ್ಷಿ ಬಲಿ ಅಂದರೆ ಈ ಥರ ಪೂಜೆ ಮಾಡುವಂಥದ್ದು ಅಂತಷ್ಟೇ. ಅದನ್ನು ಮುಖ್ಯವಾಗಿ ಯಕ್ಷಿ ಮತ್ತು ತಾಂತ್ರಿಕ ಆಚರಣೆ ಅಂತಂದರು, ಜ್ಯೋತಿಷ್ಯವಂತಂದರು. ಇದೆಲ್ಲವೂ ಆಮೇಲಿನ ಹಂತದಲ್ಲಾಯಿತು ಅಂತ ಒಂದು ಪ್ರಶ್ನೆ ಎತ್ತಾರೆ. ಅದೇನು ಭಾಳ ಸೂಕ್ತವಾದ ಅಭಿಪ್ರಾಯ ಚಿದಾನಂದ ಮೂರ್ತಿಯವರು ನನಗನ್ಸಲ್ಲ. ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಸ್ತಕದಲ್ಲಿ ಚಿದಾನಂದ ಮೂರ್ತಿಯವರು ಹೇಳ್ತಾರೆ, ಒಳ್ಳೆ ಸ್ಕಾಲರ್, ಅದ್ರ ಬಗ್ಗೆ ಏನು ಮಾತಿಲ್ಲ. ಎರಡನೇ ಪಾಯಿಂಟ್ ಅವ್ರು ಹೇಳೋದು, ಜೈನರಲ್ಲಿ ಭಾಳ ಒಂದು ಸಂದಿಗ್ಧತೆ ಇದೆ. ಅದೇನು ಅಂತ ಹೇಳಿದ್ರೆ, ಅವರು ಅಹಿಂಸಾವಾದಿಗಳು, ಆದರೆ ರಾಜ್ಯವನ್ನು ಆಳಿದರು, ಅಲ್ಲಿ ಕ್ಷಾತ್ರಕ್ಕೆ ಮಹತ್ವ ಇದೆ. ಇದನ್ನು ಅವರು ಹೇಗೆ ಮಾಡಿದ್ರು? ಕಾಂಟ್ರಡಿಕ್ಟರಿ ಅಂತ. ಅದು ಚಿದಾನಂದ ಮೂರ್ತಿ ಇರ್ಬೋದು, ನಾನಿರ್ಬೋದು, ನಾವು ಮಾಡ್ರನ್ ಮೈಂಡ್ಸ್ ಆದ್ದರಿಂದ ನಮಗೆ ಇಲ್ಲಿ ಕಾಂಟ್ರಡಿಕ್ಷನ್ ಕಾಣುತ್ತೆ. ಟ್ರೆಡಿಷನಲ್ ಮೈಂಡಲ್ಲಿ ಏನು ಅಂದರೆ ಯಾರಿಗೆ ಎಷ್ಟು ಅಂತ. ಗೃಹಸ್ಥರಿಗೆ ಒಂದಷ್ಟು ಅಹಿಂಸಾಚರಣೆ ಅಷ್ಟೇ. ಹಂತ ಹಂತವಾಗಿ ಅವರು ಸಂಸಾರದಿಂದ, ಆವಾಗಲೇ ಹೇಳಿದ್ನಲ್ಲ ಆಯೋಗ, ಸಂಸಾರದಿಂದ ಅವರು ಪ್ರತ್ಯೇಕಗೊಳ್ಳೋದಕ್ಕೆ ಮೆಚುರಿಟಿ ಬರ್ತಾ ಹೋದಾಗ ಅವರ ಅಗತ್ಯಗಳೇ ಕಡಿಮೆ ಆಗುತ್ತೆ. ಅವರು ಕೃಷಿನೇ ಮಾಡಲ್ಲ, ಯಾರೋ ತಂದು ಕೊಟ್ಟಿರೋದ್ರಲ್ಲಿ ಒಂದಿಷ್ಟಲ್ಲ ಅನ್ನೋ ಏನೋ ತೊಗೊಂಡು ಊಟ ಮಾಡಿಕೊಂಡು ಇರ್ತಾರೆ. ಅದು ಎಷ್ಟು 3 ಸತಿ ಕೊಟ್ಟಿರೋ ಆಹಾರವನ್ನು ಕೈಯಲ್ಲಿ ತೊಗೊಂಡು ಊಟ ಮಾಡಿದ್ರೆ ಇನ್ನೆಷ್ಟಾಗಬೇಕು. ಆವಾಗ ಆ ಹಿಂಸೆಯ ಇದು ಕಡಿಮೆ ಆಗುತ್ತೆ. ಎರಡನೇದು ಬಹಳ ಇಂಪಾರ್ಟೆಂಟಾಗಿ ಅವ್ರು ಕೇಳಿರೋ ಪ್ರಶ್ನೆ ಜೈನರು ಈ ವಿಷಯಕ್ಕೆ ಬಂದಾಗ, ಹಿಂಸೆ ಎನ್ನುವುದು ಕೇವಲ ಭೌತಿಕವಾದ ಅಂತ. ಈಸ್ ವೈಲೆನ್ಸ್ ಓನ್ಲಿ ಫಿಸಿಕಲ್ ಅಂತ. ಕಣ್ಣಿಗೆ ಕಾಣುವಂತೆ ಯಾರೋ ಹೊಡೆದ್ರು, ಬಡಿದ್ರು, ಕತ್ತರಿಸಿದ್ರು, ಇದು ಮಾತ್ರ ಹಿಂಸೆನ? ಮನಸ್ಸಿನಲ್ಲಿ ಅಂದ್ಕೊಳ್ತೀವಲ್ಲ, ಎಷ್ಟು ಸರ್ತಿ ಮನಸ್ಸಿನಲ್ಲಿ ಹಿಂಸೆಯ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ಇದನ್ನು ಹಿಂಸಾರಭಸಮತಿಗಳಂತ ಜನ ಹೇಳ್ತಾನೆ ಅವನ ಯಶೋಧರ ಚರಿತ್ರೆಯಲ್ಲಿ. ಈ ಹಿಂಸೆಯ ವಿಷಯ ಇದೆಯಲ್ಲ, ಮಾನಸಿಕ ಹಿಂಸೆನೇ ತುಂಬ ದೊಡ್ಡದು. ಮಾತಾಡುವಾಗ ಹೇಳ್ತೀವಲ್ಲ, ಅವ್ರು ತುಂಬ ಮೆಂಟಲ್ ಟಾರ್ಚರ್ ಕೊಡ್ತಾರೆ ಅಂತ. ಯಾರು ತುಂಬ ತಲೆ ತಿನ್ನೋದು, ತುಂಬ ಸತಿ ಫೋನ್ ಮಾಡೋದು, ಏನೇ ಮಾಡಿದ್ರು ಅದು ಮೆಂಟಲ್ ಟಾರ್ಚರ್ ಅಂತ. ಅದೇ ದೊಡ್ಡದು ಆ್ಯಕ್ಚುಲಿ. ಅಂದರೆ ನಮಗೆ ಇನ್ನೊಬ್ಬರಿಗೆ ನಾವು ಹಿಂಸೆ ಮಾಡ್ತಿಲ್ಲಪ್ಪ, ನಾವೇನೋ ಹೊಡೆದಿಲ್ಲ ಬಡ್ದಿಲ್ಲ, ಅದಲ್ಲ, ನಾವು ಅವ್ರ ಮನಸ್ಸಿಗೆ ದುಃಖವಾಗುವಂತೆ, ಕಿರಿಕಿರಿಯಾಗುವಂತೆ ಮಾಡ್ತಾಯಿದ್ರೆ ನಮ್ಮಷ್ಟು ಹಿಂಸಾವಾದಿಗಳು ಯಾರೂ ಇಲ್ಲ ಅಂತ. ನಾವು ಬೇಕಾದ್ರೆ ದಿನ ಹಿಂಸೆ ಬಗ್ಗೆ ಪಾಠ ಮಾಡ್ತಿರ್ಬೋದು. ಹಿಂಸೆಗೆ ಒಂದು ಸಪ್ಲಿಮೆಂಟ್ರಿ ಕ್ವಶನ್. ಈ ಮುಸ್ಲಿಂ ರಾಜರುಗಳು ಜಿಹಾದನ್ನು ಮಾಡಿದ್ರು ಇಸ್ಲಾಂನ ವಿಸ್ತರಿಸೋದಕ್ಕೆ. ಅದೇ ಥರ ಕ್ರಿಶ್ಚಿಯನ್ ರಾಯಲ್ ಫ್ಯಾಮಿಲಿಗಳು ಕ್ರುಸೇಡ್ಗಳನ್ನು ಮಾಡಿದ್ರು. ಹಾಗೆ ಜೈನ ರಾಜರು, ಜೈನ ಅರಸರು ಜೈನ ಮತವನ್ನು ವಿಸ್ತರಿಸೋದಕ್ಕೆ ಆ ರೀತಿ ಹಿಂಸೆಗೆ ಹೇಳಿದ್ರೆ? ಇಲ್ಲ, ಅವರಲ್ಲಿ ಹೇಳದ್ನಲ್ಲ, ಜೈನರ ದಾರಿ ತುಂಬ ತರ್ಕಬದ್ಧವಾಗಿರೋದ್ರಿಂದ ನಿಮಗೆ ನಾವು ಒಂದಷ್ಟು ಜೈನ ಧರ್ಮದ ಉಪದೇಶ ಮಾಡ್ಬೋದೇ ಬಿಟ್ಟರೆ, ನಿಮ್ಮ ಮನಸ್ಸಿನಲ್ಲಿ ಆ ಕರ್ಮದ ಅಣುಗಳು ಇನ್ನೂ ಅವು ಪಕ್ವಗೊಂಡಿಲ್ಲ ಅಂದರೆ, ಕಾರ್ಮಿಕ್ ಆ್ಯಟಮ್ಸ್ ಅದಿನ್ನೂ ಪಕ್ವಗೊಂಡಿಲ್ಲ, ಬಾಳೆಹಣ್ಣು ಪಕ್ವವಾಗಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಆ ಥರ ಕಾಯಿ ಬಾಳೆ ಇರುತ್ತೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಇನ್ನೂ ಪಕ್ವತೆ ಬಂದಿಲ್ಲ ಅಂದಾಗ ನೀವು ಅದನ್ನು ಆಚರಣೆ ಮಾಡೋಕ್ಕೆ ಆಗ. ಈ ಅರ್ಥದಲ್ಲಿ ಬೌದ್ಧರಿಗೆ ಹೋಲಿಸಿದ್ರೆ ಜೈನರಲ್ಲಿ ಈ ಯಾವುದನ್ನು ನಾವು ಮಿಷನರಿ ಝೀಲ್ ಅಂತ ಹೇಳ್ತಾರೆ, ಅದನ್ನು ಅಷ್ಟು ಒಪ್ಪಲ್ಲ. ಒಟ್ಟಿನಲ್ಲಿ ತಮ್ಮ ವಿಚಾರವನ್ನು ತುಂಬ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಹುಮ್ಮಸ್ಸಿದೆಯಲ್ಲ, ಅದು ಆ ಪ್ರಮಾಣದಲ್ಲಿಲ್ಲ. ಯಾಕೆಂದರೆ ಗೊತ್ತು ಅವರಿಗೆ ಈ ತುಂಬ ಕಷ್ಟವಾದಂಥ ಆಚರಣೆ. ಸಂಜೆ ಇಷ್ಟೊತ್ತು ಸೂರ್ಯಾಸ್ತ ಆಯಿತು, ಊಟ ಮಾಡೋಂಗಿಲ್ಲ, ಅರ್ಧದಷ್ಟು ಜನ ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಸಂಜೆ ಹೊತ್ತು ಬೆಂಗಳೂರು ಅಥವಾ ಯಾವುದೇ ಊರಿನಲ್ಲಿ ಪಾನಿಪುರಿ ಅಂತೆ, ಗೋಬಿ ಮಂಚೂರಿ ಅಂತೆ ಎಲ್ಲ ತಿಂದ್ಕೊಂಡು 7:30 ತಿಂಡಿ ತಿಂದು 10:30 ಊಟ ಮಾಡೋರಿಗೆ ಡಿನ್ನರ್. ನಿಮ್ಗೆ ಗೊತ್ತಿದೆ ಅಲ್ವಾ, ನಾವು ಹೇಳ್ತೀವಿ ವೆಸ್ಟರ್ನರ್ಸಲ್ಲಿ ಡಿನ್ನರ್, ಅವರಲ್ಲಿ ಡಿನ್ನರ್ ಇದೆ, ನಮ್ಮಲ್ಲಿ ಸಪ್ಪರ್ ಇದೆ ಅನ್ನೋದು ಭಾಳ ಫೇಮಸ್ ಮಾತು. ಡಿನ್ನರು ಸಪ್ಪರ್ ಏನಿಲ್ಲ, ನಮಗೆ ಜೈನರು ಗೊತ್ತಿದ್ದರೆ 5 ಗಂಟೆ 5:30 ಆ ಸೂರ್ಯ ಮುಳುಗೋ ಹೊತ್ತಿಗೆ ಅದು ಕೆಲಸ ಮುಗಿದೋಯ್ತು, ಊಟದ್ದು ಮುಗ್ದೇ ಇತ್ತು ಕೆಲಸ. ಅದನ್ನು ಅವ್ರು ಮಾಡೋದ್ರಿಂದ, ಯಾಕಂದರೆ ರಾತ್ರಿ ಹೊತ್ತು ತಿನ್ನೋದ್ರಿಂದ ಗೊತ್ತಿಲ್ಲದೆಯೋ ಪ್ರಾಣಿಗಳಿಗೆ ಹಿಂಸೆ ಆಗ್ಬೋದು, ಯಾವುದೋ ಒಂದು ಪದಾರ್ಥಕ್ಕೆ ಇನ್ನೇನೋ ಒಂದು ಬೀಳ್ಬೋದು, ಸಸ್ಯಾಹಾರವನ್ನೇ ತಿನ್ಬೋದು. ಅದು ನಮಗೆ ಗೊತ್ತಾಗದೆ ನಾವು ಹಿಂಸೆಗೆ ಇದು ಮಾಡ್ತೀವಿ. ಎರಡನೇದು, ನಮ್ಮ ಸಾತ್ವಿಕತೆ ಬೆಳಿಬೇಕಾದ್ರೆ
ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಹೇಗೆ ಒಂದು ಪ್ರಕೃತಿ ಚಕ್ರ ಇದೆಯೋ ಅದರೊಳಗಡೆ ನಾವಿರಬೇಕು. ಉಳಿದ ಚಿಂತನೆಯಿಂದ ಧ್ಯಾನಕ್ಕೆ, ಮನಸ್ಸಿನ ಒಂದು ಶಾಂತಿಗೆ ಕಡೆಗೆ ಹೋಗಬೇಕೇ ಹೊರತು ರಾತ್ರಿ 10:30 ಆದ್ರೂ ಕುಕ್ಕರ್ ಕುಗ್ಗಿಸ್ಕೊಳ್ಳೋದು ಸಮ್ಮತ ಅಲ್ಲ ಅನ್ನೋದು ಜೈನ ಚಿಂತನೆ. ಅಂದರೆ ಯಾವುದನ್ನು ನಾವು ಮಾಡ್ರನ್ ಲೈಫಿನ ಟೆನ್ಷನ್ಸ್ ಅಂತ ಇದೆ ಇವತ್ತು, ಆ ಲೆಕ್ಕಕ್ಕೆ ನೋಡಿದ್ರು ಜೈನ ಆಚರಣೆಗಳು ತುಂಬ ಕಷ್ಟ. ಹಳೆಯ ಕಾಲದಲ್ಲಿ ಭೂರಿ ಭೋಜನಗಳನ್ನು ಮಾಡ್ಕೊಂಡಿರುವಂಥ ಸಂದರ್ಭದ ವರ್ಣನೆಗಳು ಬೇಕಾದಷ್ಟು ಕಡೆ ಬರುತ್ತೆ ನಮ್ಮ ಕಾವ್ಯಗಳಲ್ಲಿ. ಆ ದೃಷ್ಟಿಯಿಂದ ನೋಡಿದರೂ ಕಷ್ಟ ಆಗುತ್ತೆ. ಮೂರನೇದು, ಭೂಮಿಯ ಒಳಗಡೆ ಬೆಳೆಯುವಂಥ ಆಲೂಗಡ್ಡೆ ಇತ್ಯಾದಿ ಯಾವುದೋ ಭೂಮಿಯ ಒಳಗಡೆ ಬೆಳೆಯುತ್ತಲ್ಲ, ಆ ರೀತಿಯ ಪದಾರ್ಥಗಳು ತರಕಾರಿಯಾಗಿದ್ರೂ ತಿನ್ನೋಂಗಿಲ್ಲ. ಅದರಿಂದ ಹಿಂಸೆ. ಯಾಕೆಂದರೆ ಅದರ ಬೇರಿಗೆ ಯಾವುದೋ ಹುಳನೋ ಹುಟ್ಟಿನೋ ಕಣ್ಣಿಗೆ ಕಾಣಿಸದೇ ಇರೋ ಕೀಟವೋ ಇರುತ್ತೆ. ನೀವು ಅದನ್ನು ಪ್ರಾಸೆಸ್ ಮಾಡಿ ತಿನ್ನುವಾಗ ಅದಕ್ಕೆ ಹಿಂಸೆ ಆಗುತ್ತೆ. ಹೀಗಾಗಿ ಭೂಮಿಯ ಒಳಗಡೆ ಬೆಳೆಯುವಂಥ ಆಹಾರ ಪದಾರ್ಥಗಳನ್ನು ತಿನ್ನೋಂಗಿಲ್ಲ. ಆಮೇಲೆ ಜೇನುತುಪ್ಪ ಕುಡಿಯೋಂಗಿಲ್ಲ. ಯಾಕೆಂದ್ರೆ ಜೇನಿಗೆ ನೀವು ಬೆಂಕಿ ಹಚ್ಚಿ ಜೇನುಗೂಡಿಗೆ ಅದನ್ನು ಓಡಿಸಿ ಅದು ಸಂಗ್ರಹ ಮಾಡಿರುವ ಮಕರಂದವನ್ನೇ ನಾವೆಲ್ಲ ತಿಂದು ಜೇನುತುಪ್ಪವನ್ನು ಸವಿತೀವಿ, ಬೇರೆ ಬೇರೆ ಆಹಾರ ಪದಾರ್ಥ. ಹಾಗಾಗಿ ಅದನ್ನು ತೊಗೊಳೋಂಗಿಲ್ಲ. ರೇಷ್ಮೆ ಬಟ್ಟೆ ಉಡೋಂಗಿಲ್ಲ. ಯಾಕೆಂದ್ರೆ ರೇಷ್ಮೆ ಹುಳುವನ್ನು ಹಾಕಿ ಬೇಯಿಸಿದ ಮೇಲೆ, ಈಗ ಅದಕ್ಕೆ ವಾದ ಇದೆ. ನಾನು ಮನೆಯಲ್ಲಿ ನಮ್ಮ ಶ್ರೀಮತಿಯವ್ರ ಜೊತೆ ಮಾತಾಡಿದ್ದೀನಿ, ಅವರು ಸೀರೆ ಎಕ್ಸ್ಪರ್ಟ್, ಅದ್ರ ಬಗ್ಗೆ ಬರೀತಿರ್ತಾರೆ, ಸಂಶೋಧನೆ ಮಾಡ್ತಾರೆ. ಇಲ್ಲ ಅದಕ್ಕೆ ಏನೋ ಒಂದು ಬೇರೆ ಮೆಥಡ್ ಬಂದಿದೆ ಅಂತ ಹೇಳಿ, ಏನಾದರೂ ಕೂಡ ಅದು ಚಿಟ್ಟೆ ಹಾರಿ ಹೋದ್ಮೇಲೆ ಆಮೇಲೆ ಸೀರೆ ಆಮೇಲೆ ಅದನ್ನು ಮಾಡ್ತಾರೆ ಅಂತ ಬಂದಿದೆ. ಒಟ್ಟಿನಲ್ಲಿ ಈ ಯಾವುದು ಅದು ಜೀವನವೇ ಒಂದು ವ್ರತ ಇದ್ದಂಗೆ. ಈ ಜೀವನವನ್ನು ವ್ರತದ ಥರ ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂದು ವಾರ ವ್ರತ ಮಾಡ್ಬೋದು, ಒಂದು 3 ದಿವಸ ವ್ರತ ಮಾಡ್ಬೋದು. ಜೀವನ ಎಲ್ಲ ವ್ರತ ಮಾಡಬೇಕು ಅಂದರೆ ಸಹಜವಾಗಿಯೇ ಅದರ ಅನುಯಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಂತ ನನಗೆ ತುಂಬ ಮೆಚ್ಚುಗೆ ಆಗೋದು ಜೈನ ಧರ್ಮ, ಜೈನ ದರ್ಶನದ ಬಗ್ಗೆ. ನಾನು ಅದರ ವಿದ್ಯಾರ್ಥಿ, ನಾನು ಹಾಸನದವನು, ಶ್ರವಣಬೆಳಗೊಳವನ್ನು ಅನೇಕ ಸತಿ ಚಿಕ್ಕ ವಯಸ್ಸಿನ ನೋಡಿದವನು. ಕಾಂಪ್ರಮೈಸ್ ಆಗಲಿಲ್ಲ. ಇವತ್ತು ಎಂಥೆಂಥ ರಾಜಕೀಯ ಪಕ್ಷಗಳು, ಎಂಥೆಂಥ ಸಂಘಟನೆಗಳು, ಎಂಥೆಂಥ ವ್ಯಕ್ತಿಗಳು ಅವ್ರ ಜೀವನದಲ್ಲಿ ಸಣ್ಣ ಪುಟ್ಟ ಆಸೆ ಆಮಿಷಗಳು ಅವಕಾಶಗಳಿಗೆ ಈಸಿಲಿ ಅವರು ಕಾಂಪ್ರಮೈಸ್ ಆಗ್ತಾರೆ. ನಮ್ಮ ವಿಚಾರ ಹೀಗೇನೆ ಅಂತ ಮೊದಲನೇ ತೀರ್ಥಂಕರದಿಂದ ಹಿಡಿದು ಈಗ ನಾವು ಮಾತಾಡುವಾಗಲೂ ಯಾರೋ ಮನೆಯಲ್ಲಿ ಜೈನ ಗ್ರಂಥವನ್ನು ಪಠಣೆ ಮಾಡೋ ಒಬ್ಬ ಸಾಮಾನ್ಯ ಶ್ರಾವಕರು ಅಂತ ಕರೀತಾರೆ, ಗೃಹಸ್ಥರ ತನಕ ಈ ವಿಚಾರದಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗಿ. ಈ ಜೈನರ ಈ ತತ್ವನಿಷ್ಠೆ ಇದೆಯಲ್ಲ, ಇದಕ್ಕೆ ನಮೋ ನಮಃ. ಆ್ಯಕ್ಚುಲಿ ತುಂಬ ಕಷ್ಟ. ಅಂದರೆ ಯಾವುದನ್ನು ನಾವು ಅನುಕೂಲ ಸಿಂಧು ಅಂತೀವಿ, ಅನುಕೂಲ ಸಿಂಧು ಇಲ್ಲವೇ ಇಲ್ಲ. ಈ ಕಾರಣಕ್ಕೆ ಭಾರತದ ಹೊರಗಡೆಯ ಚಳಿ ಪ್ರದೇಶಗಳಿಗೋ ಅಥವಾ ಅತಿ ಬಿಸಿಲಿನ ಪ್ರದೇಶಗಳಿಗೋ ಬೇರೆ ಕಡೆಗಳಿಗೆ ಪ್ರಾಚೀನ ಕಾಲದಲ್ಲಿ ಜೈನರು ಹೋಗೋಕ್ಕಾಗಲಿಲ್ಲ. ಬೌದ್ಧ ಮತ್ತು ವೈದಿಕ ಹೇಗೆ ಸ್ಪ್ರೆಡ್ ಆಯಿತು ಆಲ್ ಓವರ್ ದಿ ವರ್ಲ್ಡು, ಆ ರೀತಿ ಹೋಗೋಕ್ಕಾಗಲಿಲ್ಲ. ಈಗ ಉದ್ಯೋಗ ನಿಮಿತ್ತ ಅನೇಕ ಜೈನರು ಬಿಸ್ನೆಸ್ಗೆ, ಮತ್ತೊಂದಕ್ಕೆ, ಅಮೆರಿಕಾಗೆ, ಕೆನಡಾಗೆ, ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಮನೆ ಪೂರ್ತಿ ಅವರು ಆಚರಣೆ ಮಾಡ್ತಾರೆ. ಸಾಧ್ಯ ಆದರೆ ಎಲ್ಲೋ ಒಂದು ಕಡೆ ಒಂದು ಬಸದಿಯನ್ನು, ಒಂದು ದೇವಸ್ಥಾನವನ್ನು ಅವರು ಇದು ಮಾಡ್ತಾರೆ. ಆದರೂ ಉಳಿದವರಿಗೆ ಇರುವಂತೆ ಬೇರೆಯವ್ರನ್ನ ತಮ್ಮ ಮತಕ್ಕೆ, ತಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಳುವ ಉತ್ಸಾಹ ಸಹಜವಾಗಿಯೇ ಅವರಲ್ಲಿ ಇರೋಷ್ಟು ಜನ ಇದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಚರಣೆ ಮಾಡಿದರೆ ಸಾಕು ಅನ್ನುವುದು ಅವರ ಒಂದು ನೆಲೆಗಟ್ಟು ಜೈನರದ್ದು. ನೀವೀಗ ಹೇಳಿದ್ರಿ ಜೈನ ದರ್ಶನ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ರಿ. ಈಗ ನಮ್ಮ ಷಡ್ದರ್ಶನಗಳಲ್ಲಿ ಜೈನ ಅನ್ನೋದಿಲ್ಲ. ಮತ್ತು ಈಗ ಅದನ್ನು ನಾವು ದರ್ಶನದ ವ್ಯಾಪ್ತಿಗೆ ತರಬೇಕಂದ್ರೆ ದರ್ಶನಕ್ಕೆ ಹೀಗಿದ್ದರೆ ದರ್ಶನ ಅಂತ ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನೊಳಗೆ ಜೈನ ಬರುತ್ತೆ. ಈ ದರ್ಶನ ಅಂತಿದೆಯಲ್ಲ, ದರ್ಶನ ಅಂತ ಹೇಳಿದ್ರೆ ಏನು? ನೋಡೋದು ಅಂತ ಅಲ್ವಾ? ದರ್ಶನ, ನಿಮ್ಮ ದರ್ಶನ ಆಯಿತು ಅಂತೀವಿ. ದರ್ಶನ ಅಂದರೆ ನೋಡೋದು. ಈ ನೋಡೋದಿದೆಯಲ್ಲ, ಇದು ಅಂದರೆ ನಾನೇನೇ ಸತ್ಯವನ್ನು ನೋಡಿದ್ದೀನಿ, ನಾನೇ ಸತ್ಯವನ್ನು ಕಂಡುಕೊಂಡಿದ್ದೀನಿ ಅನ್ನೋದು ಅಲ್ಲಿ ಮುಖ್ಯ. ಆ್ಯಕ್ಚುಲಿ ಯಾವುದು ದರ್ಶನ ಆಗುತ್ತೆ ಭಾರತದಲ್ಲಿ ಅಂದರೆ ಫಿಲಾಸಫಿ ಅಲ್ವೇ ಇಲ್ಲ. ಫಿಲಾಸಫಿ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ನೀವೊಂದು ವಾದ ಹೇಳಿ, ನಾನೊಂದು ವಾದ ಹೇಳ್ತೀನಿ, ಸಂಜೆ ಆದರೂ ಮುಗಿಯಲ್ಲ. ಆಮೇಲೆ ನಿಮ್ಮ ಮನೆ ನೀವು ಹೋಗ್ತೀವಿ, ನಮ್ಮ ಮನೆಗೆ ನಾವು ಹೋಗ್ತೀವಿ. ಇದು ಟಗ್ ಆಫ್ ವಾರ್. ನಾವು ಫೇಸ್ಬುಕ್ಕಿಂದ ಹಿಡಿದು ಎಲ್ಲ ಕಡೆ ದಿನ ನೋಡ್ತಿರ್ತೀವಿ. ಇದು ಇಂಟೆಲೆಕ್ಚುಯಲ್ ಅಬರೇಷನ್ಸ್. ನಿಮ್ಮದು ಒಂದು ನಾಳೆ ನಿಮಗೆ ಇನ್ನೊಂದು ಹೊಸ ಲಾಜಿಕ್ ಉಳಿಯುತ್ತೆ, ಇನ್ನೊಂದು ಲಾಜಿಕ್ ತೊಗೊಂಬರೋದು ಹೊರತು ನೀನು ಹೇಳುವ ಲಾಜಿಕ್ಕನ್ನು ನೀನು ಜೀವನದಲ್ಲಿ ಸಾಧನೆ ಮಾಡ್ತಿದ್ಯಾ ಅನ್ನೋದು ಬಹಳ ಮುಖ್ಯ. ಎಲ್ಲರೂ ಗಿಡವನ್ನು ನೆಡಬೇಕು ಹೇಳೋದು ಸುಲಭ. ನೀನು ಗಿಡ ನೆಡ್ತಿದ್ಯಾ ಅಂತ ದರ್ಶನ ಆಗುತ್ತೆ. ನಾನು ಗಿಡ ನೆಡಬೇಕು ಅಂತ ಹೇಳಿದ್ರೆ ಫಿಲಾಸಫಿ ಆಗುತ್ತೆ. ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕು, ಹೌದು ಚೆನ್ನಾಗಿದೆ. ನೀನು ಮನೇಲಿ ಪಾತ್ರೆ ತೊಳಿತೀಯಾ, ಅಡುಗೆ ಮಾಡ್ತೀಯಾ, ತರಕಾರಿ ಹಚ್ತೀಯಾ, ಅವಾಗ ಗೊತ್ತಾಗತ್ತೆ ನಿನಗೆ ಕಷ್ಟ. ಅವಾಗ ಅದು ಫಿಲಾಸಫಿ ಆಗುತ್ತೆ, ದರ್ಶನ ಆಗುತ್ತೆ. ದರ್ಶನ ಅಂದರೆ ಮಾಡಿ ನೋಡಬೇಕು, ಮಾಡಿ ನೋಡಿ ಅನುಭವಿಸ್ಬೇಕು, ಆಮೇಲೆ ಅದರಿಂದ ಪಕ್ವತೆಯನ್ನು ಪಡಿಬೇಕು. ಈ ಅರ್ಥದಲ್ಲಿ ತಗೊಂಡಾಗ ಜೈನ ದರ್ಶನ ಆಗುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ಸಮ್ಯಕ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಮೊದಲನೇ ಮಾತು ಉಮಾಸ್ವಾತಿಯವರ ತತ್ವಾರ್ಥ ಸೂತ್ರ ಗ್ರಂಥದಲ್ಲಿ. ಸರಿಯಾದ ದಾರಿಯಲ್ಲಿ ಜ್ಞಾನವನ್ನು, ಚಾರಿತ್ರವನ್ನು ಯಾರು ಪಡ್ಕೊಂಡು ಮುಂದೆ ಹೋಗ್ತಾರೆ ಅವರು ಮೋಕ್ಷದ ದಾರಿಯಲ್ಲಿ ಹೋಗ್ತಾರೆ. ಮೋಕ್ಷ ಅನ್ನೋದೇ ಜೈನರ ಅಂತಿಮ ನೆಲೆ. ಅಂದರೆ ಯಾವುದು ದರ್ಶನ ಆಗುತ್ತೆ ಅಂದರೆ ಈ ಭಾರತೀಯ ದೃಷ್ಟಿಯಿಂದ ಎಲ್ಲಿ ಮೋಕ್ಷಕ್ಕೆ ಅವಕಾಶ ಇದೆಯೋ, ಒಂದು ಇಂಡಿವಿಜುವಲ್ ಜೀವದ ಮೋಕ್ಷಕ್ಕೆ ಅದು ಮಾಡುವ ಹೋರಾಟ ಇದೆಯಲ್ಲ, ಅದಕ್ಕೆ
ಅವಕಾಶ ಇದೆಯೋ, ಅದು ಮೋಕ್ಷವನ್ನು ಪಡಿಬಹುದೋ, ಅದೆಲ್ಲವೂ ಈ ದೃಷ್ಟಿಯಿಂದ ಈಗ ನಾವು ಷಡ್ದರ್ಶನ ಅಂತ ಹೇಳ್ತಾ ಇರೋದು ಒಂದು ಸೀಮಿತ ವ್ಯಾಖ್ಯಾನ. ನೀವು ಸಾಯಣ ಮಾಧವರ ಸಾಯಣ ಮಾಧವರ ಸರ್ವದರ್ಶನ ತೊಗೊಂಡ್ರೆ, ಅಂದರೆ ವಿದ್ಯಾರಣ್ಯರ ಮುಂದಿನ ಪೀಳಿಗೆಯಲ್ಲಿ ಬಂದಂಥ, ಅದೇ ಫ್ಯಾಮಿಲಿಯಲ್ಲಿ ಬಂದಂಥ ತತ್ವಜ್ಞಾನಿ, ಅವರು 20ಕ್ಕಿಂತ ಹೆಚ್ಚು ದರ್ಶನಗಳನ್ನು ತಮ್ಮ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಷಡ್ದರ್ಶನ ಅಂತ ನಾವು ಇವತ್ತು ಏನು ಮಾತಾಡ್ತೀವಿ, ಷಡ್ದರ್ಶನ ಅನ್ನೋ ಹೆಸರಿನಲ್ಲಿ ಮೊದಲನೇ ಪುಸ್ತಕ ಬರೆದಿದ್ದೇ ಜೈನರು. ಹರಿಭದ್ರ ಸೂರಿ ಅಂತ ಷಡ್ದರ್ಶನ ಸಮುಚ್ಚಯ ಅಂತ ಬರೆದ. ಇದು ಹೇಗಿರುತ್ತೆ ಅಂದರೆ, ನಾನು ಯಾವ ದರ್ಶನವನ್ನು ಶ್ರೇಷ್ಠ ಅಂತ ನನ್ನ ಜೀವನದಲ್ಲಿ ಅಂದ್ಕೊಂಡು ನಾನು ಪ್ರೂವ್ ಮಾಡ್ತೀನೋ ಆ ದರ್ಶನವನ್ನು ಕೊನೆಗಿಡ್ತೀನಿ. ಅಂದರೆ ಅವರು ಚಾರ್ವಾಕದಿಂದನೋ ಯಾವುದರಿಂದ ಶುರು ಮಾಡಿ ಕೊನೆಗೆ ಅವರು ಅದ್ವೈತಕ್ಕೆ ತಂದು ನಿಲ್ಲಿಸಲ್ಲ. ಅವ್ರು ತೊಗೊಂಡ್ಬಂದು, ಇವಾಗ ಬಲದೇವ್ ಉಪಾಧ್ಯಾಯ ಇರ್ಬೋದು, ಹಿರಿಯಣ್ಣ ಇರ್ಬೋದು, ಅದ್ವೈತಕ್ಕೆ ತೊಗೊಂಬಂದು ನಿಲ್ಲಿಸ್ತಾರೆ. ರಾಘವೇಂದ್ರ ರಾವ್ ಅಂತ ಹಿಂದೆ ಒಬ್ಬರು ದ್ವೈತ ಮಾಧ್ವ ಫಿಲಾಸಫಿ ಬಗ್ಗೆ ಬರೆದವರಿದ್ದರು 1920s. ಅವ್ರು ಕೊನೆಗೆ ತೊಗೊಂಬಂದು ದ್ವೈತ ಸಿದ್ಧಾಂತವನ್ನು ಕೊನೆಗೆ ನಿಲ್ಲಿಸ್ತಾರೆ. ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಅವ್ರನ್ನ ತೊಗೊಂಡು ಬಂದರೆ ಅವರು ವಿಶಿಷ್ಟಾದ್ವೈತವನ್ನೇ ಫೈನಲ್ ಯಾವುದು ಅನ್ನೋದು ಬೇರೆ. ಅಲ್ಲಿ ತನಕ ಯಾರನ್ನು ಅವರು ಬಿಡಕ್ಕೆ ಹೋಗೋದಿಲ್ಲ. ಈ ಅರ್ಥದಲ್ಲಿ ಈ ಹರಿಭದ್ರ ಸೂರಿಯ ಷಡ್ದರ್ಶನ ಸಮುಚ್ಚಯ ಇದೆಯಲ್ಲ, ಅದರಲ್ಲಿ ಬೇರೆ ಬೇರೆ ದರ್ಶನಗಳನ್ನು ಆಚಾರ್ಯ ಡಿಸ್ಕಸ್ ಮಾಡಿಬಿಟ್ಟು ಕೊನೆಯಲ್ಲಿ ಅಂತಿಮವಾಗಿ ನಿಮಗೆ ಮೋಕ್ಷವನ್ನು ಪಡಿಬೇಕಾದ್ರೆ ಜೈನ ದರ್ಶನಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಅದು ಪ್ರತಿಯೊಂದು ಕಾಲದಲ್ಲೂ ಇರೋವಂಥದ್ದೇ. ಅದು ಆ್ಯಕ್ಚುಲಿ ಆ ಅರ್ಥದಲ್ಲಿ ಜೈನ ಅನ್ನೋದು ದರ್ಶನ. ಜೈನರ ದೃಷ್ಟಿಯಿಂದ ಷಡ್ದರ್ಶನ ಇದೆ. ವೈದಿಕರು ಮಾಡಿರುವ ಷಡ್ದರ್ಶನಗಳಲ್ಲಿ ಜೈನ ದರ್ಶನ ಇಲ್ಲ. ಹೀಗಾದರೂ ಕೂಡ 20-25 ದರ್ಶನಗಳ ಪಟ್ಟಿ ತೊಗೊಂಡಾಗ ಜೈನ ದರ್ಶನ ಇದೆ. ಈ ಎಲ್ಲ ಲೆಕ್ಕಾಚಾರ ಬಿಟ್ಟು ಮೋಕ್ಷದ ಬಗ್ಗೆ ಯಾರು ಮಾತನಾಡ್ತಾರೋ ಆ ಅರ್ಥದಲ್ಲಿ ಜೈನ ಅನ್ನೋದು ಒಂದು ದರ್ಶನ. ಕುವೆಂಪು ಒಂದ್ಸಲಿ ಹೇಳ್ತಾರೆ, ನಾವೆಲ್ಲ ಜೈನರಾಗಿದ್ವಿ, ಈಗ ಒಕ್ಕಲಿಗರಾಗಿದ್ದೀವಿ ಅಂತ. ಈಗ ನಾವು ಈ ಕರಾವಳಿ ಮಲೆನಾಡು ಭಾಗದಲ್ಲಿ ನೋಡಿದ್ರೆ ಹೆಗಡೆ ಅನ್ನೋ ಸರ್ನೇಮ್ ಗೌಡ್ರಿಗಿದೆ, ಶೆಟ್ರಿಗಿದೆ, ಜೈನರಿಗಿದೆ. ಅಂದರೆ ಜೈನ ಅನ್ನೋದು ಅಥವಾ ವೀರಶೈವ, ಲಿಂಗಾಯತ, ಯಾವ್ದು ಬೇಕಾದ್ರೂ ಅದ್ವೈತ ಯಾವುದಿರ್ಬೇಕು, ಹುಟ್ಟಿನಿಂದ ಅಲ್ಲ, ಅದು ಹುಟ್ಟಿನಿಂದನೂ ಹೌದು, ಆದರೆ ವಿಚಾರದಿಂದನೂ ಅದು ಆಗತ್ತೆ ಅನ್ನೋದು ನಮಗೆಲ್ಲ ಸ್ಪಷ್ಟವಾಗುತ್ತೆ. ಭಾರತದಲ್ಲಿ ಯಾವಾಗ ಈ ಒಂದು ವಿಚಾರದಿಂದಾಗಿ ಅವನು ಇದು ಅನ್ನೋದನ್ನು ಯಾವಾಗ ನಿಲ್ತು, ಭಾರತದಲ್ಲಿ ನಿಂತಿದ್ದು ಯಾವಾಗ ನಿಮಗೇನು ಅನಿಸುತ್ತೆ? ಅಂದರೆ ಇವತ್ತೊಬ್ಬ ಜೈನ ಒಕ್ಕಲಿಗ ಆಗೋಕ್ಕಾಗಲ್ಲ, ಅಥವಾ ಇವತ್ತೊಬ್ಬ ಒಕ್ಕಲಿಗ ಜೈನ ಆಗೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದು ನಿಂತಿದ್ದು ಯಾವಾಗ? ಅದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್. ಈ ರಿಸ್ಲೆ ಕಮಿಟಿ, ಆಮೇಲೆ ಹಂಟರ್ ಕಮಿಟಿ ಎಲ್ಲ ಬಂತಲ್ಲ, ಅವರು ಮನೆಗೆ ಹೋಗಿಬಿಟ್ಟು, ಅಂದರೆ ಇದು ದಾರ್ಶನಿಕವಾದ ಕ್ವಶನ್ಗಿಂತ ಇದು ಈ ಗೌರ್ಮೆಂಟು ರೆಕಾರ್ಡಲ್ಲಿ ಶೆಡ್ಯೂಲ್ಸ್ ಅಂತೀವಲ್ಲ, ಅಂದರೆ ಅನುಚ್ಛೇದಗಳು, ಆ ಕಾರಣಕ್ಕೆ ಮಾಡಿದ್ದು. ಅವ್ರ ಮನೆಗೆ ಹೋಗಿ ಕೇಳೋದು, ನೀವು ಜೈನರಾ? ಜೈನರು ಅಂತ ಬರ್ಕೊಳ್ಳಿ. ಅವ್ರನ್ನೇನು ನೀವೇನು ದರ್ಶನ ಮಾಡ್ತಾ ಇದ್ದೀರಾ, ನೀವು ಸಂಜೆ 6 ಗಂಟೆ ಒಳಗೆ ತಿಂಡಿ ಊಟ ಮುಗಿಸ್ತಾ ಇದ್ದೀರಾ, ಹಾಗೇನು ಪ್ರಶ್ನೆ ಕೇಳಲ್ಲ. ನೀವು ಜೈನರು ಅಂದರೆ ಜೈನರು ಅಂತ ಬರ್ಕೊಂಬರ್ತಾರೆ, ಜೈನರಲ್ಲ ಅಂದರೆ ಜೈನರಲ್ಲ ಅಂತ. ಈ ಥರದ ಒಂದು ಜನಸಂಖ್ಯೆ ಇದೆಯಲ್ಲ, ಇದನ್ನು ನೀವು ಅರುಣ್ ಶರ್ವಿ ಅವ್ರದ್ದು ಫಾಲಿಂಗ್ ಬ್ಯಾಕ್ವರ್ಡ್ಸ್ ಅಂತ ಒಂದು ಪುಸ್ತಕ ಇದೆ. ಈ OBC ಜಾತಿಗಳನ್ನು ಹೇಗೆ ಅದರ ಸಂಖ್ಯೆ ಒಂದೊಂದು ಸೆನ್ಸಸ್, ಒಂದೊಂದು ಜನಗಣತಿ ಜಾಸ್ತಿ ಆಗ್ತಾ ಹೋದಷ್ಟು OBC ಎನ್ನುವ ಗುಂಪಿಗೆ ಬರುವ ಜಾತಿಗಳ ಸಂಖ್ಯೆನೇ ಜಾಸ್ತಿ ಆಗ್ತಾ ಹೋಗ್ಬಿಡ್ತು. ಅಂದರೆ 10 ವರ್ಷದಲ್ಲಿ ಅಷ್ಟೊಂದು ಜಾತಿಗಳು ಹುಟ್ಕೊಂಡ್ಬಿಡುತ್ತಾ. ಆ ಜಾತಿಗೆ ಸೇರ್ಕೊಳ್ಳೋದ್ರಿಂದ ಒಂದಷ್ಟು ಅನುಕೂಲ ಇದೆ ಸರ್ಕಾರದಿಂದ ಅಂದಾಗ ನನ್ನೂ ಸೇರಿಸು ಈ ಗುಂಪಿಗೆ ಅಂತ. ಫಾಲಿಂಗ್ ಬ್ಯಾಕ್ವರ್ಡ್ಸ್ ಅಂತ, ಪ್ರತಿಯೊಬ್ಬರು ಹಿಂದುಳಿದವರು ಆಗೋದಕ್ಕೆ ಹೆಂಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರುಣ್ ಶೌರಿ ಅವ್ರು ಬರ್ತೀವಿ. ತುಂಬ ಒಳ್ಳೆಯ ಪುಸ್ತಕ ಅದು. ಇನ್ನೂ ಅನೇಕ ರೀತಿ ಇದೆ. ಅಂದರೆ ಇದು OBC ಕೆಟಗರಿಯವ್ರ ಬಗ್ಗೆ ಹೇಳ್ತಿರೋ ಕಮೆಂಟು ಅಂತಲ್ಲ, ಆ ಪ್ರಾಸೆಸ್ ಅನ್ನೋದು, ಸರ್ಕಾರ ಅನ್ನೋದು ಒಂದು ಸರ್ತಿ ಒಂದಷ್ಟು ಲಿಸ್ಟ್ಗಳನ್ನು ಮಾಡಿದಾಗ ಆ ಲಿಸ್ಟ್ಗಳ ಒಳಗಡೆ ನಾವು ಸೇರಿಕೊಳ್ಳೋಣ ಅನ್ನೋ ರೀತಿ ಅನೇಕರು ಹೇಳ್ತಾರೆ. ಬ್ರಾಹ್ಮಣರು ಇವ್ರಿಗೂ ಒಂದು ರಿಸರ್ವೇಷನ್ ಕೊಡೋದು ಒಳ್ಳೇದು ಕಣ್ರಿ ಅಂತ ಅನೇಕರು ಮಾತಾಡಿರೋದು ನಾವೇ ಕೇಳಿದ್ದೀವಿ. ಅದನ್ನು ಒಳ್ಳೆಯದು, ಯಾಕೆ ಅವರೊಬ್ಬರಿಗೇನೆ ಕೊಡಬಾರ್ದು ಅಂಥೇಳಿ. ಯಾಕೆ ಇದು ಬಂತು ಅಂತ ಹೇಳಿದ್ರೆ, ಯಾವಾಗ ವ್ಯಕ್ತಿಯ ಒಳಗಿನ ಆಚರಣೆಯನ್ನು ಬಿಟ್ಟು ಬಾಹ್ಯ ರೂಪದ ಆಧಾರವನ್ನು, ದೇಹದಲ್ಲಿ ಈ ಮನೇಲಿ ಹುಟ್ಟಿದ್ದಾರೆ ಅವ್ರು ಜೈನರು, ಅದು ಮೋಸ್ಟ್ಲಿ ನನಗನ್ಸೋದು ಈಗಿನ ಒಂದು 200-300 ವರ್ಷಗಳ ಒಂದು ಪ್ರಾಸೆಸ್ ಅಂತ ಅನಿಸುತ್ತೆ ಅಷ್ಟೇ. ಅದಕ್ಕಿಂತ ಮುಂಚೆ ಈಗ ರಾಜರತ್ನಂ ಇರ್ಬೋದು, ನಾನಿರ್ಬೋದು, ನನಗೆ ಪೂರ್ತಿ ನಾನು ಹುಟ್ಟಿರೋದು ವೈದಿಕ ಫ್ಯಾಮಿಲಿನಲ್ಲಿ, ಪೂರ್ತಿ ನಾನು ಹಂಗೆ ಅನಿಸೇ ಇಲ್ಲ. ನನಗೆ ಜೈನ ಗ್ರಂಥಗಳನ್ನು ಓದುವಾಗ ತುಂಬ ತಾದಾತ್ಮತೆ ಬರುತ್ತೆ. ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ, ನಾನು ಆ ಶ್ರವಣಬೆಳಗೊಳದಿರೋ ಗೊಮ್ಮಟ ಸ್ವಾಮಿ ತಪಸ್ಸಿಗೆ ನಿಂತಾಗ ಅವನ ಕಾಲಿಂದ ಎಲ್ಲ ಹುತ್ತ ಬೆಳ್ಕೊಂಬಂತಲ್ಲ, ಆ ಹುತ್ತವನ್ನು ಕಟ್ಟಿರುವಂಥ ಒಂದು ಗೆದ್ದಲು ಹುಳ ನಾನು ಆಗಿದ್ನೇನೋ, ಅದಕ್ಕೋಸ್ಕರ ನನಗೆ ಜೈನ ಧರ್ಮದ ಸೇವೆಯನ್ನು ಮಾಡೋದಕ್ಕೆ ಈ ಜನ್ಮದಲ್ಲಿ ಹುಟ್ಟಿನಿಂದ ವೈಷ್ಣವನಾದರೂ ಅವಕಾಶ ಆಗಿದೆ. ಅವರು ಅಯ್ಯಂಗಾರರು, ರಾಜರತ್ನಂ, GP ರಾಜರತ್ನಂ ಆಗಿದೆ. ಅವರು 2 ದೊಡ್ಡ ಪುಸ್ತಕ ಬರೆದಿದ್ದಾರೆ. ನನ್ನ ಜೈನ ಮತಧರ್ಮ ಸೇವೆ ಅಂತ ಬರೆದಿದ್ದಾರೆ, ಇದು ನಾನು ಮಾಡ್ತಿರೋ ಸೇವೆ ಅಂತ ಬರೆದಿದ್ದಾರೆ. ಹಾಗಾಗಿಬಿಟ್ಟು ನಾವು ಮತ್ತು ಅಗೇನ್ ಬಲದೇವ್ ಉಪಾಧ್ಯಾಯರು ಹೇಳ್ತಾರೆ, ನೀವು ತಾತ್ವಿಕವಾಗಿ ಅದ್ವೈತವನ್ನು ಎಷ್ಟೇ ಅಪ್ರಿಷಿಯೇಟ್ ಮಾಡಿದ್ರೂ ಜೀವನದ ವ್ಯಾವಹಾರಿಕ ಹಂತದಲ್ಲಿ ಜೈನರಂತೆಯೇ ಬದುಕಬೇಕು ಅಂತ.
ಯಾಕೆಂದರೆ ಪರಸ್ಪರೋಪ ಅನುಗ್ರಹ ಜೀವಾನಾಂ, ಲೀವ್ ಆ್ಯಂಡ್ ಲೆಟ್ ಲೀವ್. ಜೈನರಲ್ಲಿ ಭಾಳ ಮುಖ್ಯವಾದ ವಿಚಾರ. ನೀನು ಬದುಕಪ್ಪ, ಇನ್ನೊಬ್ರಿಗೂ ಬದುಕಕ್ಕೆ ಬಿಡು, ಆ ಪ್ರಾಣಿ ಆ ಜೀವಿನೂ ಬದುಕಲಿ, ನೀನು ಚೆನ್ನಾಗಿ ಬದುಕು ಅನ್ನೋವಂಥದ್ದು ಇದೆ ಅಲ್ವಾ. ಅದನ್ನೇ ಅವರು ಅನೇಕಾಂತ ದೃಷ್ಟಿ ಅಂತ ಹೇಳ್ತಾರೆ, ಶಾದ್ವಾದ ದೃಷ್ಟಿ ಅಂತ ಹೇಳ್ತಾರೆ. ಅಂದರೆ ಒಂದನ್ನೇ ಹಠ ಹಿಡಿದು ಮಾಡೋಕ್ಕಿಂತ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿದಾಗ ಅವರ ಮಾತಿಗೂ ಒಂದು ಬೆಲೆ ಇದೆ, ಇವರ ಅಭಿಪ್ರಾಯಕ್ಕೂ ಒಂದು ಬೆಲೆ ಇದೆ. ಅಕೊಮಡೇಟಿವ್ ಅಂತ. ಇದು ಅಪೀಸ್ಮೆಂಟ್ ಅಲ್ಲ, ಅಪೀಸ್ಮೆಂಟ್ ಪೊಲಿಟಿಕಲ್ಲು. ಅಕೊಮಡೇಟಿವ್ ಆಗಿರೋದ್ರಿಂದ ಜೈನರ ಬಗ್ಗೆ ಉಳಿದ ಹಿಂದೂ ಸಮಾಜದಲ್ಲೂ ಒಂದು ಗೌರವ, ಪ್ರೀತಿ, ವಿಶ್ವಾಸ ಇದೆ. ಅವ್ರಿಗೂ ಕೂಡ ಉಳಿದ ಹಿಂದೂ ಸಮಾಜ ಇದ್ರ ಬಗ್ಗೆ ಅವ್ರಿಗೂ ಇದೆ. ಎಂದೂ ಅವರು ತಮ್ಮನ್ನು ಪ್ರತ್ಯೇಕ ಅಂತ ಇದು ಮಾಡ್ಕೊಂಡಂಗಿಲ್ಲ. ನೀವೀಗ ಒಂದು ಹೇಳಿದ್ರೆ ಜೈನರಿಗೆ ಉಳಿದ ಹಿಂದೂ ಸಮಾಜದ ಬಗ್ಗೆ ಪ್ರೀತಿ ಇದೆ, ಉಳಿದ ಹಿಂದೂ ಸಮಾಜಕ್ಕೆ ಜೈನರ ಬಗ್ಗೆ ಪ್ರೀತಿ ಇದೆ ಅಂತ. ಅಂದರೆ ನಿಮ್ಮ ಪ್ರಕಾರ ಈಗ ಜೈನ ಅನ್ನೋದು ಹಿಂದುವಿನಿಂದ ಭಿನ್ನವಾಗಿದ್ದಲ್ಲ ಅಂತ ಕೊನೆಯದಾಗಿ? ಇಲ್ಲವೇ ಇಲ್ಲ. ಇದು ಸಾವರ್ಕರ್ ಅವರ ಹಿಂದುತ್ವದಲ್ಲಿ ತಗೊಂಡ್ರೆ, ಅಥವಾ ಜೈನರ ವಿಚಾರ ಏನು, ಮೋಕ್ಷ ಅಂತ ಒಪ್ಕೊಳ್ತೀವಿ, ತ್ಯಾಗ ಅನ್ನೋದು ಒಪ್ಕೊಳ್ತೀವಿ, ಬಲಿದಾನ ಅನ್ನೋದು ಒಪ್ಕೊಳ್ತೀವಿ, ನಿಸ್ವಾರ್ಥತೆ ಅನ್ನೋದು ಈ ಎಲ್ಲ ಗುಣಗಳನ್ನು ಅವ್ರು ಒಪ್ಕೊಂಡ್ಮೇಲೆ ಅಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶವೇ ಇಲ್ವಲ್ಲ. ಅಂದರೆ ಮೌಲ್ಯಗಳ ಆಧಾರದ ಮೇಲೆ ನೋಡಿದಾಗ ಜೈನರಿಗೂ ಉಳಿದವ್ರಿಗೂ ಕೂಡ ಏನು ವ್ಯತ್ಯಾಸ ಇಲ್ಲ. ಆಚರಣೆಗಳಲ್ಲಿ ಅವರವರ ರೀತಿಯ ಆಚರಣೆಗಳನ್ನು ಅವರು ಮಾಡ್ತಾರೆ. ಯಾರೋ ವಿಷ್ಣುವಿನ ಆರಾಧನೆ ಮಾಡ್ಬೋದು, ಯಾರೋ ಶಿವನ ಆರಾಧನೆ ಮಾಡ್ಬೋದು, ಅವರು ಬಾಹುಬಲಿ ಅಥವಾ ಬೇರೆ ಬೇರೆ ತೀರ್ಥಂಕರ ಆರಾಧನೆ. ವಾಪಸ್ ಆರಾಧನೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅವರು ಹೂವೇ ಹಾಕೋದು, ಅವರು ಗಂಧ ಕುಂಕುಮ. ನೀವು ಶ್ರವಣಬೆಳಗೊಳದಲ್ಲಿ ಪೂಜೆ ಮಾಡುವಾಗ ನೋಡ್ಬೋದಲ್ಲ, 12 ವರ್ಷಕ್ಕೊಂದ್ಸತಿ. ನಾನು ಕೂಡ ಹೋದ ಸತಿ ಅದರ ರಿಪೋರ್ಟಿಂಗು ಆಕಾಶವಾಣಿಗೆ ಮಾಡಿದ್ದೆ. ಅವಾಗ ನೋಡ್ಬೋದಲ್ಲ, ಆನಂದವಾಗಿರುತ್ತೆ. ಮೇಲ್ಗಡೆಯಿಂದ ಗಂಧದ ಪುಡಿಗಳನ್ನು ಉದುರಿಸ್ತಾ ಇರ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ಇದೊಂದು ಮಾಡ್ತಾರೆ, ಎಲ್ಲದರ ಅಭಿಷೇಕ. ದೇವಸ್ಥಾನಗಳಲ್ಲೂ ಅದನ್ನೇ ಮಾಡೋದು. ಆ ಹೇಳುವ ಮಂತ್ರಗಳು ಬೇರೆ ಇರ್ಬೋದು, ಆ ಮಂತ್ರಗಳ ಹಿಂದಿನ ಪೂಜ್ಯತೆಯ ಭಾವನೆ ಅದೇ. ಅಭಿಷೇಕ ಇದೆ, ಪೂಜೆ ಇದೆ, ಆಮೇಲೆ ಅದಕ್ಕೆ ಮಾಡುವಂಥ ಅಲಂಕಾರ ಇದೆ, ಸ್ತೋತ್ರ ಸಾಹಿತ್ಯ ಇದೆ, ನಮಸ್ಕಾರ ಇದೆ, ಎಲ್ಲವೂ ಅದೇ. ಮತ್ತು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಬೌದ್ಧರಲ್ಲಿ ಓಂಕಾರ ಇದೆ, ಜೈನರಲ್ಲಿ ಓಂಕಾರ ಇದೆ, ವೀರಶೈವರಲ್ಲಿ ಓಂಕಾರ ಇದೆ, ಓಂ ನಮಃ ಶಿವಾಯ. ಸಿಖ್ಖರಲ್ಲಿ ಏಕ್ ಓಂಕಾರ್ ಸತ್ನಾಮ್ ಅಂತ ಅವರಲ್ಲೂ ಓಂಕಾರ ಇದೆ. ಇನ್ನು ಉಪನಿಷತ್ತುಗಳಲ್ಲಂತೂ ಮುಂಡಕ ಇತ್ಯಾದಿಗಳಲ್ಲಿ ಓಂಕಾರದ ಬಗ್ಗೆ ತುಂಬ ಗುಣಗಾನ ಇದೆ. ಎಲ್ಲ ವೀರಶೈವರಲ್ಲಿ ಓಂಕಾರ ಅಂದರೆ ಲಿಂಗಾಯತರು. ವೀರಶೈವರಲ್ಲಿ ಈಗ ಎಲ್ಲ ಜ್ಞಾನದ ಸಾರ 4 ವೇದಗಳು, 4 ವೇದಗಳ ಸಾರ ಗಾಯತ್ರಿ ಮಂತ್ರ, ಅದರದ್ದು ಸಾರ ಓಂಕಾರ ಅಂತಲೇ ನಮ್ಮಲ್ಲಿ ವೈದಿಕ ಚಿಂತನೆ. ಒಟ್ಟಿನಲ್ಲಿ ಓಂಕಾರವನ್ನು ಬಿಟ್ಟು ಸನಾತನ ಧರ್ಮ ಇಲ್ಲವೇ ಇಲ್ಲ. ಎಲ್ಲರೂ ಅವರಲ್ಲೂ ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ ಅಂತ ಪಂಚ ನಮಸ್ಕಾರ ಮಂತ್ರಗಳನ್ನು ಜೈನರು ಹೇಳ್ತಾರೆ. ಸೊ ಓಂಕಾರದ ಉಪಾಸನೆ ಸನಾತನ ಧರ್ಮದ ಉಪಾಸನೆ, ಕಾಮನ್ ಪಾಯಿಂಟ್ ಅಂತ ಹೇಳ್ಬೋದು ನಾವು. ಮಿಕ್ಕಿದ್ದೆಲ್ಲ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಮತ್ತು ಈ ಯಾರು ಪಾಶ್ಚಾತ್ಯ ಪ್ರಭಾವಕ್ಕೊಳಗಾಗಿ ಬೇರೆ ಬೇರೆ ಗುಂಪುಗಳಲ್ಲಿ ಅದನ್ನು ಭಿನ್ನವಾಗಿ ನೋಡ್ತಿದ್ದಾರೆ, ಅವ್ರಿಗೆ ಆ ಭಿನ್ನತೆಗಳನ್ನು ಎಷ್ಟು ನೋಡ್ತಿದ್ದಾರೋ ಆ ಏಕತೆಯನ್ನು ಅವರಷ್ಟು ನೋಡೋಕ್ಕಾಗ್ತಾಯಿಲ್ಲ.